ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವಾಗ ಕ್ಲೈಮೆಟೊಲಾಜಿಯಲ್ಲಿ ನಾವು ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸನ್ನು ನೋಡ್ತಾ ಇದ್ವಿ. ಅದರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 4ವರೆಗೂ ಕವರ್ ಮಾಡಿದ್ದೀವಿ. ಇವತ್ತೇನು ಮಾಡೋಣ ಅಂತಂದರೆ ಪಾರ್ಟ್ 5ನ ಕವರ್ ಮಾಡೋಣ. ಆ ಪಾರ್ಟ್ 5ಅಲ್ಲಿ ಮತ್ತೆ 2 ಡಿವಿಷನು, ಒಂದು ಪಾರ್ಟ್ 5A ಮತ್ತು ಇನ್ನೊಂದು ಪಾರ್ಟ್ 5B. ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಪಾರ್ಟ್ 5A ಕವರ್ ಮಾಡೋಣ. ಸೊ ಫ್ರೆಂಡ್ಸ್, ನನ್ನ ಹೆಸರು ಶ್ರೀನಾಥ್ ಪಾಂಡವ್ ಅಂತ. ಇವಾಗ ಟಾಪಿಕ್ ಬಗ್ಗೆ ಮುಂದೆ ಬರೋಣ. ಇವಾಗ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಒಳಗೆ ಏನೇನು ಕವರ್ ಮಾಡಿದ್ದೀವಿ ಅಂತಂದರೆ, ಒಂದು ಪ್ರೈಮರಿ ವಿಂಡ್ಸ್ ಬಗ್ಗೆ ಕವರ್ ಮಾಡಿದ್ದೀವಿ. ಆ ಪ್ರೈಮರಿ ವಿಂಡ್ಸಲ್ಲಿ ಏನೇನು ಕವರ್ ಮಾಡಿದ್ದೀವಿ ಅಂತಂದರೆ, ಒಂದು ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಪೋಲಾರ್ ಈಸ್ಟರ್ಲೀಸು ಮತ್ತು ಇತರ ರಿಲೇಟೆಡು ಕ್ವಶನ್ಸ್ನ ನೋಡಿದ್ದೀವಿ. ಹಾಗೆ ಮತ್ತು ಪಾರ್ಟ್ 2 ಅಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಸೆಕೆಂಡರಿ ವಿಂಡ್ಸ್ನ ಕವರ್ ಮಾಡಿದ್ದೀವಿ. ಆ ಸೆಕೆಂಡರಿ ವಿಂಡ್ಸಲ್ಲಿ 2 ಕ್ಯಾಟಗರಿ ಏನು, ಒಂದು ಪೀರಿಯಾಡಿಕ್ ವಿಂಡ್ಸ್ ಅಂತ, ಇನ್ನೊಂದು ಸೀಸನಲ್ ವಿಂಡ್ಸ್ ಅಂತ. ಪೀರಿಯಾಡಿಕ್ ವಿಂಡ್ಸಲ್ಲಿ ಏನೇನು ಕವರ್ ಮಾಡಿದ್ವಿ? ಸೀ ಬ್ರೀಸು, ಲ್ಯಾಂಡ್ ಬ್ರೀಸು, ಮೌಂಟೇನ್ ಬ್ರೀಸು, ವ್ಯಾಲಿ ಬ್ರೀಸು, ಕೆಟಬೈಟಿಕ್ ವಿಂಡ್ಸು, ಅನಬೈಟಿಕ್ ವಿಂಡ್ಸು. ಆಮೇಲೆ ಸೀಸನಲ್ ವಿಂಡ್ಸಲ್ಲಿ ಮಾನ್ಸೂನ್ ವಿಂಡ್ಸು, ಇದರಲ್ಲಿ ಥೇರೀಸ್ನ ಕವರ್ ಮಾಡಿದ್ವಿ ಮತ್ತು ಹೆಂಗೆ ಮಾನ್ಸೂನ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ. ಆಮೇಲೆ ಇಲ್ಲಿ ಟರ್ಷರಿ ವಿಂಡ್ಸಲ್ಲಿ ಏನೇನು ನೋಡಿದ್ವಿ ಅಂತಂದರೆ ಚಿನ್ನುಕ್ ವಿಂಡ್ಸು, ಹರ್ಮಟಾನ್ ವಿಂಡ್ಸು, ಸಿರೋಕೋ ವಿಂಡ್ಸು, ಲೂ ವಿಂಡ್ಸು, ಮಿಸ್ಟ್ರಾಲ್ ವಿಂಡ್ಸು, ಬೋರಾ, ಬ್ಲಿಜಾರ್ಡ್, ಫೈನ್. ಇವೆಲ್ಲೆಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಫಾರ್ಮ್ ಆಗುತ್ತೆ ಅಂತಲೂ ನೋಡಿದ್ವಿ. ಹಾಗೆ ಪಾರ್ಟ್ 3ಅಲ್ಲಿ ಇನ್ನೊಂದೇನು ನೋಡಿದ್ವಿ ಅಂತಂತಂದರೆ, ಅಲಾಂಗ್ ವಿತ್ ಟರ್ಷರಿ ವಿಂಡ್ಸು ಏನು ನೋಡಿದ್ವಿ ಅಂತಂತಂದರೆ, ಒಂದು ಗ್ಲೋಬಲ್ ವಿಂಡ್ಸ್ ಒಂದು ಪಾರ್ಟ್ ಏನಪ್ಪ ಅಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ನ ಕವರ್ ಮಾಡಿದ್ವಿ. ಇದು ಪಾರ್ಟ್ 3ಅಲ್ಲಿ ಕವರ್ ಮಾಡಿದ್ವಿ. ಹಾಗೆ ಪಾರ್ಟ್ 4ಅಲ್ಲಿ ಏನು ಕವರ್ ಮಾಡಿದ್ವಿ ಅಂತಂತಂದರೆ ಎಲ್ ನಿನೋ ಲಾನಿನ ಕವರ್ ಮಾಡಿದ್ವಿ. ಇವಾಗ ಪಾರ್ಟ್ 5 ಪಾರ್ಟ್ 2 ಡಿವೈಡ್ ಮಾಡೋಣ. ಪಾರ್ಟ್ 5A, ಪಾರ್ಟ್ 5B. ಪಾರ್ಟ್ 5A ಅಲ್ಲಿ ಸೈಕ್ಲೋನ್ಸ್ ನೋಡೋಣ. ಆ ಸೈಕ್ಲೋನ್ಸಲ್ಲಿ ಟ್ರಾಪಿಕಲ್ ಸೈಕ್ಲೋನ್ಸು, ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತ ನೋಡೋಣ. ಆಮೇಲೆ ಪಾರ್ಟ್ 5B ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ನೇಮಿಂಗ್ ಆಫ್ ಸೈಕ್ಲೋನ್ಸ್ಗೆ ನೇಮ್ ಕೊಡ್ತಾರೆ. ಯಾವುದೋ ಒಂದು ಸೈಕ್ಲೋನ್ ಬತ್ತಂತಂದರೆ ಅದಕ್ಕೊಂದು ಹೆಸರಿಂದ ಕರಿತೀವಿ. ಅದು ಹೆಂಗೆ ನೇಮ್ ಮಾಡ್ತಾರೆ, ಅದರ ಪ್ರೊಸೀಜರ್ ಏನು, ಯಾರು ಕೊಡ್ತಾರೆ, ಯಾರು ನೇಮಿಂಗನ್ನು ಮಾಡ್ತಾರೆ ಅನ್ನೋದು ನೋಡೋಣ. ಹಾಗೆ ಆ್ಯಂಟಿ ಸೈಕ್ಲೋನ್ಸ್ ಬಗ್ಗೆ ಕವರ್ ಮಾಡೋಣ ಪಾರ್ಟ್ 5B ಅಲ್ಲಿ. ಇವಾಗ ಪಾರ್ಟ್ 5A ಕವರ್ ಮಾಡೋಣ. ಅದರಲ್ಲಿ ಟ್ರಾಪಿಕಲ್ ಸೈಕ್ಲೋನ್ಸ್ ಮತ್ತು ಟೆಂಪ್ರೇಟ್ ಸೈಕ್ಲೋನ್ಸ್ ಬಗ್ಗೆ ನೋಡೋಣ. ಸೊ ಈ ಸೈಕ್ಲೋನ್ಸ್ ಅನ್ನೋದು ಗ್ರೀಕ್ ವರ್ಡಿಂದ ಡಿರೈವ್ ಮಾಡ್ತಾರೆ. ಏನು ಸೈಕ್ಲೋಸ್ ಅಂತ. ಆ ಸೈಕ್ಲೋಸ್ ಮೀನಿಂಗ್ ಏನಪ್ಪ ಅಂದರೆ ಕಾಯಿಲಿಂಗ್ ಆಫ್ ಸ್ನೇಕ್ಸ್ ಆರ್ ಮೂವಿಂಗ್ ಇನ್ ಸರ್ಕಲ್. ಏನಪ್ಪ ಅಂತಂದರೆ ಸ್ನೇಕ್ ಹೆಂಗೆ ಕಾಯಿಲ್ ಆಗುತ್ತೆ ಅಂತಂದರೆ ಈ ಥರ ಕಾಯಿಲ್ ಆಗುತ್ತೆ ಅಥವಾ ಈ ಥರ ಕಾಯಿಲ್ ಆಗುತ್ತೆ. ಏನು ಸೈಕ್ಲೋನ್ ಅನ್ನೋದು ಸೈಕ್ಲೋಸ್ ಅನ್ನೋ ಗ್ರೀಕ್ ವರ್ಡಿಂದ ಡಿರೈವ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಅದರ ಮೀನಿಂಗ್ ಏನಂದರೆ ಕಾಯಿಲಿಂಗ್ ಆಫ್ ಸ್ನೇಕ್ಸ್ ಅಂತ, ಅಥವಾ ಮೂವಿಂಗ್ ಇನ್ ಅ ಸರ್ಕಲ್ ಅಂದರೆ ಸರ್ಕಲಲ್ಲಿ ಮೂವ್ ಆಗೋದು. ಈ ಥರ ಇದಕ್ಕೆ ಸೈಕ್ಲೋನ್ ಅಂತ ಕರಿತೀವಿ. ನೆಕ್ಸ್ಟು ಸೆಂಟ್ರಲ್ ಪಾಯಿಂಟ್ ಆಫ್ ಅ ಸೈಕ್ಲೋನ್ ಈಸ್ ನೋನ್ ಆಸ್ ಐ. ಈ ಸೆಂಟ್ರಲ್ ಪಾಯಿಂಟ್ ಏನಿರುತ್ತಲ್ಲ, ಈ ಸೆಂಟ್ರಲ್ ಪಾಯಿಂಟಿಗೆ ಐ ಅಂತ ಕರೀತಾರೆ. ಆ್ಯಂಡ್ ಸರೌಂಡಿಂಗ್ ರೀಜನ್, ಮತ್ತು ಈ ಸರೌಂಡಿಂಗ್ ರೀಜನ್ ಐ ಬಿಟ್ಟು ಬೇರೆ ಸರೌಂಡಿಂಗ್ ರೀಜನ್ ಇರುತ್ತಲ್ಲ ಅದಕ್ಕೆ ಐ ವಾಲ್ ಅಂತ ಕರೀತಾರೆ. ಇವೆಲ್ಲ ಸರೌಂಡಿಂಗ್ ರೀಜನ್ಗೆ ಈ ರೀಜನ್ಗೆ ಐ ವಾಲ್ ಅಂತ ಕರೀತಾರೆ. ಇಷ್ಟೇನಪ್ಪ ಸೈಕ್ಲೋನ್ ಡೆಫಿನೇಷನು, ಯಾವ ವರ್ಡಿಂದ ಡಿರೈವ್ ಮಾಡಿದ್ದಾರೆ, ಮತ್ತು ಐ ಅಂದ್ರೇನು, ಐ ವಾಲ್ ಅಂದ್ರೆ ಏನು ಅಂತ ನೋಡಿದ್ವಿ. ಇವಾಗ ಸೈಕ್ಲೋನಲ್ಲಿ ಟೈಪ್ಸ್ ಬರ್ತವೆ. ಏನಪ್ಪ ಅಂತಂದರೆ 2 ಟೈಪ್ಸ್ ಬರ್ತವೆ. ಒಂದು ಟೆಂಪ್ರೇಟ್ ಸೈಕ್ಲೋನು, ಟ್ರಾಪಿಕಲ್ ಸೈಕ್ಲೋನು. ಈ ಟೆಂಪ್ರೇಟ್ ಸೈಕ್ಲೋನಲ್ಲಿ ಏನಪ್ಪ ಅಂತಂದರೆ ಮತ್ತೆ 2 ಟೈಪ್ ಬರ್ತವೆ ಟೆಂಪ್ರೇಟ್ ಸೈಕ್ಲೋನಲ್ಲಿ. ಒಂದು ವಾರ್ಮ್ ಫ್ರಂಟ್ ಪ್ರೆಸಿಪಿಟೇಷನ್ ಅಥವಾ ವಾರ್ಮ್ ಫ್ರಂಟ್ ಸೈಕ್ಲೋನು. ಆಮೇಲೆ ಇನ್ನೊಂದು ಕೋಲ್ಡ್ ಫ್ರಂಟ್ ಪ್ರೆಸಿಪಿಟೇಷನ್ ಆರ್ ಕೋಲ್ಡ್ ಫ್ರಂಟ್ ಸೈಕ್ಲೋನು. ಇದೇನಪ್ಪ ಟೆಂಪ್ರೇಟ್ ಸೈಕ್ಲೋನಲ್ಲಿ 2 ಡಿವಿಷನ್ ಬರ್ತವೆ, ವಾರ್ಮ್ ಫ್ರಂಟ್ ಪ್ರೆಸಿಪಿಟೇಷನ್ ಆ್ಯಂಡ್ ಕೋಲ್ಡ್ ಫ್ರಂಟ್ ಪ್ರೆಸಿಪಿಟೇಷನ್ ಅಂತಂದು. ಟ್ರಾಪಿಕಲ್ ಸೈಕ್ಲೋನ್ಸ್ನ ಆಮೇಲೆ ನೋಡೋಣ.
ಇವಾಗ ಅಲ್ಲಿ ಟೆಂಪ್ರೇಟ್ ಸೈಕ್ಲೋನಲ್ಲಿ ಏನಂತಂದರೆ ಎರಡು ನೋಡಿದ್ವಿ, ಒಂದು ವಾರ್ಮ್ ಫ್ರಂಟ್ ಅಂತ ಮತ್ತು ಕೋಲ್ಡ್ ಫ್ರಂಟ್ ಅಂತ. ಸೊ ಇವಾಗ ಫ್ರಂಟ್ ಅಂದರೆ ಏನು ತಿಳಿಬೇಕು. ಇವಾಗ ಟೆಂಪ್ರೇಟ್ ಸೈಕ್ಲೋನ್ ಅರ್ಥ ಆಗ್ಬೇಕಂತಂದರೆ ಫ್ರಂಟ್ ಅಂದರೆ ಏನು ಅಂತ ತಿಳಿಬೇಕು. ಈ ಫ್ರಂಟ್ ಅಂದರೆ ಏನಂತ ತಿಳ್ಕೊಬೇಕಂದ್ರೆ ಏರ್ ಮಾಸಸ್ ಅಂದರೆ ಏನು ತಿಳಿಬೇಕು ನಮಗೆ. ಸೊ ಇವಾಗ ನೋಡಿ, ಫಸ್ಟು ಏರ್ ಮಾಸಸ್ ಅಂದರೆ ಏನು ತಿಳಿಬೇಕು. ಏರ್ ಮಾಸಸ್ಸಿಂದ ನಮಗೇನು ಗೊತ್ತಾಗುತ್ತೆ, ಫ್ರಂಟ್ ಅಂದರೆ ಏನು, ಫ್ರಂಟ್ ಅಂದರೆ ಏನು, ಅದರ ಟೈಪ್ಸ್ ಏನು. ಈ ಫ್ರಂಟನ್ನು ತಿಳ್ಕೊಂಡ್ರೆ ನಮಗೆ ಟೆಂಪ್ರೇಟ್ ಸೈಕ್ಲೋನ್ ಅರ್ಥ ಆಗುತ್ತೆ. ಇವೆಲ್ಲ ಲಿಂಕ್ಡ್ ಸಬ್ಜೆಕ್ಟು. ಅಂದರೆ ಇದು ಒಂದು ಟೆಂಪ್ರೇಟ್ ಸೈಕ್ಲೋನ್ ಕಲಿಯೋಕ್ಕೆ ನಾವು ಇಷ್ಟು ಬೇಸಿಕ್ಸ್ನ ನೋಡಬೇಕು. ಏರ್ ಮಾಸಸ್ ಅಂದರೆ ಏನು, ಫ್ರಂಟ್ಸ್ ಅಂತಂದರೆ ಏನು. ಇವಾಗ ಏರ್ ಮಾಸ್ ಅಂತಂತಂದ್ರೇನು ನೋಡೋಣ. ಏರ್ ಮಾಸಸ್ ಲೀಡ್ಸ್ ಟು ಫ್ರಂಟ್ಸ್, ಅದನ್ನೇ ನಾನು ಆಗಲೇ ಹೇಳಿದೆ. ಏರ್ ಮಾಸ್ ಏನಪ್ಪ ಅಂತಂದರೆ ಫ್ರಂಟಿಗೆ ಕಾರಣ ಆಗುತ್ತೆ. ಈ ಫ್ರಂಟ್ ಏನಪ್ಪ ಅಂತಂದರೆ ಟೆಂಪ್ರೇಟ್ ಸೈಕ್ಲೋನ್ ಫಾರ್ಮ್ ಆಗೋಕ್ಕೆ ಕಾರಣ ಆಗುತ್ತೆ. ಸೊ ಏರ್ ಮಾಸಸ್ ಅಂದರೆ ಏನು. ಏರ್ ಮಾಸಸ್ ಅಂದರೆ ಏನು, ಅ ಹ್ಯೂಜ್ ಬಾಡಿ ಆಫ್ ಏರ್ ಹ್ಯಾವಿಂಗ್ ಯೂನಿಫಾರ್ಮ್ ಪ್ರಾಪರ್ಟೀಸ್ ಇನ್ ಟರ್ಮ್ಸ್ ಆಫ್ ಯಾವ್ಯಾವ ಟರ್ಮ್ಸಲ್ಲಿಪ್ಪ ಅಂತಂದರೆ ಟೆಂಪ್ರೇಚರು, ಪ್ರೆಷರು, ಹ್ಯೂಮಿಡಿಟಿ. ಇದು ಹೆಂಗಿರುತ್ತೆ ಅಂದರೆ ಹಾರಿಜಾಂಟಲ್ ಮತ್ತು ವರ್ಟಿಕಲಿ ಇರುತ್ತೆ. ಯಾವುದೋ ಒಂದು ಏರ್ ಮಾಸ್ ಅಂತಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇಷ್ಟು ಏರ್ ಇದೆ ಅಂತ ತಿಳ್ಕೊಳ್ಳಿ. ಈ ಏರ್ ಮಾಸ್ ಇದಕ್ಕೆ ಏರ್ ಮಾಸ್ ಅಂತಲೇ ಕರಿಬೇಕಂದ್ರೆ ಇದು ಯಾವ್ಯಾವ ಒಂದು ಯೂನಿಫಾರ್ಮ್ ಪ್ರಾಪರ್ಟೀಸ್ ಇರಬೇಕು. ಯಾವ್ಯಾವ ಪ್ರಾಪರ್ಟೀಸ್ ಯೂನಿಫಾರ್ಮಲ್ಲಿ ಇರಬೇಕಂದ್ರೆ ಟೆಂಪ್ರೇಚರು, ಪ್ರೆಷರು, ಆಮೇಲೆ ಹ್ಯೂಮಿಡಿಟಿ. ಇವೇನಾದರೂ ಯೂನಿಫಾರ್ಮಲ್ಲಿ ಇತ್ತಂತಂದರೆ ಇದೊಂದು ಏರ್ ಮಾಸ್ ಅಂತ ಕರಿತೀವಿ. ಇದು ಏರ್ ಮಾಸಿನ ಡೆಫಿನೇಷನು. ಏರ್ ಮಾಸಿನ ಡೆಫಿನೇಷನ್ ಏನಿರುತ್ತಪ್ಪ ಅಂತಂದರೆ ಅ ಬಾಡಿ ಹ್ಯಾವಿಂಗ್ ಯೂನಿಫಾರ್ಮ್ ಪ್ರಾಪರ್ಟೀಸ್ ಇನ್ ಟರ್ಮ್ಸ್ ಆಫ್ ಟೆಂಪ್ರೇಚರ್, ಪ್ರೆಷರ್, ಹ್ಯೂಮಿಡಿಟಿ ಈಸ್ ಹಾರಿಜಾಂಟಲಿ ಆ್ಯಂಡ್ ವರ್ಟಿಕಲಿ. ಅಂತಂದರೆ ಬರೀ ಹಾರಿಜಾಂಟಲಿ ಅಲ್ಲ, ಹಾರಿಜಾಂಟಲ್ನೂ ಇರಬೇಕು, ವರ್ಟಿಕಲ್ನೂ ಇರಬೇಕು. ಅಂದರೆ ಹೈಟಲ್ಲಿ ಇರಬೇಕು ಮತ್ತು ಹಾರಿಜಾಂಟಲ್ ಆಗಿಯೂ ಇರಬೇಕು. ಇದಕ್ಕೆ ಏರ್ ಮಾಸ್ ಅಂತ ಕರಿತೀವಿ. ಸೊ ಇವಾಗ ಏರ್ ಮಾಸ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಏನೇನು ಕಂಡೀಷನ್ಸ್ ಅಪ್ಪ ಏರ್ ಮಾಸ್ ಫಾರ್ಮ್ ಆಗೋಕ್ಕೆ. ಒಂದು, ಹೋಮೋಜಿನಿಯಸ್ ಏರಿಯಾ ಆಫ್ ಲ್ಯಾಂಡ್ ಆರ್ ಸಿ ಇರಬೇಕು. ಇವಾಗ ಇಲ್ಲಿ ಲ್ಯಾಂಡ್ ಇದೆ, ಇದು ಸಿ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಇದು ಲ್ಯಾಂಡ್ ಅಂದ್ಕೊಳ್ಳಿ, ಇದು ಸಿ. ಇದು ಹೋಮೋಜಿನಿಯಸ್ ಆಗಿರಬೇಕು. ಹೋಮೋಜಿನಿಯಸ್ ಅಂತಂದ್ರೇನು, ಟೆಂಪ್ರೇಚರು, ಪ್ರೆಷರು, ಹ್ಯೂಮಿಡಿಟಿ ಹೋಮೋಜಿನಿಯಸಲ್ಲಿ ಇರಬೇಕು. ಆವಾಗ ಇಲ್ಲಿ ಏನಪ್ಪ ಅಂದರೆ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಅಂದರೆ ಇದೊಂದು ಕಂಡೀಷನು, ಹೋಮೋಜಿನಿಯಸ್ ಆಗಿರಬೇಕು. ಅಂದರೆ ಜಾಸ್ತಿ ವೇರಿಯೇಷನ್ ಇರ್ಬೋದು. ಜಾಸ್ತಿ ವೇರಿಯೇಷನ್ ಅಂತಂದ್ರೇನು, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಇದು ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸ್ ಒಳಗೆ ನೋಡಿದ್ವಿ. ಇಲ್ಲಿ ಸನ್ ಇರುತ್ತೆ, ಇದು ಅಪರೆಂಟ್ ಮೂವ್ ಆಗ್ತಿರುತ್ತೆ, ಅದಕ್ಕೆ ITCZ ಶಿಫ್ಟ್ ಆಗುತ್ತೆ. ಆವಾಗ ಇಲ್ಲಿ ಇಕ್ವೇಟರಲ್ಲಿ ಏರ್ ಮಾಸ್ ಫಾರ್ಮ್ ಆಗೋದು ಕಡಿಮೆ. ಯಾಕೆ ಏರ್ ಮಾಸ್ ಫಾರ್ಮ್ ಆಗೋದು ಕಡಿಮೆ, ಇಲ್ಲಿ ಫ್ಲಕ್ಚುಯೇಷನ್ ಜಾಸ್ತಿ. ಅಂದರೆ ಈ ಹೋಮೋಜಿನಸ್ ಆಗಿ ಟೆಂಪ್ರೇಚರು, ಪ್ರೆಷರು, ಹ್ಯೂಮಿಡಿಟಿ ಹೋಮೋಜಿನಸ್ ಆಗಿ ಇರಲ್ಲ, ಮತ್ತು ಲಾಂಗರ್ ಪೀರಿಯಡಕ್ಕೆ ಇರಲ್ಲ. ಅದಕ್ಕೆ ಇಲ್ಲಿ ಏರ್ ಮಾಸ್ ಆಗೋದು ಕಡಿಮೆ. ಇಲ್ಲಿ ಏನಪ್ಪ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಲ್ಯಾಂಡಲ್ಲಿ ಟೆಂಪ್ರೇಚರ್, ಪ್ರೆಷರ್, ಹ್ಯೂಮಿಡಿಟಿ ಅಥವಾ ಸಿಯಲ್ಲಿ ಟೆಂಪ್ರೇಚರ್, ಪ್ರೆಷರ್, ಹ್ಯೂಮಿಡಿಟಿ ಯೂನಿಫಾರ್ಮ್ ಆಗಿರುತ್ತೋ ಅಲ್ಲಿ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಇದು ಒಂದು ಕಂಡೀಷನು. ಯಾವುದು ಕಂಡೀಷನ್ಸ್ ಟು ಫಾರ್ಮ್ ಏರ್ ಮಾಸಲ್ಲಿ ಒಂದು ಕಂಡೀಷನ್ ಏನಪ್ಪ ಅಂದರೆ ಹೋಮೋಜಿನಸ್ ಆಗಿ ಲ್ಯಾಂಡ್ ಅಥವಾ ಸಿ ಇರಬೇಕು. ಅಲ್ಲಿ ಟೆಂಪ್ರೇಚರ್, ಪ್ರೆಷರ್, ಹ್ಯೂಮಿಡಿಟಿ ಹೋಮೋಜಿನಸ್ ಆಗಿರಬೇಕು. ಇವಾಗ ಸೆಕೆಂಡ್ ಕಂಡೀಷನ್ ಏನು, ಅಟ್ಮಾಸ್ಫಿಯರಿಕ್ ಕಂಡೀಷನ್ ಶುಡ್ ಬಿ ಸ್ಟೇಬಲ್. ಸೊ ಏರ್ ಟೇಕ್ಸ್ ಪ್ರಾಪರ್ಟೀಸ್ ಆಫ್ ಏರಿಯಾ. ಇಲ್ಲಿ ಏನು ಅಟ್ಮಾಸ್ಫಿಯರಿಕ್ ಕಂಡೀಷನ್ ಏನಪ್ಪ ಅಂದರೆ ಸ್ಟೇಬಲ್ ಆಗಿರಬೇಕು. ಅಂತಂದರೆ ಫಾರ್ ಎಕ್ಸಾಂಪಲ್ ಈ ಲ್ಯಾಂಡಲ್ಲಿ ಕೋಲ್ಡ್ ಏನಪ್ಪ ಅಂತಂದರೆ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಇತ್ತಂದರೆ ಕೋಲ್ಡ್ ಆಗಿ ಇರಬೇಕು. ಇಲ್ಲಿ ಕೋಲ್ಡ್ ಆಗಿರೋದಕ್ಕೆ ಇಲ್ಲಿ ಕೋಲ್ಡ್ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಇನ್ನೊಂದು ಲ್ಯಾಂಡಲ್ಲಿ ಈ ಫಾರ್ ಎಕ್ಸಾಂಪಲ್ ವಾರ್ಮ್ ಇತ್ತು ಅಂತ ತಿಳ್ಕೊ, ಈ ಲ್ಯಾಂಡ್ ವಾರ್ಮ್ ಇತ್ತು ಅಂತ ತಿಳ್ಕೊಳ್ರಿ. ಈ ಲ್ಯಾಂಡು ಇಲ್ಲಿ ವಾರ್ಮ್ ಇತ್ತು ಅಂತಂದರೆ ಈ ಪ್ರಾಪರ್ಟೀಸ್ ಏನು ಮಾಡುತ್ತಂದರೆ ವಾರ್ಮ್ ಏರ್ ಮಾಸ್ ಫಾರ್ಮ್ ಮಾಡುತ್ತೆ.
ಅಟ್ಮಾಸ್ಫಿಯರಿಕ್ ಕಂಡೀಷನ್ ಶುಡ್ ಬಿ ಸ್ಟೇಬಲ್, ಅಂದರೆ ಈ ಸ್ಟೇಬಲ್ ಆಗಿ ಇರಬೇಕು. ಕೋಲ್ಡ್ ಅಂತಂದರೆ ಕೋಲ್ಡ್ ಇತ್ತಂದರೆ ಕೋಲ್ಡ್ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಆ ಲ್ಯಾಂಡಲ್ಲಿ ವಾರ್ಮ್ ಇತ್ತಂದರೆ ವಾರ್ಮ್ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಅದೇ ಇದು ಸಿ ಅಥವಾ ಓಷನ್ ಇತ್ತಂತಂದರೆ ಇದು ಓಷನ್ಸ್ ಕೋಲ್ಡ್ ಇತ್ತಂದರೆ ಕೋಲ್ಡ್ ಮ್ಯಾರಿಟೈಮ್ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಹಾಗೆ ವಾರ್ಮ್ ಓಷನ್ ಇತ್ತಂತಂದರೆ ವಾರ್ಮ್ ಮ್ಯಾರಿಟೈಮ್ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಇದು ಎರಡನೇ ಪ್ರಾಪರ್ಟಿ. ಒಂದೇನಪ್ಪ ಅಂತಂದರೆ ಹೋಮೋಜಿನಸ್ ಏರಿಯಾ ಇರಬೇಕು. ಹೋಮೋಜಿನಸ್ ಅಂದರೆ ಟೆಂಪ್ರೇಚರ್, ಪ್ರೆಷರ್, ಹ್ಯೂಮಿಡಿಟಿಯಲ್ಲಿ ಇರಬೇಕು. ಎರಡನೇದೇನಪ್ಪ ಅಂದರೆ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಏನಪ್ಪ ಅಂದರೆ ಸ್ಟೇಬಲ್ ಆಗಿ ಇರಬೇಕು. ಕೋಲ್ಡ್ ಅಂದರೆ ಕೋಲ್ಡೇ ಇರಬೇಕು, ಜಾಸ್ತಿ ಫ್ಲಕ್ಚುಯೇಷನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಕೋಲ್ಡ್ ಇದ್ದು ನಾಳೆ ವಾರ್ಮ್ ಆಯ್ತು ಅಂತಂದರೆ ಅಲ್ಲಿ ಏರ್ ಮಾಸ್ ಡೆವಲಪ್ ಆಗೋಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಪೋಲಾರ್ ರೀಜನ್ ತೊಗೊಂಡ್ರೆ ಅಲ್ಲಿ ಪ್ಯೂರ್ ಕೋಲ್ಡ್ ಇರುತ್ತೆ. ಸೊ ಇಲ್ಲಿ ಕೋಲ್ಡ್ ಏರ್ ಮಾಸ್ ಫಾರ್ಮ್ ಆಗುತ್ತೆ ಈ ಥರ. ಅಂದರೆ ಕೋಲ್ಡ್ ಇತ್ತಂದರೆ ಕೋಲ್ಡ್ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಹೋಮೋಜಿನಸ್ ಆಗೇ ಇರಬೇಕು. ಅಟ್ಮಾಸ್ಫಿಯರ್ ಕಂಡೀಷನ್ ಶುಡ್ ಬಿ ಸ್ಟೇಬಲ್, ಸೊ ಏರ್ ಟೇಕ್ಸ್ ಪ್ರಾಪರ್ಟೀಸ್ ಆಫ್ ದಟ್ ಏರಿಯಾ. ಆಮೇಲೆ ಥರ್ಡ್ ಕಂಡೀಷನ್ ಏನಪ್ಪ ಅಂದರೆ ಏರ್ ಮಾಸ್ ಟು ಟೇಕ್ ಅಪ್ ಪ್ರಾಪರ್ಟೀಸ್ ಇಟ್ ಶುಡ್ ರಿಮೇನ್ ಓವರ್ ರೀಜನ್ ಫಾರ್ 3 to 4 days. ಯಾವುದೋ ಒಂದು ರೀಜನಲ್ಲಿ ಏರು 3 to 4 days ಇತ್ತಂತಂದರೆ ಆ ಪ್ರಾಪರ್ಟೀಸನ್ನ ತೊಗೊಂಡ್ಬಿಡುತ್ತೆ. ಇಲ್ಲಿ ಇವಾಗ ಏನು ಮಾಡೋಣ ಅಂತಂದರೆ ಇಲ್ಲಿ ಪೋಲಾರ್ ರೀಜನ್ ಇದೆ. ಈ ಪೋಲಾರ್ ರೀಜನಲ್ಲಿ ಇದು ಕೋಲ್ಡ್ ಇರುತ್ತೆ ಟೆಂಪ್ರೇಚರು. ಇಲ್ಲಿ ಏನಾದರೂ ಏರು 3 to 4 days ಇಲ್ಲೇ ಉಳಿತಂದರೆ ಈ ಕೋಲ್ಡ್ ಪ್ರಾಪರ್ಟಿನ ತೊಗೊಂಡ್ಬಿಡುತ್ತೆ. ಅವಾಗ ಕೋಲ್ಡ್ ಏರ್ ಮಾಸ್ ಫಾರ್ಮ್ ಆಗಿಬಿಡುತ್ತೆ. ಅದೇ ಇಲ್ಲಿ ಕೊಟ್ಟಿರೋದು ದ ಏರ್ ಮಾಸ್ ಟು ಟೇಕ್ ಅಪ್ ಪ್ರಾಪರ್ಟಿ ಇಟ್ ಶುಡ್ ರಿಮೇನ್ ಓವರ್ ರೀಜನ್ ಫಾರ್ 3 to 4 days. ಹೆನ್ಸ್ ದೇರ್ ಆರ್ ಫ್ಯೂ ರೀಜನ್ಸ್ ಇನ್ ವರ್ಲ್ಡ್ ವೇರ್ ದ ಏರ್ ಮಾಸಸ್ ಡೆವಲಪ್ಸ್ ಆ್ಯಂಡ್ ದೀಸ್ ರೀಜನ್ಸ್ ಆರ್ ನೋನ್ ಆಸ್ ಸೋರ್ಸ್ ರೀಜನ್ಸ್. ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಟೋಟಲ್ ವರ್ಲ್ಡ್ ತೊಗೊಂಡು ಅಂತಾರೆ ಕೆಲವೊಂದು ಫ್ಯೂ ರೀಜನ್ಸ್ ಅಷ್ಟೇ ಇದ್ದಾವೆ ಅಲ್ಲಿ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಅಲ್ಲಿಂದ ಪ್ರಾಪರ್ಟೀಸ್ ತೊಗೊಂಡು ಅದಕ್ಕೆ ಓಕೆ ಸೋರ್ಸ್ ರೀಜನ್ ಅಂತ ಕರಿತೀವಿ. ಇದು ಮೂರನೇ ಪ್ರಾಪರ್ಟಿ. ಏನಪ್ಪ ಅಂತಂದರೆ ಒಂದು ಏರು 3 to 4 days ಒಂದು ರೀಜನ್ ಮೇಲೆ ಇರಬೇಕು. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಏನಪ್ಪ ಅಂದರೆ ಕೋಲ್ಡ್ ಕಾಂಟಿನೆಂಟಲ್ ಏರಿಯಾಸ್ ಆಫ್ ಕೆನಡಾ ಆ್ಯಂಡ್ ರಷ್ಯಾ. ಇವಾಗ ವರ್ಲ್ಡ್ ಮ್ಯಾಪ್ ತೊಗೊಂಡ್ವಿ ಅಂತಂದರೆ ಈ ಕಡೆ ರಷ್ಯಾ ಪಾರ್ಟ್ ಅಷ್ಟೇ ತೆಗಿತೀನಿ. ಇದು ರಷ್ಯಾ, ಸೈಬೇರಿಯಾ ರೀಜನು. ಇದು ನಾರ್ತ್ ಅಮೇರಿಕಲ್ಲಿ ಕೆನಡಾ. ಇದು ಇಲ್ಲೇನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತಂತಂದರೆ ಕೋಲ್ಡ್ ಕಾಂಟಿನೆಂಟಲ್. ಇದು ನೋಡಪ್ಪ, ಇದೇನಪ್ಪ ಅಂತಂದರೆ ಕಾಂಟಿನೆಂಟ್ಸ್. ಇವು ಅಂದರೆ ಲ್ಯಾಂಡ್ಸು. ಇದು ಕಾಂಟಿನೆಂಟ್ ರಷ್ಯಾ ಪಾರ್ಟ್. ಇದು ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ. ಇದು ರಷ್ಯನ್ ಮ್ಯಾಪ್ ತೆಗೆದಿರೋದು ರಷ್ಯಾ ಪಾರ್ಟು, ಸೈಬೇರಿಯಾ ರೀಜನ್ ಪಾರ್ಟು. ಈ ಸೈಬೇರಿಯಾ ರೀಜನಲ್ಲಿ ಏನಾಯ್ತು ಅಂದರೆ ಸ್ನೋ ಥ್ರೂ ಔಟ್ ಏರ್ ಇರುತ್ತೆ. ಇಲ್ಲಿ ಸ್ನೋ ಥ್ರೂ ಔಟ್ ರೀಜನ್ ಇರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಆರ್ಟಿಕ್ ರೀಜನ್ ಇರೋದ್ರಿಂದ ಇಲ್ಲಿ ಕೋಲ್ಡ್ ಏರ್ ಇರುತ್ತೆ. ಎಕ್ಸಾಂಪಲ್ ಏನು ಕೊಟ್ಟಿರೋದು ಅಂತಂದರೆ ಕೋಲ್ಡ್ ಕಾಂಟಿನೆಂಟಲ್ ಏರಿಯಾಸ್ ಆಫ್ ಕೆನಡಾ ಆ್ಯಂಡ್ ರಷ್ಯಾ. ಇಲ್ಲಿ ಏನಪ್ಪ ಅಂದರೆ ಕೋಲ್ಡ್ ಕಾಂಟಿನೆಂಟಲ್ ರೀಜನ್ ಆಫ್ ಕೆನಡಾ ಆ್ಯಂಡ್ ಕೋಲ್ಡ್ ಕಾಂಟಿನೆಂಟಲ್ ರೀಜನ್ ಆಫ್ ರಷ್ಯಾ. ಇದು ಒಂದು ಎಕ್ಸಾಂಪಲ್. ಅಂತಂದರೆ ಇಲ್ಲಿ ಏನಪ್ಪ ಅಂದರೆ 3ರಿಂದ 4 ದಿನದವರೆಗೂ ಏರಿತ್ತಂದರೆ ಇಲ್ಲಿ ಕೋಲ್ಡ್ ಪ್ರಾಪರ್ಟೀಸ್ ತೊಗೊಳುತ್ತೆ, ಇಲ್ಲಿ ಕೋಲ್ಡ್ ಏರ್ ಮಾಸ್ ಫಾರ್ಮ್ ಮಾಡುತ್ತೆ. ಇಲ್ಲಿ ಏನಪ್ಪ ಅಂತಂದರೆ 3-4 ದಿನ ಏರಿತ್ತಂತಂದರೆ ಅಲ್ಲಿ ಪ್ರಾಪರ್ಟೀಸ್ ತೊಗೊಂಡು ಅಲ್ಲಿ ಕೋಲ್ಡ್ ಏರ್ ಮಾಸ್ ಫಾರ್ಮ್ ಆಗುತ್ತೆ. ಇಲ್ಲೇನಪ್ಪ ಅಂದರೆ ಟೆಂಪ್ರೇಚರು, ಪ್ರೆಷರು, ಹ್ಯೂಮಿಡಿಟಿ ಹೋಮೋಜಿನಸ್ ಆಗೇ ಇರುತ್ತೆ. ಜಾಸ್ತಿ ಏನಪ್ಪ ಅಂದರೆ ಟೆಂಪ್ರೇಚರ್ ಕೋಲ್ಡ್ ಇರುತ್ತೆ, ಪ್ರೆಷರು ಏನಪ್ಪ ಅಂದರೆ ಕೋಲ್ಡಲ್ಲಿ ಡೆನ್ಸರ್ ಇರುತ್ತೆ, ಹ್ಯೂಮಿಡಿಟಿ ಏನಪ್ಪ ಅಂದರೆ ನಾರ್ಮಲ್ ಆಗಿರುತ್ತೆ. ಇವೇನಪ್ಪ ಅಂದರೆ ಹೋಮೋಜಿನಸ್ ಮಿಕ್ಸ್ಚರ್ ಆಗಲಿ ಏರ್ ಅಲ್ಲೇ 2-3 ದಿನ ಇರೋದಾಗಲಿ ಅಲ್ಲಿದ್ದು ಪ್ರಾಪರ್ಟೀಸ್ ತೊಗೊಳುತ್ತೆ. ಅದು ಒಂದು ಎಕ್ಸಾಂಪಲ್ ಆಗಿ ನೋಡಿದ್ವಿ. ಇವಾಗ ಈ ಏರ್ ಮಾಸನ್ನು ಮತ್ತೆ ಡಿವಿಷನ್ ಮಾಡ್ತಾರೆ. ಯಾವ ಥರ ಡಿವಿಷನ್ ಮಾಡ್ತಾರೆ ಅಂತಂತಂದರೆ ಒಂದು ಟೆಂಪ್ರೇಚರ್ ಆನ್ ದ ಬೇಸಿಸ್ ಆಫ್ ಟೆಂಪ್ರೇಚರ್. ಅಂದರೆ ಟೆಂಪ್ರೇಚರ್ ಜಾಸ್ತಿ ಇತ್ತಂತಂದರೆ ವಾರ್ಮ್ ಏರ್ ಮಾಸು, ಟೆಂಪ್ರೇಚರ್ ಕಡಿಮೆ ಇತ್ತಂತಂದರೆ ಕೋಲ್ಡ್ ಏರ್ ಮಾಸು. ಅಂದರೆ ಆನ್ ದ ಬೇಸಿಸ್ ಆಫ್ ಟೆಂಪ್ರೇಚರು ಏರ್ ಮಾಸಸ್ನ ಡಿವೈಡ್ ಮಾಡ್ತಾರೆ. ಒಂದು ಕೋಲ್ಡ್ ಏರ್ ಮಾಸು ಮತ್ತು ವಾರ್ಮ್ ಏರ್ ಮಾಸು. ಈ ಕೋಲ್ಡ್ ಏರ್ ಮಾಸಿಗೆ ಕೆ ಇಂದ ಡಿನೋಟ್ ಮಾಡ್ತಾರೆ. ಆಮೇಲೆ ವಾರ್ಮ್ ಏರ್ ಮಾಸಿಗೆ ಡಬ್ಲ್ಯೂ ಇಂದ ಡಿನೋಟ್ ಮಾಡ್ತಾರೆ. ನೆಕ್ಸ್ಟು ಆನ್ ದ ಬೇಸಿಸ್ ಆಫ್ ಒರಿಜಿನ್, ಎಲ್ಲಿ ಒರಿಜಿನೇಟ್ ಆಗ್ತೈತೆ ಅಂದರೆ ಲ್ಯಾಂಡಲ್ಲಿ ಒರಿಜಿನೇಟ್ ಆಗ್ತಾಯಿತೋ ಅಥವಾ ಓಷನಲ್ಲಿ ಒರಿಜಿನೇಟ್ ಆಗ್ತಾಯಿತ್ತು. ಆನ್ ದ ಬೇಸಿಸ್ ಆಫ್ ಒರಿಜಿನ್ ಎಲ್ಲಿ ಒರಿಜಿನೇಟ್ ಆಗ್ತೈತೆ ಅದ್ರ ಮೇಲೆ ಏನಪ್ಪ ಅಂತಂದರೆ ಏರ್ ಮಾಸ್ನ ಡಿವೈಡ್ ಮಾಡ್ತಾರೆ. ಒಂದು ಕಾಂಟಿನೆಂಟಲ್ ಏರ್ ಮಾಸ್, ಲ್ಯಾಂಡಲ್ಲಿ ಒರಿಜಿನೇಟ್ ಆಗ್ತಿತ್ತು ಅಂತಂದರೆ ಕಾಂಟಿನೆಂಟಲ್ ಏರ್ ಮಾಸ್ ಅಂತ ಕರೀತಾರೆ. ಓಷನ್ ಅಥವಾ ಸಿಯಲ್ಲಿ ಒರಿಜಿನೇಟ್ ಆಗ್ತಿತ್ತು ಅಂತಂತಂದರೆ ಮ್ಯಾರಿಟೈಮ್ ಏರ್ ಮಾಸ್ ಅಂತ ಕರೀತಾರೆ.
ಮ್ಯಾರಿಟೈಮ್ ಏರ್ ಮಾಸ್ ಅಂತ ಕರೀತಾರೆ. ಏರ್ ಮಾಸ್ನ 2 ಡಿವಿಷನ್ ನೋಡಿದ್ವಿ. ಒಂದು ಆನ್ ದ ಬೇಸಿಸ್ ಆಫ್ ಟೆಂಪ್ರೇಚರಲ್ಲಿ ಕೋಲ್ಡು ವಾರ್ಮು, ಆನ್ ದ ಬೇಸಿಸ್ ಆಫ್ ಓರಿಜಿನಲ್ಲಿ ಎಲ್ಲಿ ಓರಿಜಿನೇಟ್ ಆಗುತ್ತೈತೆ ಅನ್ನೋದಕ್ಕೆ ಕಾಂಟಿನೆಂಟಲು ಮತ್ತು ಮ್ಯಾರಿಟೈಮು. ಕಾಂಟಿನೆಂಟಲ್ಗೆ ಸಿ ಅಂತ ಡಿನೋಟ್ ಮಾಡ್ತಾರೆ, ಮ್ಯಾರಿಟೈಮ್ಗೆ ಎಮ್ ಅಂತ ಡಿನೋಟ್ ಮಾಡ್ತಾರೆ. ಇವೆರಡು ಬೇಸಿಸ್ ಮೇಲೆ ಟೋಟಲ್ ನಮ್ಮ ವರ್ಲ್ಡ್ ಒಳಗಡೆ ಎಷ್ಟು ಏರ್ ಮಾಸ್ ಇದಾವೆ ಅಂತಂದರೆ 16 ಟೈಪ್ಸ್ ಆಫ್ ಏರ್ ಮಾಸ್ ಇದಾವೆ. ಟೋಟಲ್ ವರ್ಲ್ಡ್ ಒಳಗಡೆ 16 ಟೈಪ್ಸ್ ಆಫ್ ಏರ್ ಮಾಸ್ ಇದಾವೆ. ಇವು ಯಾವ್ಯಾವ ಏರ್ ಮಾಸ್ನು ಯಾವ್ಯಾವ 16 ಟೈಪ್ಸ್ ಅಂತ ನೋಡೋಣ. ಇವೇನು ಎಕ್ಸಾಮ್ಗೆ ಬೇಕೇ ಬೇಕು ಅಂತ ಅಲ್ಲ, ಆದರೆ ಬಟ್ ಟು ನೋ ದಿ ಟೆಂಪ್ರೇಟ್ ಸೈಕ್ಲೋನ್ನ ನಾವು ಮರೆಯದೇ ನಾವು ನೆನಪಿಟ್ಕೋಬೇಕಂತಂದರೆ ಇವು ಬೇಸಿಕ್ಸ್ ನಮ್ಗೆ ಗೊತ್ತಿರಬೇಕು. ಏರ್ ಮಾಸು, ಫ್ರಂಟ್ಸು, ಆಮೇಲೆ ಟೆಂಪ್ರೇಟ್ ಸೈಕ್ಲೋನ್ಸು. ಸೊ ಏರ್ ಮಾಸು, ಈ ಏರ್ ಮಾಸು ಇವಾಗ ಏನು ನೋಡಿದ್ವಿ, ಟೋಟಲ್ 16 ಟೈಪ್ಸ್ ಆಫ್ ಏರ್ ಮಾಸಸ್ ಇದಾವೆ ನಮ್ಮ ಕಾಂಟಿನೆಂಟಲ್ ಅಂತ ನೋಡಿದ್ವಿ. ಯಾವ್ಯಾವ 16 ಟೈಪ್ಸ್ ಅಂತಂದರೆ 1 2 3 4 5 6 7 8 9 10 11 12 13 14 15 ಆಮೇಲೆ 16. ಈ ಥರ ಟೋಟಲ್ ನಮ್ಮ ಕಾಂಟಿನೆಂಟ್ ಅಂದರೆ ನಮ್ಮ ಗ್ಲೋಬ್ ಒಳಗಡೆ ಟೋಟಲು ಏನಪ್ಪ ಅಂದರೆ 16 ಏರ್ ಮಾಸಸ್ ಇದ್ದಾವೆ. ಇವು ಹೆಂಗೆ ಕ್ಲಾಸಿಫೈ ಮಾಡ್ತಾರೆ ಅಂತಂದರೆ, ಫಸ್ಟು ಟ್ರಾಪಿಕಲ್, ಟಿ ಅಂದರೆ ಟ್ರಾಪಿಕಲು, ಪಿ ಅಂದರೆ ಪೋಲಾರು, ಸೊ ಟ್ರಾಪಿಕಲ್ ಏರ್ ಮಾಸು ಮತ್ತು ಪೋಲಾರ್ ಏರ್ ಮಾಸ್ ಅಂತನ ಡಿವೈಡ್ ಮಾಡ್ತಾರೆ. ಈ ಟ್ರಾಪಿಕಲ್ ಇದ್ದಿದ್ದು ಕಾಂಟಿನೆಂಟ್ ಟ್ರಾಪಿಕಲ್ ಅಂತಂದರೆ ಕಾಂಟಿನೆಂಟಲ್ಲಿ ಫಾರ್ಮ್ ಆಗೋವು, ಕಾಂಟಿನೆಂಟಲ್ಲಿ ಟ್ರಾಪಿಕಲ್ ರೀಜನಲ್ಲಿ ಫಾರ್ಮ್ ಆಗೋಕ್ಕೆ ಕಾಂಟಿನೆಂಟ್ ಟ್ರಾಪಿಕಲ್ ಅಂತ ಕರಿತೀವಿ. ಇದು ಮ್ಯಾರಿಟೈಮ್ ಟ್ರಾಪಿಕಲ್ ಅಂದರೆ ಓಷನಲ್ಲಿ ಫಾರ್ಮ್ ಆಗೋವು. ಅಂದರೆ ಟ್ರಾಪಿಕಲ್ ರೀಜನ್ನಲ್ಲಿರೋ ಓಷನಲ್ಲಿ ಫಾರ್ಮ್ ಆಗೋದಕ್ಕೆ ಇದು ಮ್ಯಾರಿಟೈಮ್ ಟ್ರಾಪಿಕಲ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಕೋಲ್ಡ್ ಪೋಲಾರು, ಮ್ಯಾರಿಟೈಮ್ ಪೋಲಾರು, ಅಂದರೆ ಇದು ಲ್ಯಾಂಡಲ್ಲಿ ಫಾರ್ಮ್ ಆಗುತ್ತೆ, ಇದು ಓಷನಲ್ಲಿ ಫಾರ್ಮ್ ಆಗುತ್ತೆ. ನೆಕ್ಸ್ಟು ಇದನ್ನೇ ಮತ್ತೇನಪ್ಪ ಅಂತಂದರೆ ಕಾಂಟಿನೆಂಟ್ ಟ್ರಾಪಿಕಲ್ ವಾರ್ಮ್, ಅಂದರೆ ಕಾಂಟಿನೆಂಟಲ್ ಓರಿಜಿನೇಟ್ ಆಗ್ತೈತೆ, ಟ್ರಾಪಿಕಲ್ ರೀಜನಲ್ಲಿ ಓರಿಜಿನೇಟ್ ಆಗ್ತೈತೆ, ಇದು ವಾರ್ಮ್ ಇರುತ್ತೆ. ಇದಕ್ಕೆ ಕಾಂಟಿನೆಂಟ್ ಟ್ರಾಪಿಕಲ್ ವಾರ್ಮ್. ಇದು ಕಾಂಟಿನೆಂಟ್ ಟ್ರಾಪಿಕಲ್ ಕೋಲ್ಡ್, ಕಾಂಟಿನೆಂಟ್ ರೀಜನಲ್ಲಿ ಫಾರ್ಮ್ ಆಗುತ್ತೆ. ಏನಪ್ಪ ಅಂತಂದರೆ ಟ್ರಾಪಿಕಲ್ ಯಾವ ಕಾಂಟಿನೆಂಟ್ ಅಂತಂದರೆ ಟ್ರಾಪಿಕಲ್ ರೀಜನಲ್ಲಿ ಕೋಲ್ಡ್ ಇರುತ್ತೆ. ಅಂದರೆ ಕಾಂಟಿನೆಂಟಲ್ಲಿ ಟ್ರಾಪಿಕಲ್ ರೀಜನಲ್ಲಿ ವಾರ್ಮ್ ಆಗಿ, ಕಾಂಟಿನೆಂಟಲ್ಲಿ ಟ್ರಾಪಿಕಲ್ ರೀಜನ್ ಆಗಿ ಕೋಲ್ಡ್ ಆಗಿ, ಇವು 2 ಫಾರ್ಮ್ ಆಗ್ತವೆ. ನೆಕ್ಸ್ಟ್ ಅದೇ ಮೆರಿಟೈಮ್ ಟ್ರಾಪಿಕಲಲ್ಲಿ ಬಂದರೆ ಮೆರಿಟೈಮ್ ಟ್ರಾಪಿಕಲ್ ವಾರ್ಮು, ಮೆರಿಟೈಮ್ ಟ್ರಾಪಿಕಲ್ ಕೋಲ್ಡು. ಹಾಗೆ ಇಲ್ಲಿ ಕೋಲ್ಡ್ ಪೋಲಾರಲ್ಲಿ ಬಂತಂತಂದರೆ ಕೋಲ್ಡ್ ಪೋಲಾರ್, ಇದು ಕಾಂಟಿನೆಂಟಲ್ ಪೋಲಾರ್ ವಾರ್ಮು, ಕಾಂಟಿನೆಂಟಲ್ ಪೋಲಾರ್ ಕೋಲ್ಡು. ಇದು ಮೆರಿಟೈಮ್ ಪೋಲಾರ್ ವಾರ್ಮು, ಮೆರಿಟೈಮ್ ಪೋಲಾರ್ ಕೋಲ್ಡು. ಈ ಥರ ಡಿವಿಷನ್ ಮಾಡ್ತಾರೆ. ಇವೆಲ್ಲ ಅಂದರೆ ಟೋಟಲ್ ನಾವು ಏರ್ ಮಾಸ್ ಒಂದು ಏರ್ ಮಾಸ್ ಫಾರ್ಮ್ ಆಗೋದಂತಂದರೆ ಟ್ರಾಪಿಕಲ್ ರೀಜನಲ್ಲಿ ಫಾರ್ಮ್ ಆಗೈತೋ ಅಥವಾ ಕಾಂಟಿನೆಂಟಲ್ ಫಾರ್ಮ್ ಆಗೈತೆ, ವಾರ್ಮಲ್ಲಿ ಫಾರ್ಮ್ ಆಗೈತೆ, ಅನ್ಸ್ಟೇಬಲ್ ಅಥವಾ ಸ್ಟೇಬಲ್ ಐತೋ, ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಏರ್ ಮಾಸ್ ಸಿಗುತ್ತೆ ನಮಗೆ. ಏನಪ್ಪ ಅಂದರೆ ಇದು ಕಾಂಟಿನೆಂಟಲು, ಟ್ರಾಪಿಕಲು, ವಾರ್ಮು, ಅನ್ಸ್ಟೇಬಲು. ಇದು ಒಂದು ಏನಪ್ಪ ಅಂತಂದರೆ ಏರ್ ಮಾಸ್. ಇದು ಕಾಂಟಿನೆಂಟಲ್ ಫಾರ್ಮ್ ಆಗುತ್ತೆ, ಟ್ರಾಪಿಕಲ್ ರೀಜನಲ್ಲಿ ಫಾರ್ಮ್ ಆಗಿದೆ, ವಾರ್ಮ್ ಇದೆ ಮತ್ತು ಅನ್ಸ್ಟೇಬಲ್ ಇದೆ. ಹಾಗೆ ಕಾಂಟಿನೆಂಟಲ್, ಟ್ರಾಪಿಕಲ್, ವಾರ್ಮು, ಸ್ಟೇಬಲ್, ಇದೊಂದು ಸೆಕೆಂಡ್ ಟೈಪ್ ಆಫ್ ಏರ್ ಮಾಸು. ಆಮೇಲೆ ಕಾಂಟಿನೆಂಟಲ್ ಟ್ರಾಪಿಕಲ್ ಕೋಲ್ಡು ಅನ್ಸ್ಟೇಬಲು, ಹಾಗೆ ಕಾಂಟಿನೆಂಟಲ್ ಟ್ರಾಪಿಕಲ್ ಕೋಲ್ಡು ಸ್ಟೇಬಲು. ಇದೇನಪ್ಪ ಅಂದರೆ ಕಾಂಟಿನೆಂಟಲ್ ಟ್ರಾಪಿಕಲ್ ಕೋಲ್ಡ್ ಸ್ಟೇಬಲು, ಇದು ನಾರ್ತ್ ಈಸ್ಟ್ ಮಾನ್ಸೂನ್ನ ಫಾರ್ಮ್ ಮಾಡುತ್ತೆ. ಇವಾಗ ನೋಡಿ ಏನಪ್ಪ ಅಂತಂದರೆ ನಮ್ಮ ಇಂಡಿಯಾ ಮ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ ಇವಾಗ ಈ ಥರ ಇಂಡಿಯಾ ಮ್ಯಾಪ್ ಇದೆ. ಇಲ್ಲಿ ಟಿಬೆಟಿಯನ್ ಪ್ಲೇಟು ಇದೆ. ಇಲ್ಲೇಂದು ಏನಪ್ಪ ಅಂತಂದರೆ ಕೋಲ್ಡ್ ರೀಜನ್ ಆಗಿರುತ್ತೆ. ಇಲ್ಲಿ ಹೈ ಪ್ರೆಷರ್ ಇರುತ್ತೆ ಯಾವ ಟೈಮಲ್ಲಿ, ವಿಂಟರ್ಸ್ ಟೈಮಲ್ಲಿ. ಇಲ್ಲೇನಪ್ಪ ಅಂತಂದರೆ ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆವಾಗ ವಿಂಡು ಇಲ್ಲಿಂದ ಇಲ್ಲಿ ಫ್ಲೋ ಆಗುತ್ತೆ. ನೋಡಿ ಇಲ್ಲಿ ಕೋಲ್ಡ್ ಇದೆ, ಟ್ರಾಪಿಕಲ್ ರೀಜನಲ್ಲಿ ಫಾರ್ಮ್ ಆಗಿದೆ, ಆಮೇಲೆ ಕಾಂಟಿನೆಂಟಲ್ ಫಾರ್ಮ್ ಆಗಿದೆ. ಕಾಂಟಿನೆಂಟಲು, ಟ್ರಾಪಿಕಲ್ಲು, ಕೋಲ್ಡು, ಆಮೇಲೆ ಸ್ಟೇಬಲ್ ಇದೆ. ಇದೇನಪ್ಪ ಅಂತಂದರೆ ಜಾಸ್ತಿ ಇದು ಅನ್ಸ್ಟೇಬಲ್ ಇಲ್ಲ, ಅಂದರೆ ಕ್ಲೌಡ್ ಫಾರ್ಮ್ ಆಗಿ ಲೈಟ್ನಿಂಗು ಇದೆಲ್ಲ ಮಾಡತ್ತಂತಲ್ಲ, ಸ್ಟೇಬಲ್ ಆಗಿರೋದ್ರಿಂದ ಕಾಂಟಿನೆಂಟಲ್ ಟ್ರಾಪಿಕಲ್ ಕೋಲ್ಡ್ ಸ್ಟೇಬಲು ಇದು ನಾರ್ತ್ ಈಸ್ಟ್ ಮಾನ್ಸೂನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಏರ್ ಮಾಸ್ ಯಾವುದಪ್ಪ ಅಂತಂದರೆ ಮ್ಯಾರಿಟೈಮ್ ಟ್ರಾಪಿಕಲ್ ವಾರ್ಮ್ ಅನ್ಸ್ಟೇಬಲ್. ಮ್ಯಾರಿಟೈಮ್ ಟ್ರಾಪಿಕಲ್ ವಾರ್ಮ್ ಅನ್ಸ್ಟೇಬಲ್ ಇದೇನಪ್ಪ ಅಂತಂದರೆ ನಮಗೆ ಸೌತ್ ವೆಸ್ಟ್ ಮಾನ್ಸೂನ್ನ ಕೊಡುತ್ತೆ. ಸೌತ್ ವೆಸ್ಟ್ ಮಾನ್ಸೂನ್ ಹೆಂಗೆ ಕೊಡುತ್ತೆ ಅಂದರೆ ಇವಾಗ ನೋಡಿ,
ಮೆರಿಟೈಮ್ ಟ್ರಾಪಿಕಲ್, ಇಲ್ಲಿ ಮೆರಿಟೈಮ್ ಇದು, ಅದಕ್ಕೆ ಮೆರಿಟೈಮು ಟ್ರಾಪಿಕಲ್ ರೀಜನಲ್ಲಿ ಫಾರ್ಮ್ ಆಗಿದೆ ಇದು. ಮೆರಿಟೈಮ್ ಟ್ರಾಪಿಕಲ್ ವಾರ್ಮ್ ಇದೆ ಮತ್ತು ಅನ್ಸ್ಟೇಬಲ್ ಇದೆ. ಅನ್ಸ್ಟೇಬಲ್ ಅಂತಂದರೆ ಕ್ಲೌಡ್ ಫಾರ್ಮೇಷನ್ ಆಗಿ ಮಳೆ ಕೊಡುತ್ತೆ ಜಾಸ್ತಿ. ಮೆರಿಟೈಮ್ ಟ್ರಾಪಿಕಲ್ ವಾರ್ಮ್ ಅನ್ಸ್ಟೇಬಲ್ ಇದೇನಪ್ಪ ಅಂದರೆ ಸೌತ್ ವೆಸ್ಟ್ ಮಾನ್ಸೂನು. ಹಾಗೆ ಮತ್ತು ಬೇರೆ ಬೇರೆ ಯಾವಪ್ಪ ಅಂತಂದರೆ ಮೆರಿಟೈಮ್ ಟ್ರಾಪಿಕಲ್ ವಾರ್ಮ್ ಸ್ಟೇಬಲು, ಮೆರಿಟೈಮ್ ಟ್ರಾಪಿಕಲ್ ಕೋಲ್ಡ್ ಅನ್ಸ್ಟೇಬಲು, ಮೆರಿಟೈಮ್ ಟ್ರಾಪಿಕಲ್ ಕೋಲ್ಡ್ ಸ್ಟೇಬಲು. ನೆಕ್ಸ್ಟ್ ಪೋಲಾರ್ ರೀಜನಲ್ಲಿ ಬಂತಂತಂದರೆ ಕಾಂಟಿನೆಂಟಲ್ ಪೋಲಾರ್ ವಾರ್ಮ್ ಅನ್ಸ್ಟೇಬಲು, ಕಾಂಟಿನೆಂಟಲ್ ಪೋಲಾರ್ ವಾರ್ಮ್ ಸ್ಟೇಬಲು, ಕಾಂಟಿನೆಂಟಲ್ ಪೋಲಾರ್ ಕೋಲ್ಡ್ ಅನ್ಸ್ಟೇಬಲು, ಕಾಂಟಿನೆಂಟಲ್ ಪೋಲಾರ್ ಕೋಲ್ಡ್ ಸ್ಟೇಬಲು. ಹಾಗೆ ಮೆರಿಟೈಮ್ ಪೋಲಾರ್ ವಾರ್ಮ್ ಅನ್ಸ್ಟೇಬಲು, ಮೆರಿಟೈಮ್ ಪೋಲಾರ್ ವಾರ್ಮ್ ಸ್ಟೇಬಲು. ಆಮೇಲೆ ಇಲ್ಲೆಂಪ ಏನಪ್ಪ ಅಂತಂದರೆ ಮೆರಿಟೈಮ್ ಪೋಲಾರ್ ವಾರ್ಮ್ ಅನ್ಸ್ಟೇಬಲು, ಮೆರಿಟೈಮ್ ಪೋಲಾರ್ ಕೋಲ್ಡ್ ಸ್ಟೇಬಲು. ಇಷ್ಟೇನಪ್ಪ ಅಂತಂದರೆ ಇವು ಟೋಟಲ್ 16 ಬರುತ್ತೆ. ಇವೇನು ಜಸ್ಟ್ ನಿಮಗೆ ಏರ್ ಮಾಸ್ ಯಾವ ಥರ ಇರುತ್ತೆ ಅಂತ ಗೊತ್ತಿದ್ರೆ ಸಾಕು, ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ ಅಂತ ಗೊತ್ತಿದ್ರೆ ಸಾಕು. ನೀವೇನಪ್ಪ ಅಂತಂದರೆ ಕಾಂಟಿನೆಂಟಲ್ ಫಾರ್ಮ್ ಆದರೆ ಕಾಂಟಿನೆಂಟಲ್ ಇರುತ್ತೆ, ಟ್ರಾಪಿಕ್ ರೀಜನಲ್ಲಿ ಟ್ರಾಪಿಕಲ್ಲಿ ವಾರ್ಮು ಅಥವಾ ಕೋಲ್ಡ್ ಇರುತ್ತೆ ಅಂತ ನೋಡ್ಕೋಬೇಕು, ಅನ್ಸ್ಟೇಬಲ್ ಐತೆ ಸ್ಟೇಬಲ್ ಐತೆ ಅಂತ ನೋಡ್ಕೋಬೇಕು. ಇವೆರಡು ನೆನಪಿಟ್ಕೊಂಡ್ರೆ ಸಾಕು ನೀವು. ಕಾಂಟಿನೆಂಟಲ್ ಟ್ರಾಪಿಕಲ್ ಕೋಲ್ಡ್ ಸ್ಟೇಬಲ್ ಏನಪ್ಪ ಅಂದರೆ ನಾರ್ತ್ ಈಸ್ಟ್ ಮಾನ್ಸೂನ್ ರೇನನ್ನು ಫಾರ್ಮ್ ಮಾಡುತ್ತೆ. ಇದು ಮೆರಿಟೈಮ್ ಟ್ರಾಪಿಕಲ್ ವಾರ್ಮ್ ಅನ್ಸ್ಟೇಬಲು ಸೌತ್ ವೆಸ್ಟ್ ಮಾನ್ಸೂನ್ನ ಫಾರ್ಮ್ ಮಾಡುತ್ತೆ. ಇಷ್ಟು ಏನಪ್ಪ ಅಂದರೆ ಏರ್ ಮಾಸಸ್. ಅಂದರೆ ಏರ್ ಮಾಸಸ್ ಅಂತಂದ್ರೇನು, ಒಂದು ರೀಜನಲ್ಲಿ ಏನಪ್ಪ ಅಂತಂದರೆ ಅಲ್ಲೇ 2-3 ದಿನ ಗಾಳಿ ಇತ್ತು ಅಂತಂದರೆ ಹೋಮೋಜಿನಸ್ ಆಗಿತ್ತಂತಂದರೆ ಆ ಪ್ರಾಪರ್ಟಿನ ತೊಗೊಳುತ್ತೆ, ಅದು ಏರ್ ಮಾಸು. ಇವು ಟೈಪ್ಸ್ ಆಫ್ ಏರ್ ಮಾಸ್. ಇದು ಕ್ಲಾಸಿಫಿಕೇಶನ್ ಆಫ್ ಏರ್ ಮಾಸ್. ಇಷ್ಟು 16 ಕ್ಲಾಸಿಫಿಕೇಶನ್ ಇದೆ. ಇವಾಗ ಏರ್ ಮಾಸನ್ನು ನೋಡಿದ್ವಿ, ಏರ್ ಮಾಸ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ. ಈ ಥರದ ಚಾರ್ಟ್ ನೋಡೋಣ, ಅಂದರೆ ಎಕ್ಸಾಕ್ಟ್ ಮ್ಯಾಪ್ ಒಳಗಡೆ ಹೆಂಗೆ ಯಾವ ಥರ ಫಾರ್ಮ್ ಆಗುತ್ತಂತ. ಸೊ ನೋಡಿ, ಇಲ್ಲಿ ಏನಪ್ಪ ಅಂತಂದರೆ ಪೋಲಾರ್ ರೀಜನ್ ಇದೆ, ಇಷ್ಟು ಪೋಲಾರ್ ರೀಜನು. ಇದು ಟ್ರಾಪಿಕಲ್ ರೀಜನು. ಸೊ ಸೌತ್ ಹೆಮಿಸ್ಫಿಯರ್ ಒಳಗಡೆ ಸೇಮು, ಇದು ಟ್ರಾಪಿಕಲ್ ರೀಜನು. ಇದು ಪೋಲಾರ್ ರೀಜನು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಪೋಲಾರ್ ರೀಜನಲ್ಲಿ ಕಾಂಟಿನೆಂಟಲ್ ಫಾರ್ಮ್ ಆಗಿದೆ ಮತ್ತು ಪೋಲಾರ್ ರೀಜನಲ್ಲಿ ಆಗಿದೆ, ಅದಕ್ಕೆ ಕಾಂಟಿನೆಂಟಲ್ ಪೋಲಾರ್, ಇದು ಏರ್ ಮಾಸು. ಇಲ್ಲಿ ಮೆರಿಟೈಮ್ ರೀಜನ್ ಅಂದರೆ ಸಮುದ್ರದಲ್ಲಿ ಫಾರ್ಮ್ ಆಗಿದೆ, ಆಮೇಲೆ ಪೋಲಾರ್ ರೀಜನಲ್ಲಿ ಇದೆ, ಅದಕ್ಕೆ ಮೆರಿಟೈಮ್ ಪೋಲಾರ್ ಅಂತ ಕರಿತೀವಿ. ಸೇಮ್ ಮೆರಿಟೈಮ್ ಪೋಲಾರು, ಕಾಂಟಿನೆಂಟಲ್ ಪೋಲಾರು. ನೆಕ್ಸ್ಟು ಇವಾಗ ಟ್ರಾಪಿಕಲ್ ರೀಜನಲ್ಲಿ ಬಂತಂದರೆ ಕಾಂಟಿನೆಂಟಲ್ ಫಾರ್ಮ್ ಆಗುತ್ತೆ ಟ್ರಾಪಿಕಲ್ ರೀಜನು, ಮೆರಿಟೈಮಲ್ಲಿ ಫಾರ್ಮ್ ಆಗುತ್ತೆ ಟ್ರಾಪಿಕಲ್ ರೀಜನು, ಕಾಂಟಿನೆಂಟಲ್ ಫಾರ್ಮ್ ಆಗುತ್ತೆ ಟ್ರಾಪಿಕಲ್ ರೀಜನು, ಮತ್ತು ಮೆರಿಟೈಮಲ್ಲಿ ಫಾರ್ಮ್ ಆಗುತ್ತೆ ಮೆರಿಟೈಮ್ ಟ್ರಾಪಿಕಲು. ಇಷ್ಟು. ನೆಕ್ಸ್ಟು ಇದು ಎಮ್ಮೆ ಅಂತಂತಂದರೆ ಇದು ಮೆರಿಟೈಮ್ ಇಕ್ವೆಟೋರಿಯಲು. ನೆಕ್ಸ್ಟು ಹಾಗೆ ಸೌತ್ ಹೆಮಿಸ್ಫಿಯರ್ ಬಂತಂದರೆ ಮೆರಿಟೈಮ್ ಟ್ರಾಪಿಕಲು, ಮೆರಿಟೈಮ್ ಟ್ರಾಪಿಕಲು, ಮೆರಿಟೈಮ್ ಟ್ರಾಪಿಕಲು, ಕಾಂಟಿನೆಂಟಲ್ ಟ್ರಾಪಿಕಲು. ಹಾಗೆ ಪೋಲಾರ್ ಸೈಡ್ ಬಂದು ಅಂತಂದರೆ ಮೆರಿಟೈಮ್ ಪೋಲಾರು ಜಾಸ್ತಿ ಸದರ್ನ್ ಹೆಮಿಸ್ಫಿಯರಲ್ಲಿ ಓಷನ್ ಇದೆ ಅಂತ ಹೇಳಿದೆ, ಅದಕ್ಕೆ ಮೆರಿಟೈಮ್ ಪೋಲಾರು, ಮೆರಿಟೈಮ್ ಪೋಲಾರು. ಮೆರಿಟೈಮ್ ಪೋಲಾರಲ್ಲಿ ಇದು ಕಾಂಟಿನೆಂಟಲ್ ಪೋಲಾರ್ ನಾವು ಕಂಡುಬರೋದು ರೇರು, ಸಿಟಿ. ಇವಾಗ ಇಲ್ಲಿ CA ಅಂತ ಕೊಟ್ಟಿದ್ದಾರೆ, ಇದು ಅಂಟಾರ್ಟಿಕಾ, ಕಾಂಟಿನೆಂಟಲ್ ಅಂಟಾರ್ಟಿಕಾ. ಆಮೇಲೆ ಇದು CA ಅಂತಂದರೆ ಕಾಂಟಿನೆಂಟಲ್ ಆರ್ಕ್ಟಿಕ್. ಇವಿಷ್ಟು ಅಂತಂದರೆ ಒಂದು ವರ್ಲ್ಡ್ ಮ್ಯಾಪಲ್ಲಿ ನಾವು ಏರ್ ಮಾಸಸ್ ನೋಡೋದು ಅಂತಂದರೆ ಈ ಥರ ಫಾರ್ಮ್ ಆಗಿರುತ್ತೆ. ಇವಾಗ ನಿಮಗೆ ಜಾಸ್ತಿ ಕ್ಲಾರಿಟಿ ಸಿಕ್ತಂತ ನಾನು ಅನ್ಕೋತೀನಿ. ಇವು ಟೈಪ್ಸ್ ಆಫ್ ಏರ್ ಮಾಸಸ್ಸು. ಇವಾಗ ಇಷ್ಟು ಏರ್ ಮಾಸ್ ಕಲ್ತ್ವಲ್ಲ, ಇದರ ಇಂಪಾರ್ಟೆನ್ಸ್ ಏನು ಇಂಪಾರ್ಟೆನ್ಸ್ ಅಂತಂದರೆ ಏರ್ ಮಾಸಸ್ ಆರ್ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಕಾಸ್, ಯಾಕೆ ಸಿಗ್ನಿಫಿಕೆಂಟ್ ಅಪ್ಪ ಅಂತಂದರೆ ಹೆಲ್ಪ್ ಇನ್ ಫಾರ್ಮೇಷನ್ ಆಫ್ ಫ್ರಂಟ್ಸ್. ಸ್ಟಾರ್ಟಿಂಗ್ಗೆ ನಾವು ಟೆಂಪ್ರೇಟ್ ಸೈಕ್ಲೋನ್ ನೋಡುವಾಗಲೇ ಹೇಳಿದೆ, ಏರ್ ಮಾಸಸ್ಸಿಂದ ಏನಪ್ಪ ಅಂತಂದರೆ ಫ್ರಂಟ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಫ್ರಂಟ್ಸಿಂದ ಟೆಂಪ್ರೇಟ್ ಸೈಕ್ಲೋನ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನಾವು ಈಸಿಯಾಗಿ ನೋಡ್ಬೋದು. ಅದಕ್ಕೆ ಈ ಏರ್ ಮಾಸು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ರಂಟ್ಸ್ ಅಂದರೆ ಏನಂತ ನೋಡೋಣ. ಈ ಫ್ರಂಟ್ಸ್ ಆರ್ ರೀಜನ್ ವೇರ್ ಟೆಂಪ್ರೇಟ್ ಸೈಕ್ಲೋನ್ ಒರಿಜಿನ್. ಮತ್ತು ಇದೇ ಲಿಂಕ್ ಇರೋದು ಏರ್ ಮಾಸಿಂದ ಫ್ರಂಟ್ಸಿಂದ ಟೆಂಪ್ರೇಟ್ ಸೈಕ್ಲೋನ್. ಅದಕ್ಕೆ ಫ್ರಂಟ್ಸ್ ಏನಪ್ಪ ಅಂತಂದರೆ ಟೆಂಪ್ರೇಟ್ ಸೈಕ್ಲೋನ್ ಎಲ್ಲಿ ಒರಿಜಿನೇಟ್ ಆಗ್ತಿದೆ ಅಂತ ನೋಡ್ಬೋದು. ಇವಾಗ ಏರ್ ಮಾಸನ್ನು ನೋಡಿದ್ವಿ. ನೆಕ್ಸ್ಟು ಫ್ರಂಟ್ಸ್ ಅಂದರೆ ಏನಂತ ನೋಡೋಣ. ಈ ಫ್ರಂಟ್ಸ್ ಅಂದರೆ ಏನಪ್ಪ ಅಂತಂದರೆ ಅ ಸ್ಲೋಪಿಂಗ್ ಬೌಂಡ್ರಿ ಬಿಟ್ವೀನ್ 2 ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್. ಇವಾಗ ಏರ್ ಮಾಸಸ್ ಅಂತ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಕೋಲ್ಡ್ ಏರ್ ಮಾಸ್ ಇರುತ್ತೆ,
ಇನ್ನೊಂದು ಅಂದ್ಕೊಳ್ಳಿ ವಾರ್ಮ್ ಏರ್ ಮಾಸಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲೇನು ಕೊಟ್ಟಿದ್ದಾನೆ, ಆ ಸ್ಲೋಪಿಂಗ್ ಬಾಟರಿ ಬಿಟ್ವೀನ್ ಟೂ ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್. ಟೂ ಕಾಂಟ್ರಾಸ್ಟಿಂಗ್ ಅಂತಂತಂದ್ರೆ ಒಂದು ಕೋಲ್ಡ್ ಇದ್ದರೆ ಇನ್ನೊಂದು ವಾರ್ಮು, ಈ ಥರ ಕಾಂಟ್ರಾಸ್ಟಿಂಗ್ ಅಪೋಸಿಟು. ಟೂ ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್ ಇನ್ನೊಂದು ಫ್ರಂಟ್ಸು. ಅಂದರೆ ಇವು ಯಾವಾಗ ಇವೆರಡು ಕೂಡ್ತಾವಲ್ಲ ಅವಾಗ ಒಂದು ಸ್ಲೋಪ್ ಫಾರ್ಮ್ ಮಾಡುತ್ತೆ. ಅವು ಯಾಕೆ ಸ್ಲೋಪ್ ಫಾರ್ಮ್ ಮಾಡ್ತಾರೆ, ಆ ಸ್ಲೋಪಿಂದ ಏನು ಯೂಸ್ ಅಂತ ನೆಕ್ಸ್ಟ್ ನೋಡೋಣ. ಈ ಸ್ಲೋಪ್ ಫಾರ್ಮ್ ಮಾಡುತ್ತಲ್ಲ, ಈ ಸ್ಲೋಪ್ ಫಾರ್ಮ್ ಮಾಡೋದ್ರಿಂದ ಇದಕ್ಕೆ ನಾವು ಫ್ರಂಟ್ಸ್ ಅಂತ ಕರಿತೀವಿ. ಎರಡು ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್ಸು ಯಾವಾಗ ಕೂಡಿದಾಗ ಒಂದು ಸ್ಲೋಪಿಂಗ್ ಏನಪ್ಪ ಅಂತಂದರೆ ಸ್ಲೋಪಿಂಗ್ ಬೌಂಡ್ರಿ ಫಾರ್ಮ್ ಮಾಡುತ್ತೆ. ಆ ಸ್ಲೋಪಿಂಗ್ ಬೌಂಡ್ರಿಗೆ ಏನಪ್ಪ ಅಂತಂತಂದರೆ ಫ್ರಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ಅಲ್ಲಿ ಕಂಡೀಷನ್ಸ್ ಫಾರ್ ಫಾರ್ಮೇಷನ್ ಆಫ್ ಏರ್ ಮಾಸಸ್ ನೋಡಿದ್ವಿ. ಏನಪ್ಪ ಅಂದರೆ ಹೋಮೋಜಿನಸ್ ಮಿಕ್ಸ್ಚರ್ ಇರಬೇಕು, 3 to 4 days ಒಂದೇ ರೀಜನಲ್ಲಿ ಇರಬೇಕು, ಅಲ್ಲಿ ಪ್ರಾಪರ್ಟೀಸ್ ತೊಗೊಳತ್ತಂತ ನೋಡಿದ್ವಿ. ಹಾಗೆ ಇಲ್ಲಿ ಕಂಡೀಷನ್ ಫಾರ್ ಫಾರ್ಮೇಷನ್ ಆಫ್ ಫ್ರಂಟ್ಸು ಅಂದರೆ ಏನು ಕಂಡೀಷನ್ ಬೇಕಪ್ಪ ಫ್ರಂಟ್ಸಿಗೆ, ಇದು ಫ್ರಂಟ್ಸ್ ಫಾರ್ಮ್ ಆಗೋಕ್ಕೆ ಅಂತ ನೋಡೋಣ. ಪ್ರೆಸೆನ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್ ಅಂದರೆ ಏರ್ ಮಾಸ್ ಇರ್ತಾವಲ್ಲ, ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್ ಪ್ರೆಸೆಂಟ್ ಇರಬೇಕು. ಒಂದು ಕಡೆ ಕೋಲ್ಡ್ ಇತ್ತಂತಂದರೆ ಇನ್ನೊಂದು ಕಡೆ ವಾರ್ಮ್ ಏನಪ್ಪ ಏರ್ ಮಾಸ್ ಇರಬೇಕು. ಪ್ರೆಸೆನ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್ ಇನ್ ಟರ್ಮ್ಸ್ ಆಫ್ ಟೆಂಪ್ರೇಚರು, ಪ್ರೆಷರು, ಹ್ಯುಮಿಡಿಟಿ. ಅಂದರೆ ಇವು ಏನಪ್ಪ ಅಂತಂದರೆ ಎರಡು ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್ ಇರಬೇಕು. ಒಂದು ಟೆಂಪ್ರೇಚರ್, ಪ್ರೆಷರ್, ಹ್ಯುಮಿಡಿಟಿಯಿಂದ ಒಂದು ಏರ್ ಮಾಸ್ ಇರಬೇಕು. ಇನ್ನೊಂದು ಏನಪ್ಪ ಅಂದರೆ ಬೇರೆ ಟೆಂಪ್ರೇಚರ್, ಪ್ರೆಷರ್, ಹ್ಯುಮಿಡಿಟಿ ಇರೋದು ಇನ್ನೊಂದು ಏರ್ ಮಾಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೇನಪ್ಪ ಅಂದರೆ ಇಲ್ಲಿ ಟೆಂಪ್ರೇಚರ್ ಏನಿದೆ ಕೋಲ್ಡ್ ಇದೆ, ಪ್ರೆಷರ್ ಏನಿರಪ್ಪ ಅಂತಂದರೆ ಡೆನ್ಸ್ ಆಗಿರುತ್ತೆ ಪ್ರೆಷರು, ಆಮೇಲೆ ಹ್ಯುಮಿಡಿಟಿ ನಾರ್ಮಲಾಗಿ ಇರುತ್ತೆ. ಇಲ್ಲಿ ವಾರ್ಮ್ ಇದೆ, ಟೆಂಪ್ರೇಚರ್ ಜಾಸ್ತಿ, ಪ್ರೆಷರು ಲೋ, ಇದು ಲೆಸ್ ಡೆನ್ಸರ್ ಇರುತ್ತೆ. ಆಮೇಲೆ ಇದು ಹ್ಯುಮಿಡಿಟಿ ಏನಪ್ಪ ಅಂದರೆ ಹೈ ಇರುತ್ತೆ. ಇಲ್ಲಿ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅಂದರೆ ಒಂದು ಎರಡು ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್ ಇರಬೇಕು. ಇನ್ನೊಂದು ಸೆಕೆಂಡ್ ಕಂಡೀಷನ್ ಏನಪ್ಪ ಅಂತಂತಂದರೆ ಕನ್ವರ್ಜೆನ್ಸ್ ಆಫ್ ಏರ್. ಇವು ಎರಡು ಏರ್ ಮಾಸ್ ಇರ್ತಾವಲ್ಲ, ಇವೆರಡು ಕನ್ವರ್ಜ್ ಆಗಬೇಕು. ಇದು ಎರಡನೇ ಕಂಡೀಷನ್. ಇವು ಎರಡು ಕಂಡೀಷನ್ಸ್ ಏನಪ್ಪ ಅಂತಂದರೆ ಫ್ರಂಟ್ಸ್ನ ಫಾರ್ಮ್ ಮಾಡುತ್ತೆ. ಹೆನ್ಸ್ ಏರ್ ಮಾಸಸ್ ಡೆವಲಪ್ ಇನ್ ರೀಜನ್ ಆಫ್ ಕನ್ವರ್ಜೆನ್ಸ್ ಆಫ್ ಕೋಲ್ಡ್ ಪೋಲಾರ್ ಈಸ್ಟರ್ಲೀಸ್ ಆ್ಯಂಡ್ ವಾರ್ಮ್ ವೆಸ್ಟರ್ಲೀಸ್. ಇದು ವಾರ್ಮ್ ವೆಸ್ಟರ್ಲೀಸ್ ಆಗಬೇಕು. ಏರ್ ಮಾಸ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತಂತಂದರೆ ರೀಜನ್ ಆಫ್ ಕನ್ವರ್ಜೆನ್ಸ್ ಆಫ್ ಒಂದು ಕೋಲ್ಡ್ ಪೋಲಾರ್ ಈಸ್ಟರ್ಲೀಸ್ ಮತ್ತು ವಾರ್ಮ್ ವೆಸ್ಟರ್ಲೀಸ್ ಇದ್ದಲ್ಲಿ ಫಾರ್ಮ್ ಆಗುತ್ತೆ. ಇವಾಗ ನೀವು ಒಂದು ಮ್ಯಾಪ್ ತೊಗೊಂಡು ತೋರಿಸಿದ್ರೆ ಇದಕ್ಕೇನಂತಂದ್ರೆ ಈಕ್ವೇಟರಲ್ ಲೋ ಪ್ರೆಷರ್ ಬೆಲ್ಟ್ ಅಂತಾರಂತ ಹೇಳಿದೆ. ಹಾಗೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತಾರಂತ ಹೇಳಿದೆ. ಇಲ್ಲೇನಪ್ಪ ಅಂದರೆ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟು, ಆಮೇಲೆ ಹೈ ಪ್ರೆಷರ್ ಬೆಲ್ಟ್ ಅಂತಾರಂತ ಹೇಳಿದೆ. ಇದೇನಪ್ಪ ಅಂದರೆ ಟ್ರೇಡ್ ವಿಂಡ್ ಇಲ್ಲಿ ಏನಪ್ಪ ಅಂತಂದರೆ ಇದು ಕೋರಿಯಸ್ ಫೋರ್ಸಿಂದ ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಹಾಗೆ ಇಲ್ಲೇನಾಗುತ್ತೆ ಅಂತಂದರೆ ವೆಸ್ಟರ್ಲೀಸ್ ಫಾರ್ಮ್ ಆಗುತ್ತೆ. ಆಮೇಲೆ ಇದು ಈಸ್ಟರ್ಲೀಸು. ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಏರ್ ಮಾಸ್ ಡೆವಲಪ್ ಇನ್ ರೀಜನ್ ಕನ್ವರ್ಜೆನ್ಸ್ ಆಫ್ ಕೋಲ್ಡ್ ಪೋಲಾರ್ ಈಸ್ಟರ್ಲೀಸ್. ಇದು ಕೋಲ್ಡ್ ಪೋಲಾರ್ ಈಸ್ಟರ್ಲಿ ಅಂದರೆ ಈ ಏರ್ ಮಾಸು ಈ ಕಡೆ ಬರ್ತಾ ಇದೆ, ಎಲ್ಲಿ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಹತ್ರ ಬರ್ತಾ ಇದೆ. ಆಮೇಲೆ ಇದು ವೆಸ್ಟರ್ಲೀಸ್ ಏನಪ್ಪ ಅಂದರೆ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟಿಗೆ ಹೋಗ್ತಾ ಇದೆ. ಇವೆರಡು ಯಾವಾಗ ಕನ್ವರ್ಜ್ ಆಗುತ್ತಲ್ಲ ಆವಾಗ ಫ್ರಂಟ್ಸ್ ಫಾರ್ಮ್ ಆಗುತ್ತೆ. ಅದನ್ನೇ ಕೊಟ್ಟಿರೋದು. ಇದು ವೆಸ್ಟರ್ಲಿ. ಇದು ಹೆನ್ಸ್ ಏರ್ ಮಾಸ್ ಡೆವಲಪ್ ಇನ್ ಅ ರೀಜನ್ ಕನ್ವರ್ಜೆನ್ಸ್ ಆಫ್ ಕೋಲ್ಡ್ ಪೋಲಾರ್ ಈಸ್ಟರ್ಲಿ ಆ್ಯಂಡ್ ವಾರ್ಮ್ ವೆಸ್ಟರ್ಲಿ. ಇದೇನಪ್ಪ ಅಂದರೆ ಇದು ವಾರ್ಮ್ ಇರುತ್ತೆ, ಇದು ಕೋಲ್ಡ್ ಇರುತ್ತೆ. ಎರಡು ಏರ್ ಮಾಸ್ ಏನಪ್ಪ ಅಂದರೆ ಕನ್ವರ್ಜೆನ್ಸ್ ಆಗೋದಕ್ಕೆ ಏನಪ್ಪ ಅಂದರೆ ಫ್ರಂಟ್ ಫಾರ್ಮ್ ಆಗುತ್ತೆ. ನೆಕ್ಸ್ಟು ಈ ಫ್ರಂಟ್ಸಲ್ಲಿ ಟೈಪ್ಸ್ ಬರ್ತವೆ. ಯಾವ ಟೈಪ್ಸ್ ಅಂತಂದರೆ ಒಂದು ವಾರ್ಮ್ ಫ್ರಂಟು, ಆಮೇಲೆ ಕೋಲ್ಡ್ ಫ್ರಂಟು, ಆಕ್ಲೂಡೆಡ್ ಫ್ರಂಟು, ಸ್ಟೇಷನರಿ ಫ್ರಂಟು. ಇಲ್ಲಿ ವಾರ್ಮ್ ಫ್ರಂಟಲ್ಲಿ ಏನಾಗುತ್ತೆ ಅಂದರೆ ವಾರ್ಮ್ ಏರ್ ಡಾಮಿನೇಟ್ ಮಾಡುತ್ತೆ, ಅಂದರೆ ವಾರ್ಮ್ ಏರ್ ಮೂವ್ ಆಗುತ್ತೆ. ಇಲ್ಲಿ ವಾರ್ಮ್ ಏರ್ ಇರುತ್ತಲ್ಲ ಇದು ಜಾಸ್ತಿ ಮೂವ್ ಆಗುತ್ತೆ, ಅಂದರೆ ಇದು ಫೋರ್ಸ್ ಮಾಡೋಕ್ಕೆ ನೋಡುತ್ತೆ. ಇಲ್ಲಿ ಕೋಲ್ಡ್ ಫ್ರಂಟಲ್ಲಿ ಕೋಲ್ಡ್ ಏರ್ ಏನಪ್ಪ ಅಂತಂದರೆ ಮೂವ್ ಆಗುತ್ತೆ. ಹಾಗೆ ಆಕ್ಲೂಡೆಡ್ ಫ್ರಂಟಲ್ಲಿ ಏನಾಗುತ್ತೆ ಅಂತಂದರೆ ಎರಡು ಮೂವ್ ಆಗ್ತವೆ. ಆಮೇಲೆ ಸ್ಟೇಷನರಿ ಫ್ರಂಟಲ್ಲಿ ಇಲ್ಲೇನಂದರೆ ಪ್ಯಾರಲಲ್ ಮೂವ್ ಆಗ್ತವೆ. ಇವು ಒಂದು ಕೋಲ್ಡ್ ಫ್ರಂಟ್ ಈ ಕಡೆ ಕೋಲ್ಡ್ ಏರ್ ಮಾಸ್ ಈ ಕಡೆ ಹೋಗ್ತಾ ಇತ್ತು ಅಂದರೆ ವಾರ್ಮ್ ಏರ್ ಮಾಸ್ ಈ ಕಡೆ ಹೋಗ್ತಾ ಇರುತ್ತೆ, ಅಂದರೆ ಪ್ಯಾರಲಲ್ ಆಗಿ ಮೂವ್ ಆಗ್ತಾ ಇರುತ್ತೆ ಇಲ್ಲಿ ಸ್ಟೇಷನರಿ ಫ್ರಂಟಲ್ಲಿ. ನೆಕ್ಸ್ಟು ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಫ್ರಂಟ್ ಈಸ್ ನೋನ್ ಆಸ್ ಫ್ರಂಟೋಜೆನಿಸಿಸ್. ಅಂದರೆ ಯಾವ ಕಂಡೀಷನ್ ಅಥವಾ ಪ್ರೊಸೆಸ್ಸು ಫ್ರಂಟನ್ನು ಫಾರ್ಮ್ ಮಾಡ್ತೈತೆ ಅಂದರೆ ಅದಕ್ಕೆ ಫ್ರಂಟೋಜೆನಿಸಿಸ್ ಅಂತ ಕರಿತೀವಿ. ಯಾವ ಪ್ರೊಸೆಸ್ಸು ಫ್ರಂಟನ್ನು ಏನಪ್ಪ ಅಂತಂದರೆ ಡೆತ್ತಿಗೆ ಕಾಸ್ ಮಾಡ್ತೈತೆ ಅಂದರೆ ಅದಕ್ಕೆ ಫ್ರಂಟೋಲೈಸಿಸ್ ಅಂತ ಕರಿತೀವಿ. ಪ್ರೊಸೆಸ್ ಫಾರ್ಮ್ ಮಾಡೋದಕ್ಕೆ ಫ್ರಂಟೋಜೆನಿಸಿಸು,
ಅದರ ಫ್ರಂಟನ್ನು ಡೆತ್ ಮಾಡೋದಕ್ಕೆ ಫ್ರಂಟೋಲೈಸಿಸು. ಮತ್ತು ಇದ್ರೊಳಗೆ ಯಾವುದು ಫ್ರಂಟನ್ನು ಡೆತ್ ಮಾಡುತ್ತಂದರೆ ಇದು ಅಕ್ಲೂಡೆಡ್ ಫ್ರಂಟನ್ನು ಡೆತ್ತನ್ನು ಕಾಸ್ ಮಾಡುತ್ತೆ, ಅದಕ್ಕೆ ಫ್ರಂಟೋಲೈಸಿಸ್ ಅಂತ ಕರಿತೀವಿ. ಇವು ಟೈಪ್ಸ್ ಆಫ್ ಫ್ರಂಟ್ಸು. ಇವಾಗ ಇವನ್ನೇ ಒಂದು ಸ್ವಲ್ಪ ಡಿಟೇಲಾಗಿ ನೋಡೋಣ. ಫಸ್ಟು ವಾರ್ಮ್ ಫ್ರಂಟ್ ಏನಪ್ಪ ಅಂದರೆ ಡೆವಲಪ್ ಇನ್ ರೀಜನ್ ವೆನ್ ವಾರ್ಮ್ ಏರ್ ಈಸ್ ಆ್ಯಕ್ಟಿವ್ ಆ್ಯಂಡ್ ಎಂಟರ್ಸ್ ದಿ ಟೆರಿಟರಿ ಆಫ್ ಕೋಲ್ಡ್ ಏರ್. ಇಲ್ಲಿ ಏನಾಗುತ್ತೆ ಅಂದರೆ ಇದು ವಾರ್ಮ್ ಫ್ರಂಟು. ಇಲ್ಲಿ ವಾರ್ಮ್ ಏರ್ ಏನಪ್ಪ ಅಂದರೆ ಆ್ಯಕ್ಟಿವ್ ಇರುತ್ತೆ. ವಾರ್ಮ್ ಏರ್ ಆ್ಯಕ್ಟಿವ್ ಇರುತ್ತೆ ಅಂತಂದರೆ ವಾರ್ಮ್ ಏರ್ ಮೂವ್ ಆಗ್ತಿರುತ್ತೆ. ಕೋಲ್ಡ್ ಏರ್ ಸ್ಟೇಬಲ್ ಆಗೇ ಇರುತ್ತೆ, ಆದರೆ ವಾರ್ಮ್ ಏರ್ ಮೂವ್ ಆಗ್ತಾ ಇರುತ್ತೆ. ಇವಾಗ ಒಂದು ಡಯಾಗ್ರಾಮಲ್ಲಿ ನಿಮಗೆ ಹೇಳಿದರೆ ಇದು ವಾರ್ಮ್ ಏರು, ಇದು ಕೋಲ್ಡ್ ಏರ್ ಸ್ಟೇಬಲ್ ಆಗಿದೆ. ಇದು ಕೋಲ್ಡ್ ಏರು, ಇದು ವಾರ್ಮ್ ಏರು. ಇವಾಗ ಈ ವಾರ್ಮ್ ಏರಪ್ಪ ಅಂದರೆ ಆ್ಯಕ್ಟಿವ್ ಇರುತ್ತೆ, ಅಂದರೆ ಇದು ವಾರ್ಮ್ ಫಾರ್ಮ್ ಮಾಡೋಕ್ಕೆ ಇದು ವಾರ್ಮ್ ಏರ್ ಆ್ಯಕ್ಟಿವ್ ಇರುತ್ತೆ. ವಾರ್ಮ್ ಏರಪ್ಪ ಅಂದರೆ ಮೂವ್ ಆಗ್ತಿರುತ್ತೆ. ಕೋಲ್ಡ್ ಏರ್ ಯಾವಾಗಲೂ ಡೆನ್ಸರ್ ಇರುತ್ತೆ ಅಂತ ಹೇಳಿದ್ದೀನಿ. ಇದೇನಪ್ಪ ಅಂದರೆ ಲೆಸ್ ಡೆನ್ಸರ್ ಇರುತ್ತೆ. ಇವು ಎರಡು ಯಾವಾಗ ಕನ್ವರ್ಜ್ ಆಗುತ್ತಲ್ಲ ಅವಾಗ ವಾರ್ಮ್ ಏರ್ ಏನಾಗುತ್ತೆ ಅಂತಂದರೆ ಮೇಲೆ ಏರ್ ಬೀಳುತ್ತೆ. ಈ ಥರ ಮೇಲೆ ಈಗೇನಪ್ಪ ಅಂತಂದರೆ ಸ್ಲೋಪ್ ಫಾರ್ಮ್ ಮಾಡುತ್ತೆ. ಈ ಸ್ಲೋಪ್ ಏನಪ್ಪ ಅಂತಂದರೆ ಈ ಸ್ಲೋಪು ಇದಕ್ಕೆ ಫ್ರಂಟ್ ಅಂತ ಕರಿತೀವಿ. ಈ ಸ್ಲೋಪಲ್ಲಿ ಸ್ಟ್ರೇಟಸ್ ಕ್ಲೌಡ್ ಫಾರ್ಮ್ ಆಗುತ್ತೆ. ಯಾಕಂದರೆ ಒಂದು ಕೋಲ್ಡ್ ಏರ್ ಮಾಸ್ ಇದೆ, ಒಂದು ವಾರ್ಮ್ ಏರ್ ಮಾಸ್ ಇದೆ. ಇವೆರಡು ಕಾಲಿಜನ್ ಆಗೋದ್ರಿಂದ ಇಲ್ಲಿ ಕ್ಲೌಡ್ಸ್ ಫಾರ್ಮ್ ಆಗ್ತವೆ. ಇದೇ ಥರ ನೋಡಿ, ಈ ಕ್ಲೌಡ್ಸ್ ಫಾರ್ಮ್ ಆಗೋದಕ್ಕೆ ಎಲ್ಲಿ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ ಅಲ್ಲಿ ರೇನ್ ಬೀಳುತ್ತೆ. ಸೊ ಈ ವಾರ್ಮ್ ಫ್ರಂಟ್ ಏನಪ್ಪ ಅಂದರೆ ಇಷ್ಟೆಲ್ಲ ರೀಜನ್ಗೆ ಏನಪ್ಪ ಅಂದರೆ ಮಳೆ ಕೊಡುತ್ತೆ. ಇಲ್ಲೇನು ನೋಡಿ, ಡೆವಲಪ್ಸ್ ಇನ್ ದ ರೀಜನ್ ವೆನ್ ವಾರ್ಮ್ ಏರ್ ಇಸ್ ಆ್ಯಕ್ಟಿವ್. ವಾರ್ಮ್ ಏರ್ ಏನಪ್ಪ ಅಂದರೆ ಮೂವ್ ಆಗ್ತಾ ಇದೆ, ಆ್ಯಕ್ಟಿವ್ ಅಂತಂದರೆ ಮೂವ್ ಆಗ್ತಾ ಇರೋದು. ಆ್ಯಂಡ್ ಎಂಟರ್ಸ್ ದಿ ಟೆರಿಟರಿ ಆಫ್ ಕೋಲ್ಡ್ ಏರ್. ಈ ಕೋಲ್ಡ್ ಏರ್ ಟೆರಿಟರಿಗೆ ಮೂವ್ ಆಗ್ತಾ ಇದೆ. ವಾರ್ಮ್ ಏರ್ ಬೀಂಗ್ ಲೈಟರ್. ವಾರ್ಮ್ ಏನಪ್ಪ ಅಂದರೆ ಯಾವಾಗಲೂ ಲೈಟರ್ ಇರುತ್ತೆ ಅಂತ ಹೇಳಿದ್ದೀನಿ. ಅದೇನಪ್ಪ ಅಂದರೆ ರೈಸ್ ಅಪ್ವರ್ಡ್ಸ್. ಎಲ್ಲಿ ವಾರ್ಮ್ ಏರ್ ಇರುತ್ತೋ ಅದು ಲೈಟರ್ ಇರೋದ್ರಿಂದ ರೈಸ್ ಮೇಲೇ ಆಗುತ್ತೆ. ಅಲಾಂಗ್ ಜೆಂಟಲ್ ಸ್ಲೋಪ್ ಆ್ಯಂಡ್ ದಿಸ್ ಸ್ಲೋಪ್ ಈಸ್ ನೋನ್ ಆಸ್ ವಾರ್ಮ್ ಫ್ರಂಟ್. ಈ ಸ್ಲೋಪಿಗೆ ವಾರ್ಮ್ ಫ್ರಂಟ್ ಅಂತ ಕರಿತೀವಿ. ಆ್ಯಸ್ ಏರ್ ರೈಸ್ ಇಸ್ ಜೆಂಟ್ಲಿ. ಇಲ್ಲೇನಪ್ಪ ಅಂದರೆ ವಾರ್ಮ್ ಏರ್ ಮೂವ್ ಆಗ್ತಾ ಇರೋದು, ಇಲ್ಲಿ ಏರು ಸ್ಲೋ ಆಗಿ ಜೆಂಟಲಾಗಿ ಏನಪ್ಪ ಅಂದರೆ ರೈಸ್ ಆಗುತ್ತೆ. ಫಾರ್ಮ್ ಸ್ಟೇಟಸ್ ಕ್ಲೌಡ್ಸ್. ಇಲ್ಲೇನಪ್ಪ ಅಂದರೆ ಸ್ಟೇಟಸ್ ಕ್ಲೌಡ್ಸ್ನ ಫಾರ್ಮ್ ಮಾಡುತ್ತೆ. ವಿಚ್ ಗಿವ್ ಜೆಂಟಲ್ ಟು ಮಾಡ್ರೇಟ್ ಪ್ರೆಸಿಪಿಟೇಷನ್. ಈ ಸ್ಟೇಟಸ್ ಕ್ಲೌಡ್ ಏನಪ್ಪ ಅಂದರೆ ಜೆಂಟಲ್ ಟು ಮಾಡ್ರೇಟ್ ಪ್ರೆಸಿಪಿಟೇಷನ್ ಕೊಡುತ್ತೆ, ಆಕರಿಂಗ್ ಫಾರ್ ಲಾಂಗರ್ ಡ್ಯೂರೇಷನ್. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲೌಡ್ಸು ಆ್ಯಂಡ್ ಟೈಪ್ಸ್ ಆಫ್ ಕ್ಲೌಡ್ಸು ಇದೇನಪ್ಪ ಅಂತಂದರೆ ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಒಂದು ಟಾಪಿಕ್ ಮಾಡ್ತೀನಿ. ಆ ಟಾಪಿಕಲ್ಲಿ ಕ್ಲೌಡ್ಸ್ ಟೈಪ್ಸು ಅಥವಾ ಮತ್ತು ಇದು ಪ್ರೆಸಿಪಿಟೇಷನು, ಆ ಪ್ರೆಸಿಪಿಟೇಷನ್ ಟೈಪ್ಸು, ಈ ಪ್ರೆಸಿಪಿಟೇಷನಲ್ಲಿ ಲಿಕ್ವಿಡ್ ಪ್ರೆಸಿಪಿಟೇಷನು, ಆಮೇಲೆ ಸಾಲಿಡ್ ಪ್ರೆಸಿಪಿಟೇಷನ್ ಯಾವುವು ಅಂದರೆ ಫಾರ್ ಎಕ್ಸಾಂಪಲ್ ರೇನು, ವಿರ್ಗ, ಡಿಸಲ್ಲು, ಆಮೇಲೆ ಇಲ್ಲಿ ಸಾಲಿಡ್ ಸ್ಲೀಟು, ಸ್ನೋ, ಇವು ಬರ್ತವೆ, ಕ್ಲಾಸಿಫಿಕೇಷನ್ ಬರ್ತವೆ. ಈ ಟಾಪಿಕಲ್ಲಿ ನಾನು ಕವರ್ ಮಾಡ್ತೀನಿ. ಸ್ಟೇಟಸ್ ಕ್ಲೌಡ್ಸ್ ಅಂದರೆ ಏನು, ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಅಂದರೆ ಏನು, ಕ್ಯುಮುಲಸ್ ಕ್ಲೌಡ್ಸ್ ಅಂತಂದ್ರೇನು, ನಿಂಬಸ್ ಕ್ಲೌಡ್ಸ್ ಅಂದರೆ ಏನು, ಇವು ಟೈಪ್ಸ್ ಆಫ್ ಕ್ಲೌಡ್ಸ್ ಮತ್ತು ಪ್ರೆಸಿಪಿಟೇಷನ್ ಟೈಪ್ಸ್ನ ಈ ಹೈಡ್ರಾಲಜಿಕಲ್ ಸೈಕಲ್ ಟಾಪಿಕ್ ಕವರ್ ಮಾಡಿದಾಗ ಮಾಡ್ತೀನಿ. ಇವಾಗ ಸ್ಟೇಟಸ್ ಕ್ಲೌಡ್ಸ್ ಅಂದರೆ ಇಷ್ಟೇ ತಿಳ್ಕೊಳ್ಳಿ. ಸ್ಟೇಟಸ್ ಕ್ಲೌಡ್ ಏನಾಗುತ್ತೆ ಅಂದರೆ ಜೆಂಟಲ್ ಟು ಮಾಡ್ರೇಟ್ ರೇನ್ ಆಗುತ್ತೆ, ಅಂದರೆ ಸಾಧಾರಣ ರೇನ್ ಇದು ಕೊಡುತ್ತೆ. ಆಮೇಲೆ ಫಾರ್ ಲಾಂಗರ್ ಡ್ಯೂರೇಷನ್ ಇದು ಸ್ಟೇಟಸ್ ಕ್ಲೌಡ್ ರೇನ್ ಕೊಡುತ್ತೆ. ಇದನ್ನು ಕವರ್ ಮಾಡಿದಾಗ ನಿಮಗೆ ಆರಾಮಾಗಿ ಈಸಿ ಆಗುತ್ತೆ ಸ್ಟೇಟಸ್ ಕ್ಲೌಡ್ ಅಂದರೆ ಏನಂತಂದು. ಇವಾಗ ಇಲ್ಲಿ ವಾರ್ಮ್ ಫ್ರಂಟ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಕೋಲ್ಡ್ ಏರು ಸ್ಟೇಬಲ್ ಆಗಿದೆ. ಇದು ವಾರ್ಮ್ ಏರು ಮೂವ್ ಆಗ್ತಾ ಇದೆ. ಈ ಸ್ಟೇಟಸ್ ಕ್ಲೌಡ್ಸ್ ಅಂತಂದ್ರೇನು ಹಾರಿಜಾಂಟಲಾಗಿ ಫಾರ್ಮ್ ಆಗುತ್ತೆ. ಇಷ್ಟು ಹಾರಿಜಾಂಟಲಾಗಿ ಫಾರ್ಮ್ ಆಗಿದ್ರೆ ಲಾರ್ಜರ್ ಪಾರ್ಟಿಗೆ ರೇನ್ ಕೊಡುತ್ತೆ. ಇದು ವಾರ್ಮ್ ಫ್ರಂಟು. ಇಷ್ಟು ವಾರ್ಮ್ ಫ್ರಂಟ್ ಬಗ್ಗೆ ನೀವು ತಿಳ್ಕೊಬೇಕು. ನೆಕ್ಸ್ಟು ಕೋಲ್ಡ್ ಫ್ರಂಟಿಗೆ ಹೋಗೋಣ. ಇಲ್ಲಿ ಕೋಲ್ಡ್ ಫ್ರಂಟ್ ಯಾವಾಗಪ್ಪ ಅಂತಂದರೆ ಅಲ್ಲಿ ವಾರ್ಮ್ ಫ್ರಂಟಲ್ಲಿ ವಾರ್ಮ್ ಏರ್ ಆ್ಯಕ್ಟಿವ್ ಇರುತ್ತೆ. ಹಾಗೆ ಕೋಲ್ಡ್ ಫ್ರಂಟಲ್ಲಿ ಕೋಲ್ಡ್ ಏರ್ ಏನಿರುತ್ತೆ ಅಂದರೆ ಆ್ಯಕ್ಟಿವ್ ಇರುತ್ತೆ. ಕೋಲ್ಡ್ ಏರ್ ಆ್ಯಕ್ಟಿವ್ ಇರೋದಂದ್ರೇನು, ಕೋಲ್ಡ್ ಏರ್ ಏನಪ್ಪ ಅಂದರೆ ಮೂವ್ ಆಗ್ತಿರುತ್ತೆ, ಜಾಸ್ತಿ ಸ್ಪೋರ್ಟ್ಸಿಂದ ಕೋಲ್ಡ್ ಏರ್ ಮೂವ್ ಆಗ್ತಿರುತ್ತೆ. ಕೋಲ್ಡ್ ಏರ್ ಎಂಟರ್ಸ್ ದಿ ಸಬ್ ಟ್ರಾಪಿಕಲ್ ರೀಜನ್ ಆಫ್ ವಾರ್ಮ್ ಏರ್. ಸಬ್ ಟ್ರಾಪಿಕಲ್ ರೀಜನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಸ್ಟರ್ಲಿ ಮತ್ತು ವೆಸ್ಟರ್ಲಿ ಇದ್ದಾಗ, ಇವಾಗ ಈಸ್ಟರ್ಲಿ ಪೋಲಾರ್ ಈಸ್ಟರ್ಲಿ ನೋಡಿದ್ವಿ, ಈ ಕಡೆಯಿಂದ ವೆಸ್ಟರ್ಲಿ ನೋಡಿದ್ವಿ.
ವೆಸ್ಟರ್ಲಿ ಮೂವ್ ಆಗ್ತೈತೆ ಅಂತ ನೋಡಿದ್ವಿ. ಇವಾಗ ಇಲ್ಲಿ ವಾರ್ಮ್ ಫ್ರಂಟಲ್ಲಿ ಏನಪ್ಪ ಅಂತಂದರೆ ಇದು ಜಾಸ್ತಿ ಫೋರ್ಸಿಂದ ಮೂವ್ ಆಗ್ತಿರುತ್ತೆ, ಅಂದರೆ ಇದು ಆ್ಯಕ್ಟಿವ್ ಇರುತ್ತೆ. ಅದೇ ಏನಪ್ಪ ಅಂದರೆ ಕೋಲ್ಡ್ ಫ್ರಂಟ್ ಇದ್ದರೆ ಇದು ಜಾಸ್ತಿ ಆ್ಯಕ್ಟಿವ್ ಆಗಿರುತ್ತೆ, ಇದು ಜಾಸ್ತಿ ಫೋರ್ಸಿಂದ ಮೂವ್ ಆಗ್ತಿರುತ್ತೆ. ಆ್ಯಸ್ ದಿ ಕೋಲ್ಡ್ ಏರ್ ಇಸ್ ಡೆನ್ಸರ್, ಇಲ್ಲಿ ಏನಾಗುತ್ತೆ ಅಂದರೆ ಕೋಲ್ಡ್ ಏರ್ ಡೆನ್ಸ್ ಇರುತ್ತೆ, ಇಟ್ ಟ್ರಾವೆಲ್ಸ್ ವಿತ್ ಸ್ಲೋ ಸ್ಪೀಡ್, ಡೆನ್ಸ್ ಇರೋದ್ರಿಂದ ಸ್ಲೋ ಸ್ಪೀಡಲ್ಲಿ ಹೋಗುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ವಾರ್ಮ್ ಏರ್, ಇದು ಯಾವಾಗ ವಾರ್ಮ್ ಏರ್ ಜೊತೆ ಕಾಂಟ್ಯಾಕ್ಟಲ್ಲಿ ಬರುತ್ತಲ್ಲ, ದ ಕೋಲ್ಡ್ ಏರ್ ವರ್ಟಿಕಲಿ ಥ್ರೋಸ್ ದಿ ವಾರ್ಮ್ ಏರ್. ಇದೇನು ಮಾಡುತ್ತಂತಂದರೆ ಕೋಲ್ಡ್ ಏರ್ ಏನು ಮಾಡುತ್ತಾರೆ, ವಾರ್ಮ್ ಏರ್ನ ವರ್ಟಿಕಲಿಯಾಗಿ ಥ್ರೋ ಮಾಡಿಬಿಡುತ್ತೆ, ಫಾರ್ಮಿಂಗ್ ಸ್ಟೀಪ್ ಸ್ಲೋಪ್ ನೋನ್ ಆಸ್ ಕೋಲ್ಡ್ ಫ್ರಂಟ್. ಇಲ್ಲಿ ನೋಡಿ ಈ ಡಯಾಗ್ರಾಮಲ್ಲಿ ಹೇಳ್ತೀನಿ ಅಥವಾ ಇಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಇದು ವಾರ್ಮ್ ಏರು, ಇದು ಕೋಲ್ಡ್ ಏರು. ಕೋಲ್ಡ್ ಫ್ರಂಟಲ್ಲಿ ಕೋಲ್ಡ್ ಏರ್ ಆ್ಯಕ್ಟಿವ್ ಇರುತ್ತೆ, ಅಂದರೆ ಕೋಲ್ಡ್ ಏರ್ ಮೂವ್ ಆಗ್ತಾ ಇರುತ್ತೆ. ಇದು ಡೆನ್ಸ್ ಇರೋದ್ರಿಂದ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಸ್ಲೋ ಆಗಿ ಮೂವ್ ಆದಾಗ ಏನಾಗುತ್ತೆ ಅಂದರೆ ಇದು ಡೆನ್ಸ್ ಇರೋದ್ರಿಂದ ಇಲ್ಲಿ ವಾರ್ಮ್ ಏರ್ ಜೊತೆ ಕನ್ವರ್ಜ್ ಆದಾಗ ಈ ವಾರ್ಮ್ ಏರ್ ಏನಪ್ಪ ಅಂತಂದರೆ ವರ್ಟಿಕಲಾಗಿ ಏನಪ್ಪ ಅಂತಂದರೆ ಮೂವ್ ಆಗಿಬಿಡುತ್ತೆ. ಇದಕ್ಕಂದರೆ ಇದು ಡೆನ್ಸ್ ಇರೋದ್ರಿಂದ, ಇದು ಲೈಟರ್ ವೇಟ್ ಇರೋದ್ರಿಂದ ಬೇಗ ಏನಪ್ಪ ಅಂದರೆ ಮೇಲೆ ಈ ಥರ ವರ್ಟಿಕಲಾಗಿ ಫಾರ್ಮ್ ಆಗುತ್ತೆ. ಇದೇನಪ್ಪ ಅಂದರೆ ಇದಕ್ಕೆ ವಾರ್ಮ್ ಫ್ರಂಟ್ ಅಂತ ಕರಿತೀವಿ. ಆಗಲೇ ಏನಪ್ಪ ಅಂದರೆ ಸ್ಲೋಪು ಈ ಥರ ನೋಡಿದ್ವಿ, ಈ ಥರ ಇರುತ್ತೆ ಅಂತ ನೋಡಿದ್ವಿ ಎಲ್ಲಿ ಕೋಲ್ಡ್ ಫ್ರಂಟಲ್ಲಿ. ಈ ಥರ ಏನಪ್ಪ ಅಂದರೆ ಕ್ಲೌಡ್ ಫಾರ್ಮ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಏನಪ್ಪ ಅಂದರೆ ಸ್ಲೋಪ್ ಫಾರ್ಮ್ ಆಗೋದ್ರಿಂದ ಈ ಥರ ಕ್ಲೌಡ್ ಫಾರ್ಮ್ ಆಗುತ್ತೆ. ಅಂದರೆ ಸ್ವಲ್ಪ ರೀಜನಲ್ಲಿ ಅಷ್ಟೇ ಮಳೆ ಕೊಡುತ್ತೆ, ಮತ್ತು ವಿತ್ ಥಂಡರ್ ಸ್ಟಾರ್ಮ್ ಮತ್ತು ಲೈಟ್ನಿಂಗ್ ಜೊತೆ ಇದು ಕೂಡಿರುತ್ತೆ. ಇದೇನಪ್ಪ ಆಕರ್ಸ್ ವೆನ್ ಕೋಲ್ಡ್ ಏರ್ ಇಸ್ ಆ್ಯಕ್ಟಿವ್ ಆ್ಯಂಡ್ ದಿಸ್ ಕೋಲ್ಡ್ ಏರ್ ಎಂಟರ್ಸ್ ದಿ ಸಬ್ ಟ್ರಾಪಿಕಲ್ ರೀಜನ್ ಆಫ್ ವಾರ್ಮ್ ಏರ್. ಅದೇ ನೋಡಿದ್ವಿ. ಆ್ಯಸ್ ದಿ ಕೋಲ್ಡ್ ಏರ್ ಇಸ್ ಡೆನ್ಸರ್ ಏನಪ್ಪ ಅಂದರೆ ಇಟ್ ಟ್ರಾವೆಲ್ ವಿತ್ ಸ್ಲೋ ಸ್ಪೀಡ್ ಆ್ಯಂಡ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ವಾರ್ಮ್ ಏರ್ನ ವರ್ಟಿಕಲಿ ಥ್ರೋ ಮಾಡಿಬಿಡುತ್ತೆ. ಆಮೇಲೆ ಈ ಸ್ಲೋಪಿಗೆ ಕೋಲ್ಡ್ ಫ್ರಂಟ್ ಅಂತ ಕರಿತೀವಿ. ಕೋಲ್ಡ್ ಫ್ರಂಟ್ ಕಾಜಸ್ ಕ್ಯುಮುಲೋನಿಂಬಸ್ ಕ್ಲೌಡ್ಸ್. ಅಲ್ಲಿ ಏನಪ್ಪ ಅಂತಂದರೆ ವಾರ್ಮ್ ಫ್ರಂಟಲ್ಲಿ ಏನು ನೋಡಿದ್ವಿ, ಸ್ಟ್ರೇಟಸ್ ಕ್ಲೌಡ್ ಫಾರ್ಮ್ ಮಾಡುತ್ತಂತ ನೋಡಿದ್ವಿ. ಹಾಗೆ ಕೋಲ್ಡ್ ಫ್ರಂಟ್ ಏನು ಮಾಡುತ್ತೆ ಅಂತಂದರೆ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ನ ಫಾರ್ಮ್ ಮಾಡುತ್ತೆ. ಕ್ಲೌಡ್ ವಿಚ್ ಗಿವ್ಸ್ ಹೆವಿ ರೇನ್ಫಾಲ್ ಅಲಾಂಗ್ ವಿತ್ ಲೈಟ್ನಿಂಗ್ ಮತ್ತು ಥಂಡರ್ ಫಾರ್ ಶಾರ್ಟರ್ ಡ್ಯೂರೇಷನ್. ಮತ್ತು ಇದು ಶಾರ್ಟರ್ ಡ್ಯೂರೇಷನ್ ಏನು ಕೊಡುತ್ತೆ. ಇದೇನಪ್ಪ ಅಂದರೆ ಕ್ಯುಮುಲೋನಿಂಬಸ್ಸು ಲೈಟ್ನಿಂಗ್ ಮಾಡುತ್ತೆ, ಅಂದರೆ ಅಲಾಂಗ್ ವಿತ್ ಲೈಟ್ನಿಂಗ್ ಮತ್ತು ಥಂಡರ್ ಇರುತ್ತೆ, ಮತ್ತು ಶಾರ್ಟರ್ ಡ್ಯೂರೇಷನ್ ನೀರು ಕೊಡುತ್ತೆ, ಧಾರಾಕಾರವಾಗಿ ಮಳೆ ಕೊಡುತ್ತೆ. ಇಲ್ಲಿ ನೋಡಿ ಇದು ಕೋಲ್ಡ್ ಏರ್ ಮೂವ್ ಆಗ್ತಾ ಇದೆ, ಇದು ವಾರ್ಮ್ ಏರ್ ಇದೆ. ಇದು ಕೋಲ್ಡ್ ಏರ್ ಏನಪ್ಪ ಅಂತಂದರೆ ವಾರ್ಮ್ ಏರ್ಗೆ ಬಂದಾಗ ವಾರ್ಮ್ ಏನಪ್ಪ ಅಂದರೆ ಲೆಸ್ ಡೆನ್ಸರ್ ಇರೋದ್ರಿಂದ ಇದು ಮೇಲೆ ಹಾರಿಬಿಡುತ್ತೆ, ಈ ಥರ ವರ್ಟಿಕಲ್ ಆಗಿಬಿಡುತ್ತೆ. ಅದಕ್ಕೆ ಕ್ಲೌಡ್ಸು ಈ ಥರ ಫಾರ್ಮ್ ಆಗಿಬಿಡುತ್ತೆ. ಈ ಥರ ಇಲ್ಲಿ ಫಾರ್ಮ್ ಆದಾಗ ಸ್ವಲ್ಪ ಇಷ್ಟೇ ನೋಡಿ, ಈ ರೀಜನ್ಗೆ ಅಷ್ಟೇ ಮಳೆ ಬರುತ್ತೆ, ಇದು ಮಳೆ ಕೊಡುತ್ತೆ. ಇಷ್ಟೇನಪ್ಪ ಅಂತಂದರೆ ಇದು ಕೋಲ್ಡ್ ಫ್ರಂಟ್ಸು. ಇವಾಗ ಒಂದು ಎಕ್ಸಾಂಪಲ್ ನೋಡೋಣ, ಈ ಎಫೆಕ್ಟ್ ಆಫ್ ಕೋಲ್ಡ್ ಫ್ರಂಟು ರಿಯಲ್ ವರ್ಲ್ಡಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ನಾರ್ತ್ ಅಮೆರಿಕಾ ಮತ್ತು ದೇರ್ ಇಸ್ ಅ ಅಬ್ಸೆನ್ಸ್ ಆಫ್ ಈಸ್ಟ್ ಟು ವೆಸ್ಟ್ ಮೌಂಟೇನ್ಸ್. ಇವಾಗ ನಾರ್ತ್ ಅಮೆರಿಕಾ ನೀವು ಡಯಾಗ್ರಾಮ್ ನೋಡಿದರೆ, ಇಲ್ಲಿ ಡಯಾಗ್ರಾಮ್ ತೆಗಿತೀನಿ. ಇಲ್ಲೇನಪ್ಪ ಅಂದರೆ ನಾರ್ತ್ ಅಮೆರಿಕಾದಲ್ಲಿ ನಮ್ಮ ಇಂಡಿಯಾ ಮ್ಯಾಪ್ ನೋಡಿದರೆ ಇಲ್ಲಿ ಹಿಮಾಲಯಸ್ ಇದೆ. ಇಲ್ಲಿ ಯಾವುದು ಕೋಲ್ಡ್ ಏರ್ ಏನಪ್ಪ ಅಂತಂದರೆ ಎಂಟರ್ ಆಗೋದಿಲ್ಲ. ಹಿಮಾಲಯ ಏನಪ್ಪ ಅಂದರೆ ಬ್ಯಾರಿಯರಾಗಿ ಆ್ಯಕ್ಟ್ ಆಗುತ್ತೆ. ಇಲ್ಲಿ ಅಂದರೆ ಇದು ಈಸ್ಟ್ ಟು ವೆಸ್ಟ್ ಮೌಂಟೇನ್, ಅಂದರೆ ಈಸ್ಟ್ ಟು ವೆಸ್ಟ್ ಮೌಂಟೇನ್ ಇದೆ ನಮ್ಮ ಇಂಡಿಯಾ ಹಿಮಾಲಯಸು, ಈಸ್ಟ್ ಟು ವೆಸ್ಟ್ ಮೌಂಟೇನ್. ಆ ಥರ ಕೆನಡಾದಲ್ಲಿ ಈಸ್ಟ್ ಟು ವೆಸ್ಟ್ ಮೌಂಟೇನ್ಸ್ ಯಾವುದೂ ಇಲ್ಲ, ಈ ಥರ ಮೌಂಟೇನ್ಸ್ ಯಾವುದೂ ಇಲ್ಲ. ಆದ ಕಾರಣ ಇಲ್ಲೇನಾಗುತ್ತೆ ಅಂದರೆ ಇವು ಕೋಲ್ಡ್ ಏರ್ ಏನಪ್ಪ ಅಂತಂದರೆ ಎಂಟರ್ ಆಗಿಬಿಡುತ್ತೆ, ಡೈರೆಕ್ಟ್ ಎಂಟರ್ ಆಗಿಬಿಡುತ್ತೆ. ನಾವು ಕೆಲವೊಂದು ಸತಿ ಏನಂತ ಕೇಳ್ತೀವಿ, ಇನ್ ಕೇಸ್ ಏನಾದರೂ ನಮ್ಮ ಥರ ಹಿಮಾಲಯ ಇರಲಿಲ್ಲ ಅಂತಂದರೆ ನಮ್ಮ ಇಂಡಿಯಾನು ಕೋಲ್ಡ್ ಡೆಸರ್ಟಾಗಿ ಫಾರ್ಮ್ ಆಗ್ತಿತ್ತು ಅಂತೀವಿ. ಯಾಕೆ ಇವು ಕೋಲ್ಡ್ ಏರ್ ಡೈರೆಕ್ಟ್ ನಮ್ಮ ಇಂಡಿಯಾಗೆ ಎಂಟರ್ ಆಗ್ತಿತ್ತು ಅದಕ್ಕೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಹಿಮಾಲಯ ಏನಪ್ಪ ಅಂದರೆ ಬ್ಯಾರಿಯರಾಗಿ ಆ್ಯಕ್ಟ್ ಆಗುತ್ತೆ. ಎಲ್ಲ ಕೋಲ್ಡ್ ಏರ್ ಏನಪ್ಪ ಅಂತಂದರೆ ಹಿಮಾಲಯ ಏನಪ್ಪ ಅಂತಂದರೆ ಹಿಮಾಲಯ ಹಿಂದ್ಗಡೆ ಸ್ಟಾಪ್ ಆಗುತ್ತೆ. ಇಲ್ಲಿ ಆ ಥರ ಬ್ಯಾರಿಯರ್ ಇಲ್ಲ ಎಲ್ಲಿ ಕೆನಡಾದಲ್ಲಿ, ಅದಕ್ಕೆ ಏನಪ್ಪ ಅಂದರೆ ಕೋಲ್ಡ್ ಏರ್ ಎಂಟರ್ ಆಗುತ್ತೆ. ಇಲ್ಲೇನಾದರೆ ಇನ್ ನಾರ್ತ್ ಅಮೆರಿಕಾ ದೇರ್ ಈಸ್ ಅಬ್ಸೆನ್ಸ್ ಆಫ್ ಈಸ್ಟ್ ವೆಸ್ಟ್ ಮೌಂಟೇನ್ ಏನಪ್ಪ ಅಂತಂದರೆ ಅಬ್ಸೆಂಟ್ ಇದೆ. ಈಸ್ಟ್ ವೆಸ್ಟ್ ಮೌಂಟೇನ್ ಬ್ಯಾರಿಯರ್. ಕೋಲ್ಡ್ ಪೋಲಾರ್ ಈಸ್ಟರ್ಲೀಸ್ ಎಂಟರ್ ದಿ ಗ್ರೇಟ್ ಪ್ಲೇನ್ ಫಾರ್ಮಿಂಗ್ ಟಾರ್ನೆಡೋ. ಇದೇನಪ್ಪ ಅಂತಂದರೆ ಕೋಲ್ಡ್ ಪೋಲಾರ್ ಪೋಲಾರ್ದಿಂದ ಈಸ್ಟರ್ಲೀಸ್ ಬರ್ತಿರುತ್ತಲ್ಲ, ಆ ಡೈರೆಕ್ಟ್ ಎಂಟರ್ ಆಗುತ್ತೆ. ಅದೇನು ಮಾಡುತ್ತೆ ಅಂದರೆ ಟಾರ್ನೆಡೋ ಫಾರ್ಮ್ ಮಾಡುತ್ತೆ. ಟಾರ್ನೆಡೋ ಅಂದರೆ ಏನು ನೋಡೋಣ. ಈಗ ಇದು ಟಾರ್ನೆಡೋ ಫಾರ್ಮ್ ಆಗುತ್ತೆ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಲ್ಯಾಂಡ್ ಮೇಲೆ ಏನಪ್ಪ ಅಂದರೆ ಈಸ್ಟರ್ಲೀಸ್ ವಿಂಡ್ ಬಂದಾಗ ಈ ಥರ ಟಾರ್ನೆಡೋ ಫಾರ್ಮ್ ಮಾಡುತ್ತೆ. ಇಲ್ಲಿ ನೋಡಿ, ಈಗ ಇದು ಗಾಳಿಯಲ್ಲಿ ಮೇಲೆ ಎದ್ದಿರುತ್ತಲ್ಲ ಇಷ್ಟು, ಇದಕ್ಕೆ ಟಾರ್ನೆಡೋ ಅಂತ ಕರಿತೀವಿ. ಇದು ಕೋಲ್ಡ್ ಫ್ರಂಟ್ ಮಾಡೋದು. ಕೋಲ್ಡ್ ಏನಪ್ಪ ಅಂತಂದರೆ ಕೋಲ್ಡ್ ಏರು ವಾರ್ಮ್ ಏರ್ ರೀಜನ್ ಬಂದಾಗ ಈ ಥರ ಏನಪ್ಪ ಅಂದರೆ ಟಾರ್ನೆಡೋ ಫಾರ್ಮ್ ಮಾಡಿಬಿಡುತ್ತೆ. ನೆಕ್ಸ್ಟು ಇಫ್ ಟಾರ್ನೆಡೋ ಇಸ್ ಫಾರ್ಮ್ಡ್, ಇದೇನಪ್ಪ ಅಂದರೆ ಲ್ಯಾಂಡಲ್ಲಿ ಈ ಥರ ಏನಾದರೂ ಫಿನಾಮಿನಾ ಇರೋದಕ್ಕೆ ಟಾರ್ನೆಡೋ ಅಂತೀವಿ. ಅದೇ ವಾಟರ್ ಬಾಡಿಯಲ್ಲಿ ಆಗಿತ್ತಂದರೆ ಅದಕ್ಕೆ
ವರ್ಟಿಕಲಿ ಏನಪ್ಪ ಅಂದರೆ ವಾಟರ್ನೇ ಮೇಲೆ ಎತ್ತಕ್ಕೆ ಹೋಗುತ್ತೆ, ಅಪ್ವರ್ಡ್ಸ್ ಫಾರ್ಮಿಂಗ್ ವಾಟರ್ ಸ್ಪೋರ್ಟ್ಸ್, ಇದಕ್ಕೆ ವಾಟರ್ ಸ್ಪೋರ್ಟ್ಸ್ ಅಂತ ಕರಿತೀವಿ. ಲ್ಯಾಂಡಲ್ಲಿ ಆದರೆ ಟಾರ್ನೆಡೋ ಅಂತ ಕರಿತೀವಿ, ವಾಟರ್ ರೀಜನಲ್ಲಿ ಆದರೆ ಈ ಥರ ವಾಟರನ್ನು ಮೇಲೆ ಎತ್ತಕ್ಕಾಗತ್ತೆ, ಇದಕ್ಕೆ ಏನಪ್ಪ ಅಂತಂದರೆ ವಾಟರ್ ಸ್ಪೋರ್ಟ್ಸ್ ಅಂತ ಕರಿತೀವಿ. ಅಂದರೆ ಇದು ಕೋಲ್ಡ್ ಫ್ರಂಟದು ಒಂದು ಎಫೆಕ್ಟ್ ರಿಯಲ್ ಲೈಫಲ್ಲಿ ಈ ಥರ ಎಫೆಕ್ಟ್ ಮಾಡುತ್ತೆ. ಇವಾಗ ಎರಡು ಫ್ರಂಟ್ಸ್ನ ನೋಡಿದ್ವಿ, ಒಂದು ವಾರ್ಮ್ ಫ್ರಂಟು ಮತ್ತು ಕೋಲ್ಡ್ ಫ್ರಂಟು. ಇವಾಗ ಏನಪ್ಪ ಅಂದರೆ ಆಕ್ಲೂಡೆಡ್ ಫ್ರಂಟ್ ನೋಡೋಣ. ಇಲ್ಲಿ ಆಕ್ಲೂಡೆಡ್ ಫ್ರಂಟ್ ಏನಾಗುತ್ತೆ ಅಂದರೆ ಆಕರ್ಸ್ ವೆನ್ ಕೋಲ್ಡ್ ಏರ್ ಕಂಪ್ಲೀಟ್ಲಿ ಡಿಸ್ಪ್ಲೇಸ್ ದಿ ವಾರ್ಮ್ ಏರ್. ಇಲ್ಲಿ ಏನಾಗುತ್ತಂದರೆ ಕೋಲ್ಡ್ ಏರ್ ಇರುತ್ತಲ್ಲ, ಇದು ವಾರ್ಮ್ ಏರ್ನ ಕಂಪ್ಲೀಟ್ಲಿ ಏನಪ್ಪ ಅಂದರೆ ಎಷ್ಟು ಇದು ಎಫೆಕ್ಟ್ ಮಾಡುತ್ತಂತಂದರೆ, ಇದು ಕೋಲ್ಡ್ ಏರ್ ಕೆಳಗಡೆ ಇರುತ್ತೆ, ವಾರ್ಮ್ ಏರ್ ಮೇಲ್ಗಡೆ ಆಗುತ್ತೆ. ಈ ಥರ ಫಾರ್ಮ್ ಆಗೋದಕ್ಕೆ ಇದಕ್ಕೆ ಇದು ಆಕ್ಲೂಡೆಡ್ ಫ್ರಂಟ್ ಅಂತ ಕರಿತೀವಿ. ಕೋಲ್ಡ್ ಏರ್ ಮೂವ್ ಆಗ್ತೈತೆ ಅಂತ ತಿಳ್ಕೊಳ್ಳಿ, ಇದು ವಾರ್ಮ್ ಏರು. ಇದು ಟೋಟಲಿ ವಾರ್ಮ್ ಏರ್ನ ಏನಪ್ಪ ಅಂದರೆ ಮೇಲೆ ಎತ್ತಕ್ಕೆ ಒಯ್ಯುತ್ತೆ, ಅದಕ್ಕೆ ಈ ಥರ ರೀಜನ್ ಫಾರ್ಮ್ ಆದರೆ ಅದಕ್ಕೆ ಆಕ್ಲೂಡೆಡ್ ಫ್ರಂಟ್ ಅಂತ ಕರಿತೀವಿ. ಆಕರ್ಸ್ ವೆನ್ ಕೋಲ್ಡ್ ಏರ್ ಕಂಪ್ಲೀಟ್ಲಿ ಡಿಸ್ಪ್ಲೇಸ್ ದಿ ವಾರ್ಮ್ ಏರ್. ಕೋಲ್ಡ್ ಏರ್ ಏನಪ್ಪ ಅಂದರೆ ವಾರ್ಮ್ ಏರ್ನ ಕಂಪ್ಲೀಟ್ಲಾಗಿ ಡಿಸ್ಪ್ಲೇಸ್ ಮಾಡಿತ್ತಂತಂದರೆ ಅದಕ್ಕೆ ಆಕ್ಲೂಡೆಡ್ ಫ್ರಂಟ್ ಅಂತ ಕರಿತೀವಿ. ದೀಸ್ ಫ್ರಂಟ್ಸ್ ಕಾಸಸ್ ಡೆತ್ ಆಫ್ ಫ್ರಂಟ್ಸ್, ಅದನ್ನೇ ಹೇಳಿದೆ. ಅಲ್ಲಿ ಫ್ರಂಟ್ಸ್ನ ಫಾರ್ಮೇಷನ್ ಮಾಡಿತ್ತಂತಂದರೆ ಫ್ರಂಟೋಜೆನಿಸಿಸ್ ಅಂತ ಕರಿತೀವಿ ಅಂತ ನೋಡಿದ್ವಿ. ಫ್ರಂಟ್ನ ಡೆತ್ ಮಾಡ್ತಿದ್ದಂದರೆ ಫ್ರಂಟೋಲೈಸಿಸ್ ಅಂತ ಮಾಡಿರ್ತೀವಿ. ಈ ಆಕ್ಲೂಡೆಡ್ ಫ್ರಂಟ್ ಏನು ಮಾಡ್ತದೆ, ಫ್ರಂಟ್ದ ಡೆತ್ತನ್ನು ಕಾಸ್ ಮಾಡುತ್ತೆ, ಅದಕ್ಕೆ ಫ್ರಂಟೋಲೈಸಿಸ್ಗೆ ಕಾರಣ ಯಾವುದಂದರೆ ಆಕ್ಲೂಡೆಡ್ ಫ್ರಂಟು. ಡೆತ್ ಆಫ್ ಫ್ರಂಟ್ಸ್ ವಿಚ್ ರಿಸಲ್ಟ್ಸ್ ಇಂಟು ಡೆತ್ ಆಫ್ ಟೆಂಪ್ರೇಟ್ ಸೈಕ್ಲೋನ್ಸ್. ಇದು ಯಾವಾಗ ಆಕ್ಲೂಡೆಡ್ ಫ್ರಂಟ್ ಆಗುತ್ತಲ್ಲ ಅವಾಗ ಟೆಂಪ್ರೇಟ್ ಸೈಕ್ಲೋನು ಏನಪ್ಪ ಅಂದರೆ ಅದು ಡೆತ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇವಾಗ ಇಲ್ಲೇನಪ್ಪ ಅಂದರೆ ಇದು ಅಂದರೆ ಇಲ್ಲಿ ಕೋಲ್ಡ್ ಏರ್ ಮೂವ್ ಆಗ್ತೈತೆ ಅಂತ ತಿಳ್ಕೊಳ್ಳಿ, ಇದು ವಾರ್ಮ್ ಏರ್ ಇದೆ. ಕೋಲ್ಡ್ ಏರ್ ಹೆಂಗಂತಂದರೆ ಟೋಟಲ್ ಅಕ್ಯುಮುಲೇಟ್ ಆಗಿಬಿಡುತ್ತೆ ಇಷ್ಟು. ಇದು ನೋಡಿ, ಈ ಎಲ್ಲ ರೀಜನು ಕೋಲ್ಡ್ ಏರೇ ಆಗಿದೆ. ಇದು ವಾರ್ಮ್ ಏರ್ನ ಮೇಲೆ ಎತ್ತಕ್ಕೆ ಹೋಗೋದಿದೆ. ಇದು ಏನು ಮಾಡ್ತಾರೆ ಆಕ್ಲೂಡೆಡ್ ಫ್ರಂಟು, ಇಲ್ಲಿ ಟೆಂಪ್ರೇಟ್ ಸೈಕ್ಲೋನು ಕೂಡ ಡೆತ್ ಆಗಿಬಿಡುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಟೇಷನರಿ ಫ್ರಂಟು. ಇಟ್ ಫಾರ್ಮ್ಸ್ ವೆನ್ 2 ಏರ್ ಮಾಸಸ್ ಇನ್ಸ್ಟೆಡ್ ಆಫ್ ಕನ್ವರ್ಜಿಂಗ್ ಫ್ಲೋ ಪ್ಯಾರಲಲ್. ಇಲ್ಲೇನಾಗುತ್ತೆ ಅಂದರೆ 2 ಏರ್ ಮಾಸಸ್ಸು ಪ್ಯಾರಲಲ್ ಆಗಿ ಏನಪ್ಪ ಫ್ಲೋ ಆಗುತ್ತೆ, ಅಂದರೆ ಹಿಂಗೆ ಕನ್ವರ್ಜ್ ಆಗಲ್ಲ. ನಾವು ಆಗಡೆ ನೋಡಿದ್ವಿ ಈ ಥರ ಅಂತಂದರೆ ಕನ್ವರ್ಜ್ ಆಗ್ತಾಯಿತ್ತು ಅಂತ ನೋಡಿದ್ವಿ. ಆದರೆ ಇದೇನಪ್ಪ ಅಂತಂದರೆ ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ. ಇದೊಂದು ಏರ್ ಮಾಸು ಪ್ಯಾರಲಲ್ ಆಗಿ ಮೂವ್ ಆಗ್ತಾರೆ. ಇಲ್ಲಿ ನೋಡಿ, ಇದು ವಾರ್ಮ್ ಏರು, ಇದು ಕೋಲ್ಡ್ ಏರು. ಇದು ಇತ್ತಾಗ ಮೂವ್ ಆಗ್ತಾಯಿದೆ, ಇದು ಇತ್ತಾಗ ಮೂವ್ ಆಗ್ತಾಯಿದೆ. ಇದೇನಪ್ಪ ಅಂದರೆ ಸ್ಟೇಷನರಿ ಫ್ರಂಟು. ಪ್ಯಾರಲಲ್ ಟು ಈಚ್ ಅದಕ್ಕೆ ಸ್ಟೇಷನರಿ ಫ್ರಂಟ್ ಅಂತ ಕರಿತೀವಿ. ಇವಾಗ ಏನು ನೋಡಿದ್ವಿ ಅಂತಂತಂದರೆ ಟೆಂಪ್ರೇಟ್ ಸೈಕ್ಲೋನ್ ಕಳೆಯೋಕ್ಕೆ ಬೇಸಿಕ್ಸ್ನ ನೋಡ್ಕೊಂಡ್ವಿ. ಏರ್ ಮಾಸಸ್ ಅಂದರೆ ಏನು, ಆಮೇಲೆ ಫ್ರಂಟ್ಸ್ ಅಂತಂದರೆ ಏನು. ಇವಾಗ ಏನು ಮಾಡೋಣ ಅಂದರೆ ಹೋಲಿಸ್ಟಿಕ್ಕಾಗಿ ಸೈಕ್ಲೋನ್ಸ್ನ ನೋಡೋಣ. ಆ ಸೈಕ್ಲೋನ್ಸಲ್ಲಿ ಟೆಂಪ್ರೇಟ್ ಸೈಕ್ಲೋನ್ ಬಂದಾಗ ಇವೆರಡು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಮತ್ತೆ ನಾನು ನಿಮಗೆ ಅಲ್ಲಿ ಹೇಳ್ತೀನಿ. ಸೊ ಸೈಕ್ಲೋನ್ಸ್ ಆರ್ ಲೋ ಪ್ರೆಷರ್ ರೀಜನ್. ಈ ಸೈಕ್ಲೋನ್ ಅನ್ನೋದು ಏನಪ್ಪ ಅಂದರೆ ಲೋ ಪ್ರೆಷರ್ ರೀಜನ್ ಇರುತ್ತೆ ವಿತ್ ಇನ್ಕ್ರೀಸಿಂಗ್ ಪ್ರೆಷರ್ ಔಟ್ವರ್ಡ್ಸ್ ಆ್ಯಂಡ್ ವಿಂಡ್ಸ್ ಫ್ಲೋಸ್ ಫ್ರಮ್ ಔಟ್ಸೈಡ್ ಹೈ ಪ್ರೆಷರ್ ಟು ದಿ ಸೆಂಟ್ರಲ್ ಲೋ ಪ್ರೆಷರ್. ಇಲ್ಲೇನಾಗುತ್ತೆ ಅಂತಂದರೆ ಸೈಕ್ಲೋನ್ಸ್ ಏನಪ್ಪ ಅಂದರೆ ಲೋ ಪ್ರೆಷರ್ ರೀಜನ್ ಇರುತ್ತೆ, ಮತ್ತು ಔಟ್ವರ್ಡ್ ಹೋದಂಗೆ ಹೈ ಪ್ರೆಷರ್ ಇರುತ್ತೆ. ಅಂದರೆ ಇದಕ್ಕಿಂತನೂ ಪ್ರೆಷರ್ ಜಾಸ್ತಿ ಇರುತ್ತೆ, ಆಮೇಲೆ ಈ ಕಡೆನೂ ಜಾಸ್ತಿ ಇರುತ್ತೆ, ಹಾಗೆ ಈ ಕಡೆನೂ ಹೈ ಪ್ರೆಷರ್ ಜಾಸ್ತಿ ಇರುತ್ತೆ. ಅಂದರೆ ಇದೊಂದು ಲೋ ಪ್ರೆಷರ್ ಸೆಂಟರ್ ಇರುತ್ತೆ, ಆಮೇಲೆ ಹೊರಗಡೆ ಹೋದಂಗೆ ಹೈ ಪ್ರೆಷರ್ ಇರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಆ್ಯಂಡ್ ವಿಂಡ್ಸ್ ಫ್ಲೋಸ್ ಫ್ರಮ್ ಔಟ್ಸೈಡ್. ಯಾವಾಗಲೂ ಏನು ಹೇಳಿದ್ದೀನಿ, ಹೈ ಪ್ರೆಷರು ಲೋ ಪ್ರೆಷರ್ ಇತ್ತಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರು ವಿಂಡ್ ಫ್ಲೋ ಆಗುತ್ತೆ ಅಂತ ಹೇಳಿದ್ದೀನಿ. ಇವಾಗ ಇಲ್ಲಿ ಏನಪ್ಪ ಅಂತಂದರೆ ಹೈ ಪ್ರೆಷರ್ ಇದೆ, ಇದು ಲೋ ಪ್ರೆಷರ್ ಇದೆ. ಇವಾಗ ನಾರ್ತನ್ ಹೆಮಿಸ್ಫಿಯರ್ ನೋಡೋಣ. ಇಲ್ಲಿ ಏನಂತಂದರೆ ಕೋರಿಯಲಿಸ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಹೈ ಪ್ರೆಷರ್ ಟು ಲೋ ಪ್ರೆಷರ್ ಮೂವ್ ಆಗ್ತಾ ಇರುತ್ತೆ. ಈಗ ಹೈ ಪ್ರೆಷರ್ ಟು ಲೋ ಪ್ರೆಷರಲ್ಲಿ ಮೂವ್ ಆದಾಗ ನದರ್ನ್ ಹೆಮಿಸ್ಫಿಯರಲ್ಲಿ ಏನಾಗುತ್ತೆ, ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ ಕೋರಿಯಲಿಸ್ ಫೋರ್ಸ್ ಇರೋದ್ರಿಂದ. ಇವಾಗ ಈ ಥರ ಮೂವ್ ಆಗ್ತಾ ಇರುತ್ತೆ, ಇದು ರೈಟಿಗೆ ಡಿಫ್ಲೆಕ್ಟ್ ಆಗೋದ್ರಿಂದ ಇದು ಈ ಥರ ಬರುತ್ತೆ. ಸೊ ಇಲ್ಲೂ ಹೈ ಪ್ರೆಷರ್ ಇದೆ, ಈ ಹೈ ಪ್ರೆಷರಿಂದ ಲೋ ಪ್ರೆಷರ್ ಆಗೋದ್ರಿಂದ ಇದು ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಇದು ಹೈ ಪ್ರೆಷರಿಂದ ಲೋ ಪ್ರೆಷರ್ ಆಗೋದ್ರಿಂದ ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಇದು ಹೈ ಪ್ರೆಷರಿಂದ ಲೋ ಪ್ರೆಷರ್ ಇದ್ದಾಗ ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ನದರ್ನ್ ಹೆಮಿಸ್ಫಿಯರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಫಾರ್ಮ್ ಆಗುತ್ತೆ. ಅದೇ ಈಗ ಸದರ್ನ್ ಹೆಮಿಸ್ಫಿಯರಲ್ಲಿ ಎಕ್ಸಾಮ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸದರ್ನ್ ಹೆಮಿಸ್ಫಿಯರ್ ಅಂತ ತಿಳ್ಕೊಳ್ಳಿ. ಇದು ಲೋ ಪ್ರೆಷರು, ಇದು ಹೈ ಪ್ರೆಷರು, ಇಲ್ಲೂ ಹೈ ಪ್ರೆಷರ್ ಇದೆ, ಇಲ್ಲೂ ಹೈ ಪ್ರೆಷರ್ ಇದೆ, ಇಲ್ಲಿ ಹೈ ಪ್ರೆಷರು. ಇವಾಗ ನೋಡಿ, ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಮೂವ್ ಆಗಬೇಕು. ಸದರ್ನ್ ಹೆಮಿಸ್ಫಿಯರಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೀನಿ, ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಇವಾಗ ಈ ಕಡೆ ಬರ್ತಾ ಇದೆ, ಇವಾಗ ನಾವು ಆ ಡೈರೆಕ್ಷನಲ್ಲಿ ನಿಂತ್ಕೋಬೇಕು. ಲೆಫ್ಟಿಗೆ ಅಂತಂದರೆ ಈ ಸೈಡ್.
ಇಲ್ಲೂ ಏನಪ್ಪ ಅಂತಂದರೆ ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ, ಇದು ಲೆಫ್ಟಿಗೆ ಡಿಫ್ಲೆಕ್ಟ್ ಆಗುತ್ತೆ, ಇದು ಏನಪ್ಪ ಅಂದರೆ ಲೆಫ್ಟ್ ಇಟ್ಟು. ಇವಾಗ ನೋಡಿ ಇದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಅದೇ ನದರ್ನ್ ಹೆಮಿಸ್ಫಿಯರ್ ಆದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ನದರ್ನ್ ಹೆಮಿಸ್ಫಿಯರ್ಲಿ ಸೈಕ್ಲೋನ್ ಫಾರ್ಮ್ ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗುತ್ತೆ. ಆಮೇಲೆ ಇದು ಸದರ್ನ್ ಹೆಮಿಸ್ಫಿಯರಲ್ಲಿ ಏನಪ್ಪ ಅಂತಂದರೆ ಸೈಕ್ಲೋನ್ ಫಾರ್ಮ್ ಆದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗುತ್ತೆ. ಇದು ಟೆಂಪ್ರೇಟ್ ಇದು ಟ್ರಾಪಿಕಲ್ ಸೈಕ್ಲೋನಿಗೂ ಹೌದು, ಟೆಂಪ್ರೇಟ್ ಸೈಕ್ಲೋನ್ಗೆ ಹೌದು. ಏನಪ್ಪ ನದರ್ನ್ ಹೆಮಿಸ್ಫಿಯರ್ ಇಲ್ಲಿದ್ದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ತಿರುಗುತ್ತೆ, ಸದರ್ನ್ ಹೆಮಿಸ್ಫಿಯರ್ ಇದ್ದರೆ ಕ್ಲಾಕ್ ವೈಸ್ ಆಗಿ ತಿರುಗುತ್ತೆ. ಇದು ಸೈಕ್ಲೋನ್ಸು. ವಿಂಡ್ಸ್ ಡಿಫ್ಲೆಕ್ಟ್ ಆ್ಯಂಟಿ ಕ್ಲಾಕ್ ವೈಸ್ ಇನ್ ನದರ್ನ್ ಹೆಮಿಸ್ಫಿಯರ್. ಅದೇ ಇವಾಗ ನಾನು ಈ ಡಯಾಗ್ರಾಮಲ್ಲಿ ಏನು ತೋರಿಸಿದ್ದೀನಲ್ಲ, ಇದಿಷ್ಟು ಡಯಾಗ್ರಾಮು, ಇದು ಸದರ್ನ್ ಹೆಮಿಸ್ಫಿಯರ್ದು, ಇದು ನದರ್ನ್ ಹೆಮಿಸ್ಫಿಯರ್ದು. ನೋಡಿ ವಿಂಡ್ ಡಿಫ್ಲೆಕ್ಟ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಇನ್ ನದರ್ನ್ ಹೆಮಿಸ್ಫಿಯರ್. ಈ ನದರ್ನ್ ಹೆಮಿಸ್ಫಿಯರ್ ಏನಪ್ಪ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್. ನೋಡಿ ಇದು ಕ್ಲಾಕ್ ಹೆಂಗೆ ಮೂವ್ ಆಗುತ್ತೆ, ಈ ಥರ ಮೂವ್ ಆಗುತ್ತೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಈ ಥರ ಏನಪ್ಪ ಅಂದರೆ ಸೈಕ್ಲೋನ್ ಫಾರ್ಮ್ ಆಗೋದ್ರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಇನ್ ನದರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಕ್ಲಾಕ್ ವೈಸ್ ಇನ್ ಸದರ್ನ್ ಹೆಮಿಸ್ಫಿಯರ್. ಸದರ್ನ್ ಹೆಮಿಸ್ಫಿಯರಲ್ಲಿ ನೋಡಿ ಈ ಕ್ಲಾಕ್ ಹೆಂಗೆ ಮೂವ್ ಆಗುತ್ತೆ, ಈ ಥರನೇ ಮೂವ್ ಆಗೋದಲ್ಲ, ಅದಕ್ಕೆ ಇದು ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಾ ಇದೆ ಈ ಸದರ್ನ್ ಹೆಮಿಸ್ಫಿಯರಲ್ಲಿ. ಇಷ್ಟು ತಿಳ್ಕೊಂಬಿಡಿ. ಇದರ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ಏನಪ್ಪ ಅಂತಂತಂದರೆ ಇಲ್ಲಿ ಇನ್ನೊಂದೇನು ಇಲ್ಲಿ ಹೆಂಗೆ ಕನ್ಫ್ಯೂಸ್ ಮಾಡ್ತಾನೆ ಅಂತಂದರೆ ಸೈಕ್ಲೋನ್ಸಲ್ಲಿ ಟ್ರಾಪಿಕಲ್ ಸೈಕ್ಲೋನು ಆಮೇಲೆ ಟೆಂಪ್ರೇಟ್ ಸೈಕ್ಲೋನ್ ಅಂತ ನೋಡ್ತೀವಿ. ಇನ್ನೊಂದೇನು ಬರುತ್ತೆ ಅಂದರೆ ಆ್ಯಂಟಿ ಸೈಕ್ಲೋನ್ ಬರುತ್ತೆ. ಇವೆರಡಕ್ಕೂ ಅಪ್ಲೈ ಆಗೋದು ಏನಪ್ಪ ಅಂತಂದರೆ ನದರ್ನ್ ಹೆಮಿಸ್ಫಿಯರ್ಲಿ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಟ್ರಾಪಿಕಲ್ ಸೈಕ್ಲೋನ್ ಕೊಡಪ್ಪ ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಸದರ್ನ್ ಹೆಮಿಸ್ಫಿಯರಲ್ಲಿ ಏನಪ್ಪ ಅಂದರೆ ಕ್ಲಾಕ್ ವೈಸ್ ಆಗಿ ತಿರುಗುತ್ತೆ ಇವೆರಡು. ಅದೇ ಆ್ಯಂಟಿ ಸೈಕ್ಲೋನು ಉಲ್ಟಾ ಕಂಡೀಷನ್. ಈ ಥರದ್ದು ಇವೆರಡು ಥರದ್ದು ಉಲ್ಟಾ ಕಂಡೀಷನ್ ಆ್ಯಂಟಿ ಸೈಕ್ಲೋನ್. ಅದಕ್ಕೆ ಕನ್ಫ್ಯೂಷನ್ ಆಗೋದಿಲ್ಲ. ಇಷ್ಟು ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೇನಿಲ್ಲ. ಎಕ್ಸಾಮಲ್ಲಿ ಕೇಳಿದ್ರೆ ಇದು ಲೋ ಪ್ರೆಷರ್ ಅಂದರೆ ಟ್ರಾಪಿಕಲ್ ಅಥವಾ ಟೆಂಪ್ರೇಟ್ ಸೈಕ್ಲೋನ್ ಕೇಳಿದರೆ ಲೋ ಪ್ರೆಷರೇ ಸೆಂಟರ್ ಇರುತ್ತೆ. ಇಲ್ಲೇನಪ್ಪ ಅಂದರೆ ಹೈ ಪ್ರೆಷರ್ ಸೆಂಟರ್ ಇರುತ್ತೆ. ನೀವು ಇಷ್ಟು 1-2 ನಿಮಿಷ ತೊಗೊಂಡು ನೀವು ಇಷ್ಟು ಡಯಾಗ್ರಾಮ್ ತೆಗೆದ್ರೆ ಆರಾಮಾಗಿ ಈಸಿಯಾಗಿ ನೀವು ಕ್ವಶನ್ನ ಟ್ಯಾಕಲ್ ಮಾಡ್ಬೋದು ಅಲ್ಲಿ. ಈ ಸೈಕ್ಲೋನ್ಸಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಟ್ರಾಪಿಕಲ್ ಸೈಕ್ಲೋನು, ಟೆಂಪ್ರೇಟ್ ಸೈಕ್ಲೋನು. ಆಮೇಲೆ ಆ್ಯಂಟಿ ಸೈಕ್ಲೋನ್ ಆಮೇಲೆ ನೋಡೋಣ, ನೆಕ್ಸ್ಟ್ ಪಾರ್ಟ್ 5B ಅಲ್ಲಿ ನೋಡೋಣ, ನೆಕ್ಸ್ಟ್ ಪಾರ್ಟಲ್ಲಿ. ಬಟ್ ಇವಾಗ ಏನಪ್ಪ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಮತ್ತು ಟೆಂಪ್ರೇಟ್ ಸೈಕ್ಲೋನ್ನ ಕವರ್ ಮಾಡೋಣ. ಇವಾಗ ಫಸ್ಟ್ ಟೆಂಪ್ರೇಟ್ ಸೈಕ್ಲೋನ್. ಟೆಂಪ್ರೇಟ್ ಸೈಕ್ಲೋನ್ ಫಸ್ಟ್ ಯಾಕೆ ಕಲಿಯೋಣ ಅಂತಂದರೆ ಇವಾಗ ಬೇಸಿಕ್ಸ್ ನೋಡಿದ್ವಿ. ಏನು ಬೇಸಿಕ್ ನೋಡಿದ್ವಿ? ಏರ್ ಮಾಸ್ ಅಂದರೆ ಏನಂತ ನೋಡಿದ್ವಿ, ಮತ್ತು ಫ್ರಂಟ್ಸ್ ಅಂದರೆ ಏನಂತ ನೋಡಿದ್ವಿ. ಇವೆರಡು ಬೇಸಿಕ್ಸ್ ಸಾಕು ಟೆಂಪ್ರೇಟ್ ಸೈಕ್ಲೋನ್ ಈಸಿಯಾಗಿ ತಿಳ್ಕೊಳ್ಳೋಕ್ಕೆ. ಇವಾಗ ನೋಡಿ, ದೇ ಆರ್ ಆಲ್ಸೋ ನೋನ್ ಆಸ್ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್. ಈ ಟೆಂಪ್ರೇಟ್ ಸೈಕ್ಲೋನ್ಗೆ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರೀತಾರೆ. ಯಾಕೆ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಅಂತಂದರೆ ಇದು ಟ್ರಾಪಿಕಲ್ ಬಿಟ್ಟು ಫಾರ್ಮ್ ಆಗುತ್ತೆ. ಟ್ರಾಪಿಕಲ್ ರೀಜನ್ ಬಿಟ್ಟು ಫಾರ್ಮ್ ಆಗೋದಕ್ಕೆ ಏನಪ್ಪ ಅಂದರೆ ಟ್ರಾಪಿಕಲ್ ರೀಜನ್ ಬಿಟ್ಟು ಫಾರ್ಮ್ ಆಗೋದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರಿತೀವಿ. ದೇ ಒರಿಜಿನೇಟ್ ಡ್ಯೂ ಟು ಕನ್ವರ್ಜೆನ್ಸ್ ಆಫ್ 2 ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್ನ ಹೇಳಿದ್ದೀನಿ. ಇವಾಗ ಏರ್ ಮಾಸಸ್ ಮತ್ತೆ ಇಲ್ಲಿ ನಾನು ಡಿಸ್ಕಸ್ ಮಾಡೋಲ್ಲ. ಬಟ್ ನಿಮಗೆ ಇದು ನೋಡಿದರೆ ಗೊತ್ತಾಗಬೇಕು. ಎರಡು ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್ ಇದ್ದಾಗ ಫಾರ್ಮ್ ಆಗುತ್ತೆ ಅನ್ನೋದು. ದೇ ಒರಿಜಿನೇಟ್ ಡ್ಯೂ ಟು ಕನ್ವರ್ಜೆನ್ಸ್ ಆಫ್ 2 ಕಾಂಟ್ರಾಸ್ಟಿಂಗ್ ಏರ್ ಮಾಸಸ್, ದಟ್ ಈಸ್ ದೀಸ್ ಆರ್ ಅಸೋಸಿಯೇಟೆಡ್ ವಿತ್ ಫಾರ್ಮೇಷನ್ ಆಫ್ ಫ್ರಂಟ್ಸ್. ಏರ್ ಮಾಸಸ್ ಕಾಂಟ್ರಾಸ್ಟ್ ಆಗೋದಕ್ಕೆ ಫ್ರಂಟ್ ಫಾರ್ಮ್ ಆಗುತ್ತೆ. ಈ ಫ್ರಂಟ್ ಫಾರ್ಮ್ ಆಗೋದಕ್ಕೆ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ಯಾವ ಸೈಕ್ಲೋನು? ಟೆಂಪ್ರೇಟ್ ಸೈಕ್ಲೋನು. ಟೆಂಪ್ರೇಟ್ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ಇಷ್ಟು ನಿಮ್ಗೆ ಇದು ಒಂದೇ ಡೆಫಿನೇಷನಲ್ಲಿ ನೀವು 3 ಕಾನ್ಸೆಪ್ಟ್ ಗೊತ್ತಿರಬೇಕು. ಏರ್ ಮಾಸ್ ಅಂದರೆ ಏನು, ಫ್ರಂಟ್ಸ್ ಅಂದರೆ ಏನು, ಟೆಂಪ್ರೇಟ್ ಸೈಕ್ಲೋನ್ ಅಂದರೆ ಏನು. ಏನಪ್ಪ ದೇ ಒರಿಜಿನೇಟ್ ಡ್ಯೂ ಟು ದಿ ಕನ್ವರ್ಜೆನ್ಸ್ ಆಫ್ ಎರಡು ಏರ್ ಮಾಸ್ ಕನ್ವರ್ಜ್ ಆಗೋದ್ರಿಂದ ಅಲ್ಲಿ ಫ್ರಂಟ್ ಫಾರ್ಮ್ ಆಗುತ್ತೆ. ಆ ಫ್ರಂಟಿಂದ ಏನಪ್ಪ ಅಂದರೆ ಟೆಂಪ್ರೇಟ್ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ದೀಸ್ ಸೈಕ್ಲೋನ್ಸ್ ಮೂವ್ಸ್ ವೆಸ್ಟ್ ಟು ಈಸ್ಟ್. ಇದೇನಪ್ಪ ಅಂದರೆ ಟೆಂಪ್ರೇಟ್ ಸೈಕ್ಲೋನ್ ಏನಪ್ಪ ಅಂತಂದರೆ ವೆಸ್ಟಿಂದ ಈಸ್ಟಿಗೆ ಮೂವ್ ಆಗುತ್ತೆ. ಈ ಡೈರೆಕ್ಷನ್ನು ಇಂಪಾರ್ಟೆಂಟು. ಯಾಕೆ ಅಂತಂತಂದರೆ ಅದೇ ಟ್ರಾಪಿಕಲ್ ಸೈಕ್ಲೋನ್ ಬಂದರೆ ಈಸ್ಟ್ ಟು ವೆಸ್ಟ್ ಮೂವ್ ಆಗುತ್ತೆ. ಇದು ವೆಸ್ಟ್ ಟು ವೆಸ್ಟ್ ಯಾಕೆ ಮೂವ್ ಆಗುತ್ತೆ ಅಂತಂದರೆ ಇದಕ್ಕೆ ವೆಸ್ಟರ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇದಕ್ಕೇನಪ್ಪ ಅಂದರೆ ಟ್ರೇಡ್ ವಿಂಡ್ ಏನಪ್ಪ ಅಂದರೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದಕ್ಕೇನಪ್ಪ ಅಂದರೆ ಟ್ರೇಡ್ ವಿಂಡ್ ಹೆಂಗೆ ಫಾರ್ಮ್ ಆಗುತ್ತೆ, ಈ ಕಡೆ ಈ ಡೈರೆಕ್ಷನ್ ಬರ್ತಿರುತ್ತೆ. ವೆಸ್ಟರ್ಲಿ ಏನಪ್ಪ ಅಂದರೆ ಈ ಥರದಿಂದ ಈ ಕಡೆ ಹೋಗ್ತಿರುತ್ತೆ, ವೆಸ್ಟ್ ಟು ಈಸ್ಟ್ ಹೋಗ್ತಿರುತ್ತೆ. ಅದಕ್ಕೆ ಇದು ವೆಸ್ಟ್ ಟು ಈಸ್ಟ್ ಮೂವ್ ಆಗುತ್ತೆ. ಯಾವುದು? ಟೆಂಪ್ರೇಟ್ ಸೈಕ್ಲೋನು. ಇದು ಯಾವುದಿದು? ಟ್ರಾಪಿಕಲ್ ಸೈಕ್ಲೋನು ಈಸ್ಟ್ ಟು ವೆಸ್ಟ್ ಮೂವ್ ಆಗುತ್ತೆ. ದೀಸ್ ಸೈಕ್ಲೋನ್ಸ್ ಮೂವ್ಸ್ ವೆಸ್ಟ್ ಟು ಈಸ್ಟ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ವೆಸ್ಟರ್ಲಿ ವಿಂಡ್ಸ್. ಅದಕ್ಕೆ ವೆಸ್ಟರ್ಲಿ ಏನಪ್ಪ ಅಂದರೆ ಈ ಥರ ವೆಸ್ಟರ್ಲಿ ಹೇಳಿದ್ದೀನಿ. ಇಲ್ಲೇನಪ್ಪ ಅಂದರೆ ವೆಸ್ಟರ್ಲಿ ಈ ಥರ, ಇಲ್ಲಿ ವೆಸ್ಟರ್ಲಿ ಈ ಥರ ಮೂವ್ ಆಗ್ತಿರುತ್ತೆ. ವೆಸ್ಟ್ ಟು ಈಸ್ಟ್ ಮೂವ್ ಆಗೋದ್ರಿಂದ ಈ ಕಡೆಗೆ ಏನಪ್ಪ ಅಂದರೆ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ಅದೇ ಇಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಬಂದರೆ ಇಲ್ಲಿ ಟ್ರೇಡ್ ವಿಂಡ್ ಫಾರ್ಮ್ ಆಗುತ್ತೆ. ಇದು ಈಸ್ಟ್ ಟು ವೆಸ್ಟ್ ಮೂವ್ ಆಗುತ್ತೆ. ದೀಸ್ ಆರ್ ಸೈಕ್ಲೋನ್ಸ್ ಮೂವ್ ಟು ಈಸ್ಟ್ ವೆಸ್ಟ್ ಟು ಈಸ್ಟ್
ಅಂಡರ್ ಇನ್ಫ್ಲುಯೆನ್ಸ್ ಆಫ್ ವೆಸ್ಟರ್ಲಿ ವಿಂಡ್ಸು. ಆಮೇಲೆ ಫ್ರಂಟ್ಸ್ ಆಕರ್ ಬೋತ್ ಇನ್ ಲ್ಯಾಂಡ್ ಆ್ಯಂಡ್ ಸಿ. ಈ ಫ್ರಂಟ್ಸ್ ಏನಪ್ಪ ಅಂತಂದರೆ ಬರೀ ಲ್ಯಾಂಡಲ್ಲಿ ಆಗುತ್ತೆ, ಸಿಯಲ್ಲಿ ಆಗುತ್ತೆ ಅಂತ ಇಲ್ಲ, ಎಲ್ಲಿ ಲ್ಯಾಂಡಲ್ಲೂ ಆಗುತ್ತೆ, ಸಿಯಲ್ಲೂ ಆಗುತ್ತೆ. ಹೆನ್ಸ್ ಟೆಂಪ್ರೇಟ್ ಸೈಕ್ಲೋನ್ ಒರಿಜಿನೇಟ್ ಇನ್ ಬೋತ್ ಇನ್ ಲ್ಯಾಂಡ್ ಆ್ಯಂಡ್ ಸಿ. ಅದಕ್ಕೆ ಟೆಂಪ್ರೇಟ್ ಸೈಕ್ಲೋನು ಕೂಡ ಏನಪ್ಪ ಅಂದರೆ ಲ್ಯಾಂಡ್ ಮತ್ತು ಸಿ ಮೇಲೂ ಫಾರ್ಮ್ ಆಗುತ್ತೆ. ದೀಸ್ ಕ್ಯಾನ್ ಆಕರ್ ಇನ್ ಎನಿ ಸೀಸನ್. ಏನಪ್ಪ ಅಂದರೆ ಇದು ಟೆಂಪ್ರೇಟ್ ಸೈಕ್ಲೋನು ಯಾವ ಸೀಸನಲ್ಲಿ ಫಾರ್ಮ್ ಆಗೋದು, ಬಟ್ ಆದರೆ ಯಾಕೆ ಅಂತಂದರೆ ಯಾವ ಸೀಸನಲ್ಲಿ ಯಾಕೆ ಫಾರ್ಮ್ ಆಗ್ಬೋದು ಅಂತಂದರೆ ದೀಸ್ ಜಸ್ಟ್ ರಿಕ್ವೈರ್ಸ್ ಕನ್ವರ್ಜೆನ್ಸ್ ಆಫ್ ಏರ್ ಮಾಸಸ್. ಬರೀ ಎರಡು ಏರ್ ಮಾಸ್ ಕನ್ವರ್ಜ್ ಆದರೆ ಸಾಕು, ಏನಪ್ಪ ಅಂದರೆ ಇದು ಟೆಂಪ್ರೇಟ್ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ಆದರೆ ಇವು ಯಾವಾಗ ಸ್ಟ್ರಾಂಗ್ ಇರುತ್ತೆ ಅಂತಂದರೆ ವಿಂಟರ್ ಟೈಮಲ್ಲಿ ಸ್ಟ್ರಾಂಗ್ ಇರುತ್ತೆ. ಟೆಂಪ್ರೇಟ್ ಸೈಕ್ಲೋನು ವಿಂಟರ್ ಟೈಮಲ್ಲಿ ಸ್ಟ್ರಾಂಗ್ ಇರುತ್ತೆ. ಇವಾಗ ನೋಡಿ ಇಲ್ಲಿ ಟೆಂಪ್ರೇಟ್ ಸೈಕ್ಲೋನ್ ಫಾರ್ಮೇಷನ್ ನೋಡೋಣ. ಇಲ್ಲಿ ಕೋಲ್ಡ್ ಏರ್ ಮಾಸ್ ಇದೆ, ಇದು ವಾರ್ಮ್ ಏರ್ ಮಾಸ್ ಇದೆ. ಈ ಟೆಂಪ್ರೇಟ್ ಸೈಕ್ಲೋನಲ್ಲಿ ಮತ್ತೆ ಎರಡು ಬರ್ತವೆ. ಒಂದು ಟೆಂಪ್ರೇಟ್ ಸೈಕ್ಲೋನಲ್ಲಿ ಕೋಲ್ಡ್ ಟೆಂಪ್ರೇಟ್ ಸೈಕ್ಲೋನು, ವಾರ್ಮ್ ಟೆಂಪ್ರೇಟ್ ಸೈಕ್ಲೋನ್ ಅಂತ ಬರುತ್ತೆ. ಕೋಲ್ಡ್ ಫ್ರಂಟ್ ಟೆಂಪ್ರೇಟ್ ಸೈಕ್ಲೋನು, ವಾರ್ಮ್ ಫ್ರಂಟ್ ಟೆಂಪ್ರೇಟ್ ಸೈಕ್ಲೋನು. ಇಲ್ಲೇನು ಕೋಲ್ಡ್ ಫ್ರಂಟ್ ಅಂತಂದರೆ ಕೋಲ್ಡ್ ಏರ್ ಮೂವ್ ಆಗ್ತಿರುತ್ತೆ. ಇಲ್ಲಿ ವಾರ್ಮದಲ್ಲಿ ವಾರ್ಮ್ ಏರ್ ಏನಪ್ಪ ಅಂದರೆ ಜಾಸ್ತಿಯಿಂದ ಮೂವ್ ಆಗ್ತಿರುತ್ತೆ. ಇಲ್ಲಿ ಕೋಲ್ಡ್ ಏರ್ ಇದೆ, ವಾರ್ಮ್ ಏರ್ ಇದೆ. ಇವಾಗ ಕೋಲ್ಡ್ ಏರ್ ಏನಪ್ಪ ಅಂತಂದರೆ ಡೆನ್ಸ್ ಇರೋದ್ರಿಂದ ಇದನ್ನು ವಾರ್ಮ್ ಏರ್ನ ಆವರಿಸ್ಕೊಳ್ತಾ ಇದೆ. ಹಾಗೆ ಇಲ್ಲಿ ನೋಡಿ ಕೋಲ್ಡ್ ಏರ್ ಇಷ್ಟೆಲ್ಲ ಏನಪ್ಪ ಅಂದರೆ ವಾರ್ಮ್ ಏರ್ನ ಏನಪ್ಪ ಅಂದರೆ ಮೇಲೆ ಎತ್ತು ಒಗಿತಾ ಇದೆ. ನೆಕ್ಸ್ಟು ಇಷ್ಟೆಲ್ಲ ಆವರಿಸ್ಕೊಂಡು ಏನಪ್ಪ ಅಂತಂದರೆ ಇದು ಸೈಕ್ಲೋನ್ ಫಾರ್ಮ್ ಆಗಿಬಿಡುತ್ತೆ. ಈ ಥರ ಸೈಕ್ಲೋನ್ ಫಾರ್ಮ್ ಆಗಿಬಿಡುತ್ತೆ. ಇದೇನಪ್ಪ ಅಂದರೆ ಫಾರ್ಮೇಷನ್ ಆಫ್ ಟೆಂಪ್ರೇಟ್ ಸೈಕ್ಲೋನ್. ವಾರ್ಮ್ ಏರ್ನ ಟೋಟಲಿ ಏನಪ್ಪ ಅಂದರೆ ಆವರಿಸ್ಕೊಂಡು ಬಿಡುತ್ತೆ ಕೋಲ್ಡ್ ಏರು. ದ ಕೋಲ್ಡ್ ಫ್ರಂಟ್ ಪ್ರೆಸಿಪಿಟೇಷನ್ ಈಸ್ ಹೆವಿ. ಈ ಕೋಲ್ಡ್ ಅಲ್ಲಿಯೂ ನೋಡಿದ್ವಿ, ಕೋಲ್ಡ್ ಫ್ರಂಟ್ ಇದ್ದಲ್ಲಿ ಏನಾಗುತ್ತೆ ಅಂತಂದರೆ ಕೋಲ್ಡ್ ಫ್ರಂಟು ವಾರ್ಮ್ ಏರ್ನ ವರ್ಟಿಕಲಾಗಿ ಎತ್ತೊಗೆಯುತ್ತೆ. ಅದಕ್ಕೆ ಕ್ಯುಮುಲೋನಿಂಬಸ್ ಕ್ಲೌಡ್ ಫಾರ್ಮ್ ಆಗುತ್ತೆ ಮತ್ತು ಜಾಸ್ತಿ ಹೆವಿ ರೇನ್ಫಾಲ್ ಕೊಡುತ್ತೆ ಅಂತ ನೋಡಿದ್ವಿ. ಅದೇ ವಾರ್ಮ್ ಫ್ರಂಟ್ ಇದ್ದಾಗ ಜಂಟಲಾಗಿ ಈ ಥರ ಸ್ಲೋಪ್ ಮಾಡುತ್ತೆ ಮತ್ತು ಇದು ಸ್ಟೇಟಸ್ ಕ್ಲೌಡ್ ಫಾರ್ಮ್ ಮಾಡುತ್ತೆ, ಜಾಸ್ತಿ ನೀರು ಕೊಡುತ್ತೆ. ಅದೇ ಸೇಮ್ ಕಾನ್ಸೆಪ್ಟ್ನ ಇಲ್ಲಿ ಅಪ್ಲೈ ಮಾಡೋದು. ದ ಕೋಲ್ಡ್ ಫ್ರಂಟ್ ಪ್ರೆಸಿಪಿಟೇಷನ್ ಇಸ್ ಹೆವಿ. ಈ ಕೋಲ್ಡ್ ಫ್ರಂಟ್ ಏನಪ್ಪ ಅಂದರೆ ವರ್ಟಿಕಲಾಗಿ ವಾರ್ಮ್ ಏರ್ನ ಎತ್ತಾಕೋದ್ರಿಂದ ಏನಪ್ಪ ಅಂದರೆ ಹೆವಿ ರೇನ್ಫಾಲ್ ಕೊಡುತ್ತೆ ವಿತ್ ಲೈಟ್ನಿಂಗ್ ಆ್ಯಂಡ್ ಥಂಡರ್, ಬಟ್ ಫಾರ್ ಶಾರ್ಟರ್ ಡ್ಯೂರೇಷನ್. ಮತ್ತು ಇದು ಶಾರ್ಟರ್ ಡ್ಯೂರೇಷನ್ಗೆ ರೇನ್ ಕೊಡುತ್ತೆ. ದಿ ವಾರ್ಮ್ ಫ್ರಂಟ್ ಪ್ರೆಸಿಪಿಟೇಷನ್ ಈಸ್ ಜಂಟಲ್ ಬಟ್ ಫಾರ್ ಲಾಂಗರ್ ಡ್ಯೂರೇಷನ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ನಿಂಬೋ ಸ್ಟೇಟಸ್ ಕ್ಲೌಡ್ಸ್. ಇಲ್ಲೇನಪ್ಪ ಅಂದರೆ ಸ್ಟೇಟಸ್ ಕ್ಲೌಡ್ಸ್ ಫಾರ್ಮ್ ಆಗೋದ್ರಿಂದ ಲಾಂಗರ್ ಡ್ಯೂರೇಷನ್ಗೆ ಮಳೆ ಕೊಡುತ್ತೆ. ಇದು ವಾರ್ಮ್ ಫ್ರಂಟ್ ಏನಾದರೂ ಟೆಂಪ್ರೇಟ್ ಸೈಕ್ಲೋನ್ ಫಾರ್ಮ್ ಆದರೆ ನಿಂಬೋ ಸ್ಟೇಟಸ್ ಕ್ಲೌಡ್ ಫಾರ್ಮ್ ಆಗಿ ಜಂಟಲ್ ಮತ್ತು ಲಾಂಗರ್ ಡ್ಯೂರೇಷನ್ಗೆ ಮಳೆ ಕೊಡುತ್ತೆ. ಇದೇ ಏನಪ್ಪ ಅಂತಂದರೆ ಕೋಲ್ಡ್ ಫ್ರಂಟ್ ಏನಾದರೂ ಕೋಲ್ಡ್ ಫ್ರಂಟಿಂದ ಏನಪ್ಪ ಅಂದರೆ ಪ್ರೆಸಿಪಿಟೇಷನ್ ಬಂದರೆ ಇದು ಏನಪ್ಪ ಅಂದರೆ ಕ್ಯುಮುಲೋನಿಂಬಸ್ ಕ್ಲೌಡ್ ಫಾರ್ಮ್ ಮಾಡುತ್ತೆ ಮತ್ತು ಲೈಟ್ನಿಂಗ್ ಮತ್ತು ಥಂಡರ್ ಇರೋದ್ರಿಂದ ಶಾರ್ಟರ್ ಡ್ಯೂರೇಷನ್ಗೆ ಮಳೆ ಕೊಡುತ್ತೆ. ಟೆಂಪ್ರೇಟ್ ಸೈಕ್ಲೋನ್ಸ್ ಕಾಸಸ್ ರೇನ್ಫಾಲ್ ಇನ್ ನಾರ್ತ್ ಇಂಡಿಯಾ. ಇದೇನಪ್ಪ ಅಂದರೆ ಇದು ಬರೀ ಏನಪ್ಪ ಅಂದರೆ ಪೋಲಾರ್ ರೀಜನ್ನು ಮತ್ತು ಸಬ್ ಟ್ರಾಪಿಕಲ್ ರೀಜನ್ಗೆ ಅಷ್ಟೇ ಸೀಮಿತ ಅಲ್ಲ, ನಮ್ಮ ಇಂಡಿಯಾಗೂ ಏನಪ್ಪ ಅಂತಂದರೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇಂಡಿಯಾಗೆ ಅಷ್ಟೇ ಅಲ್ಲ, ನಮ್ಮ ನಾರ್ತ್ ಇಂಡಿಯಾಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಮತ್ತು ಪಾಕಿಸ್ತಾನಿಗೂ ಇನ್ಫ್ಲೂಯೆನ್ಸ್ ಮಾಡುತ್ತೆ. ವಿಚ್ ಈಸ್ ನೋನ್ ಆಸ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್. ಇಲ್ಲಿ ನಮ್ಮ ಇಂಡಿಯಾಗೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಏನಪ್ಪ ಅಂದರೆ 2% ರೇನ್ಫಾಲ್ ಕೊಡುತ್ತೆ ಅಂತ ಹೇಳಿದ್ದೀನಿ. ನಾವು ರೇನ್ಫಾಲ್ನ ನೋಡುವಾಗ ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟ್ ಕೊಡುವಾಗ ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಏನು ಅನ್ನೋದಂತಲೂ ಹೇಳಿದ್ದೀನಿ. ಪಾರ್ಟ್ 4 ಪಾರ್ಟ್ 4 ಕವರ್ ಮಾಡಿದ್ದೀನಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಪಾರ್ಟ್ 3 ಕವರ್ ಮಾಡಿದ್ದೀನಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಏನು ಅಂತಂದು ಇದು 2% ರೇನ್ ಕೊಡುತ್ತಲ್ಲ, ಇದೇನಪ್ಪ ಅಂದರೆ ಇದು ಟೆಂಪ್ರೇಟ್ ಸೈಕ್ಲೋನಿಂದನೇ ಇನ್ಫ್ಲೂಯೆನ್ಸು. ನಮ್ಮ ನಾರ್ತ್ ಇಂಡಿಯಾಗೂ ಏನಪ್ಪ ಅಂದರೆ ಮಳೆ ಕೊಡುತ್ತೆ. ನಾರ್ತ್ ಇಂಡಿಯಾಗೆ ಏನಪ್ಪ ಅಂತಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಮಳೆ ಕೊಡುತ್ತೆ ಮತ್ತು ಪಾಕಿಸ್ತಾನಕ್ಕೆ ಕೂಡ ಮಳೆ ಕೊಡುತ್ತೆ. ಇದು ವಿಂಟರ್ ಟೈಮಲ್ಲಿ ಇದು ರೇನ್ ಕೊಡುತ್ತೆ ನಮ್ಮ ಇಂಡಿಯಾಗೆ. ಆಮೇಲೆ ಇದರಿಂದ ಎಫೆಕ್ಟ್ ಏನಪ್ಪ ಅಂತಂದರೆ ಎಲ್ಲ ಪೊಲ್ಯೂಟನ್ಸ್ನು ಕೂಡ ನಮ್ಮ ಇಂಡಿಯಾಗೆ ತೊಗೊಂಬರುತ್ತೆ. ವೆಸ್ಟಿಂದ ಈಸ್ಟಿಗೆ ಬರುತ್ತಲ್ಲ, ಇದು ಇಲ್ಲೆಲ್ಲ ಅಂತಂದರೆ ಮೆಡಿಟೇರಿಯನ್ ಸೀಯಿಂದ ಇಲ್ಲಿ ಪಾಕಿಸ್ತಾನ ಕವರ್ ಮಾಡಿ ಇಂಡಿಯಾಗೆ ಬರುತ್ತಲ್ಲ, ಇಲ್ಲಿದೆಲ್ಲ ಪೊಲ್ಯೂಷನ್ನ ಇಲ್ಲಿ ತೊಗೊಂಬರುತ್ತೆ. ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ಸು. ಇದು ಒಂದು ನೆಗೆಟಿವ್ ಎಫೆಕ್ಟ್, ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ಸು. ನೆಕ್ಸ್ಟು ಟೆಂಪ್ರೇಟ್ ಸೈಕ್ಲೋನ್ ಒರಿಜಿನೇಟ್ ಬಿಟ್ವೀನ್ 35 ಡಿಗ್ರಿ ಟು 65 ಡಿಗ್ರಿ ನಾರ್ತ್ ಆ್ಯಂಡ್ 35 ಡಿಗ್ರಿ ಟು 65 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. ಅಂದರೆ ಇದು ಟೆಂಪ್ರೇಟ್ ಸೈಕ್ಲೋನ್ ಮ್ಯಾಕ್ಸಿಮಮ್ ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂತಂದರೆ ಈ ಎರಡು ಲ್ಯಾಟಿಟ್ಯೂಡ್ಸ್ ಮಧ್ಯೆ ಒರಿಜಿನೇಟ್ ಆಗುತ್ತೆ. 35 ಟು 65 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ಸ್ ಮತ್ತು 35 ಟು 65 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ಸಲ್ಲಿ ಒರಿಜಿನೇಟ್ ಆಗುತ್ತೆ. ಟೆಂಪ್ರೇಟ್ ಸೈಕ್ಲೋನ್ ಕ್ಯಾನ್ ಬಿ ಅರೌಂಡ್ 3000 ಕಿಲೋಮೀಟರ್ ಇನ್ ಡಯಾಮೀಟರ್. ಇದರ ಡಯಾಮೀಟರ್ ಎಷ್ಟುವರೆಗೂ ಇರುತ್ತೆ ಅಂದರೆ 3000 ಕಿಲೋಮೀಟರ್ವರೆಗೂ ಇರುತ್ತೆ. ಇಷ್ಟು ಟೆಂಪ್ರೇಟ್ ಸೈಕ್ಲೋನ್ ಬಗ್ಗೆ. ಇವಾಗ ಟೆಂಪ್ರೇಟ್ ಸೈಕ್ಲೋನ್ ನಿಮಗೆ ಈಸಿಯಾಗಿ ಅರ್ಥ ಆಗಿತ್ತು ಅಂತ ಅನ್ಕೋತೀನಿ. ನೆಕ್ಸ್ಟು ಟ್ರಾಪಿಕಲ್ ಸೈಕ್ಲೋನ್. ಈ ಟ್ರಾಪಿಕಲ್ ಸೈಕ್ಲೋನು ಆರ್ ಮೋಸ್ಟ್ ಡೇಂಜರಸ್ ಅಟ್ಮಾಸ್ಫಿಯರಿಕ್ ಡಿಸ್ಟರ್ಬೆನ್ಸಸ್. ಇದೇನಪ್ಪ ಅಂದರೆ ಮೋಸ್ಟ್ ಡೇಂಜರಸ್ ಆಗಿರುತ್ತೆ. ದ್ಯಾಟ್ ಡೆವಲಪ್ ಇನ್ ಟ್ರಾಪಿಕಲ್ ಓಷನ್ಸ್ ಆ್ಯಂಡ್ ಸೀಸ್ ಅಸೋಸಿಯೇಟೆಡ್ ವಿತ್ ಮಾಯ್ಸ್ಟ್ ಹೀಟ್ ಆ್ಯಂಡ್ ಹೈಯರ್ ವ್ಯಾಲ್ಯೂ ಆಫ್ ಕೋರಿಯಲಸ್ ಫೋರ್ಸ್. ಇದಕ್ಕೆ ಟ್ರಾಪಿಕಲ್ ಸೈಕ್ಲೋನಿಗೆ 3 ಕಂಡೀಷನ್ಸ್ ಇಂಪಾರ್ಟೆಂಟು. ಒಂದು ಏನಪ್ಪ ಅಂತಂದರೆ ಲೋ ಪ್ರೆಷರ್ ಅಂತೂ ಇರಲೇಬೇಕು, ಪ್ಲಸ್ಸು ಏನಪ್ಪ ಅಂದರೆ
ಮಾಯ್ಸ್ಟ್ ಹೀಟ್ ಇರಬೇಕು, ಮಾಯ್ಸ್ಟಾಗಿ ಹೀಟ್ ಇರಬೇಕು. ಮಾಯ್ಸ್ಟ್ ಹೀಟ್ ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ನೀವು ಬೀಚನ್ನು ನೆನೆಸ್ಕೊಂತಂದರೆ ಆ ಥರ ಹೀಟು ಮಾಯ್ಸ್ಟ್ ಹೀಟ್ ಇರಬೇಕು. ಆಮೇಲೆ ಏನಪ್ಪ ಅಂದರೆ ಆಮೇಲೆ ಕೋರಿಯಲಿಸ್ ಫೋರ್ಸ್ ಆ್ಯಕ್ಟ್ ಆಗಲೇಬೇಕು. ಯಾವುದು ಸೈಕ್ಲೋನ್ ಆಗಲಿ ಕೋರಿಯಲಿಸ್ ಫೋರ್ಸ್ ಇಂಪಾರ್ಟೆಂಟ್. ಕೋರಿಯಲಿಸ್ ಫೋರ್ಸ್ ಇರೋದ್ರಿಂದನೇ ಏನಪ್ಪ ಅಂದರೆ ಸೈಕ್ಲೋನ್ಸ್ ಫಾರ್ಮ್ ಆಗುತ್ತೆ. ಇನ್ ಕೇಸ್ ಅದು ಕೋರಿಯಲಿಸ್ ಫೋರ್ಸ್ ಇರಲಿಲ್ಲ ಅಂತಂದರೆ ಸೈಕ್ಲೋನೇ ಫಾರ್ಮ್ ಆಗ್ತಿರಲಿಲ್ಲ. ಅದಕ್ಕೆ ಕೋರಿಯಲಿಸ್ ಫೋರ್ಸಿಗೆ ಏನಪ್ಪ ಅಂತಂದರೆ ಕಾರಣ ರೋಟೇಷನ್ ಆಫ್ ಅರ್ತ್. ಇದಿಷ್ಟು ನೀವು ನೆನಪಿಟ್ಕೊಳ್ಳಿ. ಕೋರಿಯಲಿಸ್ ಫೋರ್ಸು, ಮಾಯ್ಸ್ಟ್ ಹೀಟು, ಲೋ ಪ್ರೆಷರು, ಇವು 3 ಕಂಡೀಷನ್ ಇರಬೇಕು ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮ್ ಆಗೋಕ್ಕೆ. ದೇ ಆರ್ ನೋನ್ ಬೈ ಡಿಫ್ರೆಂಟ್ ನೇಮ್ಸು. ಅಲ್ಲಿ ಟೆಂಪರೇಟ್ ಸೈಕ್ಲೋನಿಗೆ ಏನು ನೋಡಿದ್ವಿ, ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿತಾವೆ ಅಂತ ನೋಡಿದ್ವಿ. ಅದು ಈ ಟ್ರಾಪಿಕಲ್ ಸೈಕ್ಲೋನ್ನ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಯಾವ್ಯಾವ ಹೆಸರಿಂದ ಕರೀತಾರೆ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಇನ್ ಇಂಡಿಯನ್ ಓಷನ್ ರೀಜನ್. ನಮ್ಮ ಇಂಡಿಯನ್ ಓಷನ್ ರೀಜನಲ್ಲಿ ಸೈಕ್ಲೋನ್ ಅಂತಲೇ ಕರಿತೀವಿ, ಅಥವಾ ಸೈಕ್ಲೋನ್ ಅಂತೀವಿ, ಅಥವಾ ಟ್ರಾಪಿಕಲ್ ಸೈಕ್ಲೋನ್ ಅಂದ್ರೆ ತಪ್ಪಿಲ್ಲ. ಸೈಕ್ಲೋನ್ ಇನ್ ಇಂಡಿಯನ್ ಓಷನ್ ರೀಜನ್, ಹ್ಯೂರಿಕೇನ್ಸ್ ಇನ್ ಕೋಸ್ಟಲ್ USA ಆ್ಯಂಡ್ ಕೆರಿಬಿಯನ್ ಸಿ. USA ಮತ್ತು ಕೆರಿಬಿಯನ್ ಸಿಯಲ್ಲಿ ಹ್ಯೂರಿಕೇನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಟೈಫೋನ್ಸ್ ಅಂತ ಕರಿತೀವಿ. ಎಲ್ಲಿ ಅಂತಂದರೆ ಸೌತ್ ಚೈನಾ ಸಿಯಲ್ಲಿ ಟೈಫೋನ್ಸ್ ಅಂತ ಕರಿತೀವಿ. ವಿಲ್ಲಿ ವೆಲ್ಲಿಯಲ್ಲಪ್ಪ ಅಂದರೆ ಆಸ್ಟ್ರೇಲಿಯಾ ಅಂತ ಕರಿತೀವಿ. ಒಂದು ಮ್ಯಾಪ್ ತೆಗೆದು ತೋರಿಸ್ತೀನಿ ನಿಮಗೆ. ಸೊ ಯಾವ್ಯಾವ ರೀಜನಲ್ಲಿ ಯಾವ್ಯಾವ ಥರ ಕರೀತಾರೆ ಅಂದರೆ, ಒಂದು ನಮ್ಮ ಇಂಡಿಯನ್ ಓಷನಲ್ಲಿ ಈ ರೀಜನಲ್ಲಿ ಸೈಕ್ಲೋನ್ ಅಂತಲೇ ಕರಿತೀವಿ, ಅಥವಾ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿಬೋದು. ಆಮೇಲೆ ಹ್ಯೂರಿಕೇನ್ಸ್ ಎಲ್ಲಿ ಕರೀತಾರೆ ಅಂತಂದರೆ ಈ USA ರೀಜನಲ್ಲಿ. ಈ ರೀಜನಲ್ಲಿ ಏನಪ್ಪ ಅಂತಂದರೆ ಹ್ಯೂರಿಕೇನ್ಸ್ ಅಂತ ಕರೀತೆ. ಇದು ಕೆರಿಬಿಯನ್ ರೀಜನು, ಇದು USA ರೀಜನು. ಇಲ್ಲೇನಪ್ಪ ಅಂದರೆ ಹ್ಯೂರಿಕೇನ್ಸ್ ಅಂತ ಕರಿತೀವಿ. ಅದೇ ಟೈಫೋನ್ಸ್ ಎಲ್ಲಿ ಕರೀತಾರೆ ಅಂದರೆ ಸೌತ್ ಚೈನಾ ಸಿಯಲ್ಲಿ. ಇಲ್ಲಿ ಸೌತ್ ಚೈನಾ ಸಿ ಇದೆ, ಇಲ್ಲಿ ಟೈಫೋನ್ಸ್ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತ ಕರೀತಾರೆ. ಈ ಆಸ್ಟ್ರೇಲಿಯಾ ರೀಜನಲ್ಲಿ ಫಾರ್ಮ್ ಆಯ್ತು ಅಂದರೆ ವಿಲ್ಲಿ ಅಂತ ಕರಿತೀವಿ. ಇಷ್ಟೇನಪ್ಪ ಅಂದರೆ ಇವು ಬೇರೆ ಬೇರೆ ಹೆಸರಿಂದ ಕರೀತಾರೆ. ಡೈರೆಕ್ಟ್ ಕ್ವಶನ್ಸು ಆಗ್ಬೋದು. ಹ್ಯೂರಿಕೇನ್ಸ್ ಅಂದರೆ ಏನು, ಯಾವ ರೀಜನಲ್ಲಿ ಫಾರ್ಮ್ ಆಗುತ್ತೆ, ಟೈಫೋನ್ಸ್ ಯಾವ ರೀಜನಲ್ಲಿ ಫಾರ್ಮ್ ಆಗುತ್ತೆ, ಟೈಫೋನ್ಸ್ ಅಂದರೆ ಏನು ಕಂಡೀಷನ್ಸ್ ಅಂತ ಕೇಳ್ಬೋದು. ಇದೇನಪ್ಪ ಅಂತಂದರೆ ಡಿಫ್ರೆಂಟ್ ನೇಮ್ಸ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸು. ಇವಾಗ ಟ್ರಾಪಿಕಲ್ ಸೈಕ್ಲೋನ್ ಸ್ಟ್ರಕ್ಚರನ್ನು ನೋಡೋಣ. ಈ ಟ್ರಾಪಿಕಲ್ ಸೈಕ್ಲೋನು ಯಾವ ಥರ ಫಾರ್ಮ್ ಆಗುತ್ತೆ. ಫಸ್ಟು ಇದರಲ್ಲಿ ಐ ಅನ್ನೋದು ಇಂಪಾರ್ಟೆಂಟು, ಆಮೇಲೆ ಐ ವಾಲ್ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ಏನಾಗುತ್ತೆ ಅಂತಂದರೆ ಲೋ ಪ್ರೆಷರ್ ಇರಲೇಬೇಕು. ಈ ಐ ರೀಜನಲ್ಲಿ ಲೋ ಪ್ರೆಷರ್ ಇರಲೇಬೇಕು. ಸರೌಂಡಿಂಗ್ ರೀಜನ್ ಏನಪ್ಪ ಅಂದರೆ ಹೈ ಪ್ರೆಷರ್ ಇದ್ದೇ ಇರುತ್ತೆ. ಇಲ್ಲಿ ಹೈ ಪ್ರೆಷರ್ ಇರುತ್ತೆ, ಇಲ್ಲೂ ಹೈ ಪ್ರೆಷರ್ ಇರುತ್ತೆ. ಇವಾಗ ಇಲ್ಲಿ ಕೆಳಗಡೆ ಲೋ ಪ್ರೆಷರ್ ಇದೆ ಅಂತಂದರೆ ಇಲ್ಲಿ ಮೇಲೆ ಏನಪ್ಪ ಅಂದರೆ ಹೈ ಪ್ರೆಷರ್ ಇರುತ್ತೆ. ಅದಕ್ಕೆ ಈ ಐ ರೀಜನಲ್ಲಿ ಏನಪ್ಪ ಅಂದರೆ ವಿಂಡ್ ಆ್ಯಂಗಲ್ ಬ್ಲೋ ಆಗುತ್ತೆ. ಇಲ್ಲಿ ಹೈ ಪ್ರೆಷರ್ ಟು ಲೋ ಪ್ರೆಷರ್ ವಿಂಡ್ ಬ್ಲೋ ಆಗುತ್ತೆ. ಅದಕ್ಕೆ ಈ ಪಾರ್ಟಲ್ಲಿ ಜಾಸ್ತಿ ಏನು ಕ್ಲೌಡ್ ಫಾರ್ಮೇಷನು ಆಗಲ್ಲ, ಏನೂ ಆಗಲ್ಲ. ಇಲ್ಲಿ ಏರ್ ಡಿಸೆಂಟ್ ಆಗೋದಿರುತ್ತೆ, ಇಲ್ಲಿ ಜಾಸ್ತಿ ವಾರ್ಮ್ ಇರುತ್ತೆ. ಇದು ವಾರ್ಮ್ ರೀಜನ್ ಆಗಿರುತ್ತೆ. ಆದರೆ ಸರೌಂಡಿಂಗ್ ಏನಪ್ಪ ಅಂತಂದರೆ ಹೈ ಪ್ರೆಷರ್ ಇರುತ್ತೆ. ಈ ಹೈ ಪ್ರೆಷರು ನದರ್ನ್ ಹೆಮಿಸ್ಫಿಯರಲ್ಲಿ ಇದ್ದಾಗ ಏನಪ್ಪ ಅಂತಂತಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರು ರೈಟ್ ಡಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದೆ. ಇದು ಏನಪ್ಪ ಅಂದರೆ ರೈಟ್ ಡಿಫ್ಲೆಕ್ಟ್ ಆಗುತ್ತೆ. ಈ ಥರ ಸೈಕ್ಲೋನ್ ಫಾರ್ಮ್ ಆಗಿಬಿಡುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಏನಪ್ಪ ಅಂತಂದರೆ ಇದು ಸೈಕ್ಲೋನ್ ಫಾರ್ಮ್ ಆಗಿಬಿಡುತ್ತೆ ನದರ್ನ್ ಹೆಮಿಸ್ಫಿಯರಲ್ಲಿ. ಇದೇನಪ್ಪ ಅಂದರೆ ಈ ಹೈ ಪ್ರೆಷರಿಂದ ಲೋ ಪ್ರೆಷರ್ ಈ ಥರ ಮೂವ್ ಆಗ್ತಾ ಇರುತ್ತೆ. ಇಲ್ಲೇನಪ್ಪ ಅಂದರೆ ಇದು ನೋಡ್ಕೊಳ್ಳಿ, ಈ ಐ ರೀಜನಲ್ಲಿ ಇಲ್ಲೇನಪ್ಪ ಅಂದರೆ ಮೇಲ್ಗಡೆ ಹೈ ಪ್ರೆಷರ್ ಇರೋದ್ರಿಂದ, ಇಲ್ಲಿ ಕೆಳಗಡೆ ಲೋ ಪ್ರೆಷರ್ ಇರೋದ್ರಿಂದ, ಇದು ಮೇಲಿಂದ ಕೆಳಗಡೆ ಇಲ್ಲಿ ಏನು ಅಂತಂದರೆ ಇಲ್ಲಿ ಜಾಸ್ತಿ ಏನಪ್ಪ ಅಂದರೆ ಸ್ಟೇಬಲ್ ಏರ್ ಇರುತ್ತೆ. ಇದು ಸ್ಟೇಬಲ್ ಇರುತ್ತೆ. ಆದರೆ ಇದು ಐ ಮುಗಿದ ತಕ್ಷಣ ಏನಪ್ಪ ಅಂದರೆ ಐ ವಾಲ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಐ ವಾಲ್ ಸ್ಟಾರ್ಟ್ ಆಗುತ್ತೆ? ಇಲ್ಲಿ ಹೈ ಪ್ರೆಷರ್ ಇರುತ್ತೆ, ಇಲ್ಲಿ ಲೋ ಪ್ರೆಷರ್ ಇರುತ್ತಲ್ಲ, ಇದಕ್ಕೆ ಐ ವಾಲ್ ಅಂತ ಕರಿತೀವಿ. ಇಷ್ಟೆಲ್ಲ ಈ ರೀಜನ್ಗೆ ಐ ವಾಲ್ ಅಂತ ಕರಿತೀವಿ. ಈ ಐ ವಾಲ್ ರೀಜನಲ್ಲಿ ಏನಪ್ಪ ಅಂತಂತಂದರೆ ಜಾಸ್ತಿ ಮಳೆ ಆಗುತ್ತೆ. ಇನ್ ಕೇಸ್ ಈ ಐಯು ಅಂದರೆ ಇದು ಮೂವ್ ಆಗ್ತಾನೆ ಇರುತ್ತೆ. ಇದು ಪಾತ್ ಏನಪ್ಪ ಅಂದರೆ ಮೂವ್ ಆಗ್ತಾನೆ ಇರುತ್ತೆ. ಈ ಮೂವ್ ಆಗೋದ್ರಿಂದ ಇನ್ ಕೇಸ್ ಈ ಐ ಏನಾದರೂ ಲ್ಯಾಂಡಿಗೆ ಟಚ್ ಆದರೆ ಏನಪ್ಪ ಅಂದರೆ ಈ ಟ್ರಾಪಿಕಲ್ ಸೈಕ್ಲೋನು ಡೆತ್ ಆಗುತ್ತೆ.
ಇವಾಗ ಈ ಫಿಗರಲ್ಲಿ ನೀವು ಏನಪ್ಪ ಅಂತಂದರೆ ಐ ಅಂದರೆ ಏನು, ಐ ವಾಲ್ ಅಂದರೆ ಏನಂತ ತಿಳ್ಕೊಬೇಕು. ಇಲ್ಲೇನಪ್ಪ ಅಂದರೆ ಯಾವುದು ಸೈಕ್ಲೋನ್ ಟ್ರಾಪಿಕಲ್ ಅಥವಾ ಟೆಂಪರೇಟ್ ಸೈಕ್ಲೋನ್ ಆಗೋಕ್ಕೆ ಲೋ ಪ್ರೆಷರ್ ಇರಲೇಬೇಕು, ಲೋ ಪ್ರೆಷರ್ ಇರುತ್ತೆ. ಹಾಗೆ ಮೇಲ್ಗಡೆ ಏನಪ್ಪ ಅಂದರೆ ಹೈ ಪ್ರೆಷರ್ ಇರುತ್ತೆ. ಈ ಐ ರೀಜನಲ್ಲಿ ಏನಪ್ಪ ಅಂದರೆ ಏರ್ ಮೇಲ್ಗಡೆಯಿಂದ ಕೆಳಗಡೆ ಡಿಸೆಂಟ್ ಆಗೋದ್ರಿಂದ ಕ್ಲೌಡು ಫಾರ್ಮ್ ಆಗಲ್ಲ, ಮಳೆನೂ ಬೀಳಲ್ಲ. ಇಲ್ಲಿ ಏನಪ್ಪ ಅಂದರೆ ಇದು ಜಸ್ಟ್ ಸ್ಟೇಬಲ್ ಎನ್ವೈರನ್ಮೆಂಟ್ ಇರುತ್ತೆ. ಅದೇ ಪಕ್ಕದಲ್ಲಿ ಬಂದಾಗ ಐ ವಾಲ್ ಇರುತ್ತೆ, ಐ ಪಕ್ಕನೇ ಐ ವಾಲು. ಇಲ್ಲೇನಪ್ಪ ಅಂದರೆ ಕೆಳಗಡೆ ಹೈ ಪ್ರೆಷರ್ ಇರುತ್ತೆ, ಮೇಲ್ಗಡೆ ಲೋ ಪ್ರೆಷರ್ ಇರುತ್ತೆ. ಅದಕ್ಕೆ ಇದು ಕ್ಯುಮುಲೋನಿಂಬಸ್ ಕ್ಲೌಡ್ ಫಾರ್ಮ್ ಮಾಡುತ್ತೆ. ಹಾಗೆ ಕ್ಯುಮುಲೋನಿಂಬಸ್ ಇದು ಫಾರ್ಮ್ ಮಾಡಿದಾಗ ಇದೇನಪ್ಪ ಅಂದರೆ ಥಂಡರ್ ಲೈಟ್ನಿಂಗು ಕೊಡುತ್ತೆ ಮತ್ತು ಜಾಸ್ತಿ ಮಳೆ ಕೊಡುತ್ತೆ. ಇಷ್ಟು ನೀವು ಇವೆರಡು ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು ಟ್ರಾಪಿಕಲ್ ಸೈಕ್ಲೋನ್ ಸ್ಟ್ರಕ್ಚರಲ್ಲಿ. ಇವಾಗ ನೋಡಿ, ಡ್ಯೂ ಟು ಹೈ ಡಿಸ್ಟ್ರಕ್ಟಿವ್ ಪೊಟೆನ್ಷಿಯಲ್ ದೇ ಆರ್ ಗಿವನ್ ನೇಮ್ಸ್ ಬೇಸ್ಡ್ ಆನ್ ಡಿಸ್ಟ್ರಕ್ಷನ್. ಏನಪ್ಪ ಅಂದರೆ ಇದಕ್ಕೆ ಇವು ಜಾಸ್ತಿ ಏನಪ್ಪ ಅಂದರೆ ಹಾರ್ಮ್ ಮಾಡೋದ್ರಿಂದ ಇದಕ್ಕೆ ಡಿಸ್ಟ್ರಕ್ಷನ್ ಮೇಲೆ ಇದಕ್ಕೆ ಬೇರೆ ಬೇರೆ ಹೆಸರು, ಅಲ್ಲಿ ಬೇರೆ ಬೇರೆ ನೇಮ್ ನೋಡಿದ್ವಿ. ಇವು ಎಷ್ಟು ಡಿಸ್ಟ್ರಕ್ಷನ್ ಕಾಸ್ ಮಾಡುತ್ತೆ ಅನ್ನೋದು, ಎಷ್ಟು ಸ್ಪೀಡಲ್ಲಿ ಸೈಕ್ಲೋನ್ ಇದೆ ಅನ್ನೋದಕ್ಕೆ ಮತ್ತೆ ಅದಕ್ಕೂ ಬೇರೆ ಬೇರೆ ಹೆಸರು ಕೊಡ್ತಾರೆ. ಇನ್ ಕೇಸ್ ಏನಾದರೂ ಸೈಕ್ಲೋನು 60 km/h ಇದ್ದರೆ ಅದಕ್ಕೆ ಡಿಪ್ರೆಷನ್ ಅಂತ ಕರೀತಾರೆ. ಈಗ ಯಾವುದೋ ಒಂದು ಸೈಕ್ಲೋನ್ ಫಾರ್ಮಾಗಿ 60 km/h ಏನಪ್ಪ ಅಂದರೆ ಚಲಿಸ್ತಾ ಇತ್ತು ಅಂದರೆ ಅದಕ್ಕೆ ಡಿಪ್ರೆಷನ್ ಅಂತ ಕರೀತಾರೆ. 60 to 120 km ಇದೇನಾದರೂ ಈ ಟ್ರಾಪಿಕಲ್ ಅಥವಾ ಟ್ರಾಪಿಕಲ್ ಸೈಕ್ಲೋನ್ ಏನಪ್ಪ ಅಂತಂದರೆ ಚಲಿಸ್ತಾ ಇತ್ತು ಅಂದರೆ ಅದಕ್ಕೆ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರೀತಾರೆ. ಆಮೇಲೆ 120 ಮೇಲೆ ಏನಾದರೂ ಸ್ಪೀಡ್ ಇತ್ತಂದರೆ ಆ ಸೈಕ್ಲೋನ್ದು ಅದಕ್ಕೆ ಸೈಕ್ಲೋನ್ ಅಂತ ಕರಿತೀವಿ. ಏನಪ್ಪ ಬೇರೆ ಬೇರೆ ಸ್ಪೀಡ್ಸಲ್ಲಿ ಏನೇನು ಕರಿತೀವಿ, ಒಂದು ಡಿಪ್ರೆಷನು 60 km/h ಇದ್ದರೆ ಡಿಪ್ರೆಷನ್ ಫಾರ್ಮ್ ಆಗುತ್ತೆ. 60 to 120 ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಕರಿತೀವಿ. ಅದೇ 120 km ಏನಾದರೂ ಸ್ಪೀಡ್ ಇತ್ತು ಅಂದರೆ ಸೈಕ್ಲೋನ್ ಅಂತ ಕರಿತೀವಿ. ಇವಾಗ ಕಂಡೀಷನ್ ಟು ಡೆವಲಪ್ ಟ್ರಾಪಿಕಲ್ ಸೈಕ್ಲೋನ್ಸ್. ಏನೇನು ಕಂಡೀಷನ್ಪ್ಪ ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮ್ ಆಗಿ ಏನೇನು ಕಂಡೀಷನ್? ಒಂದೇನಪ್ಪ ಅಂದರೆ ದಿ ಡೆವಲಪ್ ಇನ್ ದ ರೀಜನ್ ಆಫ್ ವಾರ್ಮ್ ಸಿ ಸರ್ಫೇಸ್ ಟೆಂಪ್ರೇಚರ್. ಏನಪ್ಪ ಸಿ ಸರ್ಫೇಸ್ ಟೆಂಪ್ರೇಚರ್ನ ವಾರ್ಮ್ ಇರಬೇಕು ಮತ್ತು ಗ್ರೇಟರ್ ದೆನ್ 27 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಆ ಸಿ ಸರ್ಫೇಸ್ ಟೆಂಪ್ರೇಚರ್ಸ್ ಇರಬೇಕಂದ್ರೆ ಮೋರ್ ದೆನ್ 27 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಆಮೇಲೆ ರಿಕ್ವೈರ್ ಹೈಯರ್ ವ್ಯಾಲ್ಯೂ ಆಫ್ ಕೋರಿಯಲಿಸ್ ಫೋರ್ಸ್. ಕೋರಿಯಲಿಸ್ ಫೋರ್ಸ್ ಇಲ್ಲದೇ ಇದ್ದರೆ ಸೈಕ್ಲೋನ್ಸೇ ಫಾರ್ಮ್ ಆಗಲ್ಲ. ಕೋರಿಯಲಿಸ್ ಫೋರ್ಸ್ ಇರೋದ್ರಿಂದ ಏನಪ್ಪ ಅಂದರೆ ಸೈಕ್ಲೋನ್ ಫಾರ್ಮ್ ಆಗುತ್ತೆ. ಹೆನ್ಸ್ ಡು ನಾಟ್ ಒರಿಜಿನೇಟ್ ಬಿಟ್ವೀನ್ 5 ಡಿಗ್ರಿ ಆ್ಯಂಡ್ 5 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್. ಇಲ್ಲೇನಪ್ಪ ಅಂದರೆ ಇಕ್ವೇಟರ್ ರೀಜನಲ್ಲಿ ಕೋರಿಯಲಿಸ್ ಫೋರ್ಸು ಏನಪ್ಪ ಅಂದರೆ ಲೆಸ್ ಇರುತ್ತೆ ಅಂತ ಹೇಳಿದ್ವಿ, ಅಥವಾ ಮಿನಿಮಮ್ ಇರುತ್ತೆ ಅಥವಾ 0 ಇರುತ್ತೆ. ಅದಕ್ಕೆ ಇಲ್ಲಿ ಕೋರಿಯಲಿಸ್ ಫೋರ್ಸ್ 0 ಇರೋದ್ರಿಂದ ಇಲ್ಲೇನಪ್ಪ ಅಂತಂದರೆ ಈ ರೀಜನಲ್ಲಿ ಏನಪ್ಪ ಅಂದರೆ 5 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡಲ್ಲಿ ಇದು ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮ್ ಆಗಲ್ಲ. ಮತ್ತು ಬೇರೆ ಕಂಡೀಷನ್ ಏನಪ್ಪ ಅಂದರೆ ದೀಸ್ ಸೈಕ್ಲೋನ್ ಓನ್ಲಿ ಒರಿಜಿನೇಟ್ ಇನ್ ಓಷನ್ಸ್. ಇವಾಗ ಟೆಂಪ್ರೇಟ್ ಸೈಕ್ಲೋನಲ್ಲಿ ಕಲ್ತಾಗ ಫ್ರಂಟ್ಸು ಲ್ಯಾಂಡಲ್ಲಿ ಫಾರ್ಮ್ ಆಗುತ್ತೆ, ಓಷನಲ್ಲಿ ಫಾರ್ಮ್ ಆಗುತ್ತೆ. ಅದಕ್ಕೆ ಟೆಂಪ್ರೇಟ್ ಸೈಕ್ಲೋನ್ಸು ಬೋತ್ ಲ್ಯಾಂಡ್ ಮತ್ತು ಓಷನಲ್ಲಿ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ. ಇವು ಟ್ರಾಪಿಕಲ್ ಸೈಕ್ಲೋನ್ ಏನಪ್ಪ ಅಂದರೆ ಓಷನಲ್ಲಿ ಅಷ್ಟೇ ಫಾರ್ಮ್ ಆಗುತ್ತೆ. ಆಮೇಲೆ ದೇ ಡೈ ವೆನ್ ದ ಐ ಟಚಸ್ ಲ್ಯಾಂಡ್. ಇದು ಯಾವಾಗ ಐ ಏನಪ್ಪ ಅಂದರೆ ಲ್ಯಾಂಡಿಗೆ ಟಚ್ ಆಗುತ್ತೆ ಆವಾಗ ಅವು ಡೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ಇಂಡಿಯಾ ಪಾರ್ಟ್ ಇದೆ ಅಂತ ತಗೊಳ್ಳಿ. ಇಲ್ಲೇನಪ್ಪ ಅಂದರೆ ಸೈಕ್ಲೋನ್ ಬರ್ತಾ ಇದೆ, ಈ ಸೈಕ್ಲೋನ್ ಬಂತು, ಇಲ್ಲಿವರೆಗೂ ಬಂತು, ಇಲ್ಲಿನ ಸೈಕ್ಲೋನ್ ಇದೆ. ಬಟ್ ಯಾವಾಗ ಈ ಐಯು ಇಲ್ಲಿ ಟಚ್ ಆಗುತ್ತಲ್ಲ ಈ ಸೈಕ್ಲೋನ್ ಡೆತ್ ಆಗಿಬಿಡುತ್ತೆ. ಅಂದರೆ ಇವಾಗ ಏನಾದರೂ ಲ್ಯಾಂಡ್ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಹಾಫ್ ಪಾರ್ಟ್ ಆಫ್ ಸೈಕ್ಲೋನ್ ಏನಪ್ಪ ಅಂತಂದರೆ ಎಫೆಕ್ಟ್ ಮಾಡುತ್ತೆ. ಇಲ್ಲಿ ಐ ಟಚ್ ಆದಂಗ್ಲೇ ಈ ಸೈಕ್ಲೋನು ಡೆತ್ ಆಗಿಬಿಡುತ್ತೆ. ಹೈ ಸೈಕ್ಲೋನ್ ಡೆತ್ ಯಾಕಾಗುತ್ತೆ ಅಂತಂದರೆ ಇಲ್ಲೆಲ್ಲ ವಾರ್ಮ್ ಸಿ ಸರ್ಫೇಸ್ ಟೆಂಪ್ರೇಚರ್ ಇರುತ್ತೆ. ಆದರೆ ಇಲ್ಲಿ ಸಡನ್ನಾಗಿ ಇಲ್ಲಿ ಬಂದು ಏನಪ್ಪ ಅಂದರೆ ಟೆಂಪ್ರೇಚರ್ ಏನಪ್ಪ ಅಂತಂದರೆ ವೇರಿ ಆಗಿಬಿಡುತ್ತೆ. ಟೆಂಪ್ರೇಚರ್ ವೇರಿ ಆದಂಗೆ ಆ ಸೈಕ್ಲೋನು ಅಲ್ಲಿ ಡೆತ್ ಆಗಿಬಿಡುತ್ತೆ. ದೇ ಆರ್ ಅಸೋಸಿಯೇಟೆಡ್ ವಿತ್ ITCZ. ಇವು ಸೈಕ್ಲೋನ್ಸ್ ಏನಪ್ಪ ಅಂದರೆ ITCZ ಜೊತೆ ಅಸೋಸಿಯೇಟೆಡ್ ಇರುತ್ತೆ. ಆ್ಯಸ್ ITCZ ಇಸ್ ಅವೇ ಫ್ರಮ್ ಇಕ್ವೇಟರ್, ಸೆಪ್ಟೆಂಬರ್, ಅಕ್ಟೋಬರ್ ಆ್ಯಂಡ್ ನವಂಬರ್ ಟ್ರಾಪಿಕಲ್ ಸೈಕ್ಲೋನ್ ಒರಿಜಿನೇಟ್. ಇಲ್ಲೇನಾಗುತ್ತೆ ಅಂದರೆ ನಾವೇನು ನೋಡಿದ್ವಿ, ITCZ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇರುತ್ತೆ ಅಂತ ನೋಡಿದ್ವಿ. ಯಾವಾಗ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಇರುತ್ತೆ ಅಂತ ನೋಡಿದ್ವಿ? ಜೂನ್ ತಿಂಗಳಲ್ಲಿ. ಅಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಮ್ಮ ಇಂಡಿಯಾದ ಎಕ್ಸಾಂಪಲ್ ತೊಗೊಂಡು 8 ಸ್ಟೇಟ್ಸಿಂದ ಪಾಸ್ ಆಗುತ್ತೆ ಅಂತ ಹೇಳಿದ್ವಿ. ಆ ರೀಜನಲ್ಲಿ ಇರುತ್ತೆ. ಹಾಗೆ ಜೂನ್ ತಿಂಗಳು, ಜುಲೈ ತಿಂಗಳು ಈ ರೀಜನಲ್ಲಿ ಇರುತ್ತೆ. ಜೂನ್, ಜುಲೈ, ಆಗಸ್ಟ್ವರೆಗೂ ಕೆಳಗಡೆ ಏನಾಗುತ್ತೆ ಅಂದರೆ ಆಮೇಲೆ ಸಣ್ಣ ಕೆಳಗಡೆ ಮೂವ್ ಆದಂಗೆ ಇದು ಮತ್ತೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಏನಿರುತ್ತಪ್ಪ ಅಂತಂದರೆ ಇಲ್ಲಿ ಇಂಡಿಯನ್ ಓಷನ್ ರೀಜನಲ್ಲಿ ಇರುತ್ತೆ. ನಿಯರ್ ಟು ಕೇರಳ, ತಮಿಳುನಾಡು ರೀಜನಲ್ಲಿ ಇರುತ್ತೆ. ಆಮೇಲೆ ಕೇರಳ, ತಮಿಳು ರೀಜನಲ್ಲಿ ಏನಪ್ಪ ಅಂದರೆ ಬೇ ಆಫ್ ಬೆಂಗಾಲ್ ಸಿ ಇದೆ. ಇಲ್ಲಿ ಏನಪ್ಪ ಅಂದರೆ ಆ ಸಿ ಏನಪ್ಪ ಅಂದರೆ ವಾರ್ಮ್ ಆಗೋದ್ರಿಂದ ಅಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಒರಿಜಿನೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಇದು ಬರೀ ಬೇ ಆಫ್ ಬೆಂಗಾಲಲ್ಲೂ ಆಗಲ್ಲ, ಅರೇಬಿಯನ್ ಸಿ ಆಗಲಿ ಮತ್ತು ಬೇರೆ ಕಡೆ ಸಿ ಆಗಲಿ, ಇಲ್ಲಿ ಅಟ್ಲಾಂಟಿಕ್ ಓಷನ್ ಆಗಲಿ, ಇಲ್ಲೆಲ್ಲ ಫಾರ್ಮ್ ಹಾಕೋತ ಬರುತ್ತೆ. ಇದು ಅದೇ ಕೊಟ್ಟಿರೋದು. ದೇ ಆರ್ ಅಸೋಸಿಯೇಟೆಡ್ ವಿತ್ ITCZ. ITCZ ಇಸ್ ಅವೇ ಫ್ರಮ್ ಇಕ್ವೇಟರ್. ಸೆಪ್ಟೆಂಬರು, ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಅಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಒರಿಜಿನೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ITCZ ಡಸ್ ನಾಟ್ ಶಿಫ್ಟ್ ಇನ್ ರೀಜನ್ ಆಫ್ ಕೋಲ್ಡ್ ಓಷನ್ ಕರೆಂಟ್. ಇದೇನಪ್ಪ ಅಂದರೆ ITCZ ಕೋಲ್ಡ್ ಓಷನ್ ಕರೆಂಟಲ್ಲಿ ಶಿಫ್ಟ್ ಆಗಲ್ಲ. ದೇರ್ ಫೋರ್
ಟ್ರಾಪಿಕಲ್ ಸೈಕ್ಲೋನ್ಸ್ ಆರ್ ಅಬ್ಸೆಂಟ್ ಆನ್ ವೆಸ್ಟರ್ನ್ ಕೋಸ್ಟ್. ಇವಾಗ ನೀವು ವರ್ಲ್ಡ್ ಮ್ಯಾಪ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಇದು ನಾರ್ತ್ ಅಮೆರಿಕಾ ಅಂತ ತಿಳ್ಕೊಳ್ಳಿ, ಇದು ಸೌತ್ ಅಮೆರಿಕಾ ಅಂತ ತಿಳ್ಕೊಳ್ಳಿ, ಇದು ಆಫ್ರಿಕಾ ಅಂತ ತಿಳ್ಕೊಳ್ಳಿ, ಯುರೋಪು, ಆಮೇಲೆ ಇದು ಇಂಡಿಯಾ. ಇಲ್ಲೇನಾಗುತ್ತೆ ಅಂದರೆ ಕೋಲ್ಡ್ ಓಷನ್ ಕರೆಂಟ್ಸ್ ಎಲ್ಲಿರುತ್ತೆ ಅಂತಂದರೆ ಇಲ್ಲೆಲ್ಲ ಫಾರ್ಮ್ ಆಗಿರುತ್ತೆ ಕೋಲ್ಡ್ ಓಷನ್ ಕರೆಂಟ್ಸ್. ಇದೆಲ್ಲ ಇದು ವಾರ್ಮ್ ಓಷನ್ ಕರೆಂಟು ಈ ಥರ ಬಂದು ಇಲ್ಲಿ ಫಾರ್ಮ್ ಆಗಿರುತ್ತೆ. ಅದಕ್ಕೆ ಈ ವೆಸ್ಟರ್ನ್ ಕೋಸ್ಟ್ ಆಫ್ ಕಾಂಟಿನೆಂಟಲ್ಲಿ ಏನಪ್ಪ ಅಂದರೆ ಸೈಕ್ಲೋನು ಫಾರ್ಮ್ ಆಗಲ್ಲ ಅಂತ ಹೇಳ್ತಾರೆ. ದೇರ್ ಶುಡ್ ಬಿ ಪ್ರೆಷರ್ ಆಫ್ ಆ್ಯಂಟಿಸೈಕ್ಲೋನಿಕ್ ಕಂಡೀಷನ್ ಆರ್ ಹೈ ಪ್ರೆಷರ್ ಇನ್ ಅಪ್ಪರ್ ಅಟ್ಮಾಸ್ಫಿಯರ್. ಅದೇ ಸೈಕ್ಲೋನ್ ಇದು ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮ್ ಆಗಬೇಕಂದ್ರೆ ಇಲ್ಲಿ ಲೋ ಪ್ರೆಷರ್ ಇರುತ್ತೆ ಅಂತ ಹೇಳಿದೆ ಐಯಲ್ಲಿ, ಅದೇ ಇಲ್ಲಿ ಹೈ ಪ್ರೆಷರ್ ಇರುತ್ತೆ ಅಂತಂದರೆ ಈ ಹೈ ಪ್ರೆಷರ್ ರೀಜನ್ ಅಂತಂದರೆ ಇದು ಆ್ಯಂಟಿಸೈಕ್ಲೋನಿಕ್ ಕಂಡೀಷನ್ ಇರಬೇಕು. ಎಲ್ಲಿ ಅಪ್ಪರ್ ಅಟ್ಮಾಸ್ಫಿಯರಲ್ಲಿ, ಅಪ್ಪರ್ ಅಟ್ಮಾಸ್ಫಿಯರ್ಲಿ ಆ್ಯಂಟಿಸೈಕ್ಲೋನಿಕ್ ಕಂಡೀಷನ್ ಇರಬೇಕು, ಕೆಳಗಡೆ ಲೋ ಪ್ರೆಷರ್ ಇರಬೇಕು. ಅವಾಗ ಏನಪ್ಪ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಓರಿಜಿನೇಟ್ ಆಗುತ್ತೆ. ಇಷ್ಟೆಲ್ಲ ಕಂಡೀಷನ್ಸು ಟ್ರಾಪಿಕಲ್ ಸೈಕ್ಲೋನ್ ಓರಿಜಿನೇಟ್ ಆಗೋಕ್ಕೆ. ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಏನಪ್ಪ ಅಂದರೆ ಎವರೇಜ್ ಡಯಾಮೀಟರ್ ಎಷ್ಟಿರುತ್ತೆ 30 to 300 ಕಿಲೋಮೀಟರ್ ಇರುತ್ತೆ. ಯಾವುದು ಈ ಥರ ಎವರೇಜ್ ಟ್ರಾಪಿಕಲ್ ಸೈಕ್ಲೋನ್ದು. ಅದೇ ಟೆಂಪ್ರೇಟ್ ಸೈಕ್ಲೋನ್ ಎಷ್ಟಿರುತ್ತೆ ಅಂತ ನೋಡಿದ್ವಿ, ಅರೌಂಡ್ 3000 ಕಿಲೋಮೀಟರ್ವರೆಗೂ ಇರುತ್ತಂತ ನೋಡಿದ್ವಿ. ಆ್ಯಂಡ್ ಹೈಟ್ ಈಸ್ ಅರೌಂಡ್ 15 ಕಿಲೋಮೀಟ್ರ್. ಎಷ್ಟು ಹೈಟ್ವರೆಗೂ ಹೋಗುತ್ತಂದರೆ 15 ಕಿಲೋಮೀಟರ್ ಹೈಟ್ವರೆಗೂ ಹೋಗುತ್ತೆ. ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ 15 ಕಿಲೋಮೀಟರ್ ಹೈಟ್ ಅಂದರೆ ಎಷ್ಟಾಗುತ್ತೆ ಅನ್ನೋದು ಫ್ರಮ್ ಸಿ ಲೆವೆಲ್. ನೆಕ್ಸ್ಟು ಆ್ಯಟ್ ಸೆಂಟರ್ ಆಫ್ ಟ್ರಾಪಿಕಲ್ ಸೈಕ್ಲೋನ್, ಆ ಸೆಂಟರ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ ಏನಪ್ಪ ಅಂದರೆ ಲೋ ಪ್ರೆಷರ್ ಝೋನ್ ಇರುತ್ತೆ. ದಿಸ್ ರೇನ್ಲೆಸ್ ಕ್ಲೌಡ್ಲೆಸ್ ಸೆಂಟರ್ ಇರುತ್ತೆ. ಕ್ಲೌಡ್ಲೆಸ್ ರೇನ್ಲೆಸ್ ಸೆಂಟರ್ ಯಾಕಿರುತ್ತೆ, ಇಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಏನಪ್ಪ ಅಂದರೆ ಲೋ ಪ್ರೆಷರ್ ಇರುತ್ತೆ, ಇಲ್ಲಿ ಮೇಲೆ ಹೈ ಪ್ರೆಷರ್ ಇರುತ್ತೆ ಅಂತ ನೋಡಿದ್ವಿ. ಇದಕ್ಕೆ ಐ ಅಂತ ಕರೀತಾರೆ ಅಂತ ನೋಡಿದ್ವಿ. ಇಲ್ಲಿ ಏನಪ್ಪ ಅಂದರೆ ಏರ್ ಡಿಸೆಂಟ್ ಆಗುತ್ತೆ. ಏರ್ ರೈಸ್ ಆಗಿದ್ರೆ ಕ್ಲೌಡ್ ಫಾರ್ಮ್ ಆಗುತ್ತೆ, ಆದರೆ ಏರ್ ಡಿಸೆಂಟ್ ಆಗೋದ್ರಿಂದ ಕ್ಲೌಡ್ ಫಾರ್ಮ್ ಆಗಲ್ಲ. ಆಮೇಲೆ ಕ್ಲೌಡ್ ಫಾರ್ಮ್ ಆಗೋದಕ್ಕೆ ರೇನು ಫಾರ್ಮ್ ಆಗಲ್ಲ. ರೇನ್ಲೆಸ್ ಕ್ಲೌಡ್ಲೆಸ್ ಸೆಂಟರ್ ಈಸ್ ನೋನ್ ಆಸ್ ಐ ಆಫ್ ಸೈಕ್ಲೋನ್, ಅದಕ್ಕೆ ಐ ಅಂತ ಕರೀತಾರೆ. ನೆಕ್ಸ್ಟು ಸರೌಂಡಿಂಗ್ ಐ ದೇರ್ ಇಸ್ ಅ ಹ್ಯೂಜ್ ವಾಲ್ ಆಫ್ ಕ್ಯುಮುಲೋನಿಂಬಸ್ ಕ್ಲೌಡ್ಸ್. ಈ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಇದರಿಂದ ಇದರ ಕ್ಯಾರೆಕ್ಟರ್ ಏನಪ್ಪ ಅಂದರೆ ಥಂಡರು ಆಗುತ್ತೆ, ಲೈಟ್ನಿಂಗ್ ಆಗುತ್ತೆ, ಹೆವಿ ರೇನು ಶಾರ್ಟರ್ ಡ್ಯೂರೇಷನು. ಇದಿಷ್ಟು ಕ್ಯಾರೆಕ್ಟರ್ ಇರ್ತದೆ ಕ್ಯುಮುಲೋನಿಂಬಸ್ ಕ್ಲೌಡು. ಥಂಡರ್ ಆಗುತ್ತೆ, ಲೈಟ್ನಿಂಗ್ ಆಗುತ್ತೆ, ಹೆವಿ ರೇನು, ಆಮೇಲೆ ಶಾರ್ಟರ್ ಡ್ಯೂರೇಷನ್ಗೆ ಏನಪ್ಪ ಅಂದರೆ ಮಳೆ ಕೊಡುತ್ತೆ. ಇದು ಐ ವಾಲಲ್ಲಿ ಫಾರ್ಮ್ ಆಗುತ್ತೆ. ಸರೌಂಡಿಂಗ್ ಐ ದೇರ್ ಇಸ್ ಅ ಹ್ಯೂಜ್ ವಾಲ್ ಆಫ್ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ನೋನ್ ಆಸ್ ಐ ವಾಲ್. ನೆಕ್ಸ್ಟ್ ಟ್ರಾಪಿಕಲ್ ಸೈಕ್ಲೋನ್ಸ್ ಟ್ರಾವೆಲ್ ಫ್ರಮ್ ಈಸ್ಟ್ ಟು ವೆಸ್ಟ್. ಇದು ಯಾಕೆ ಈಸ್ಟ್ ಟು ವೆಸ್ಟ್ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ. ಟ್ರೇಡ್ ವಿಂಡ್ಸಿಂದ ಇನ್ಫ್ಲುಯೆನ್ಸ್ ಇರೋದ್ರಿಂದ ಈಸ್ಟ್ ಟು ವೆಸ್ಟ್ ಬರುತ್ತೆ. ದ ಟ್ರಾಪಿಕಲ್ ಸೈಕ್ಲೋನ್ ವಿಚ್ ಒರಿಜಿನೇಟ್ ಇನ್ ಅಂಡಮಾನ್ ಸಿ ಆ್ಯಂಡ್ ಬೇ ಆಫ್ ಬೆಂಗಾಲ್ ಹಿಟ್ ದಿ ಈಸ್ಟರ್ನ್ ಕೋಸ್ಟ್. ಇವಾಗ ಏನಾಗುತ್ತಂದರೆ ಇವಾಗ ಇಲ್ಲಿ ಇಂಡಿಯಾ ಮ್ಯಾಪ್ ತೊಗೊಳ್ಳಿ. ಇಲ್ಲೇನಾಗುತ್ತೆ ಅಂದರೆ ಟ್ರೇಡ್ ವಿಂಡ್ಸಿಂದ ಎಫೆಕ್ಟ್ ಆಗೋದ್ರಿಂದ ಇವು ಟ್ರಾಪಿಕಲ್ ಸೈಕ್ಲೋನು ಈಸ್ಟ್ ಟು ವೆಸ್ಟ್ ಮೂವ್ ಆಗುತ್ತೆ. ಇದು ಈಸ್ಟ್ ಟು ವೆಸ್ಟ್ ಮೂವ್ ಆಗುತ್ತೆ. ಇವಾಗ ಇಲ್ಲೇನಾದರೂ ಬೇ ಆಫ್ ಬೆಂಗಾಲಲ್ಲಿ ಸೈಕ್ಲೋನ್ ಒರಿಜಿನೇಟ್ ಅಂತಂದರೆ ಎಲ್ಲಿ ಹಿಟ್ ಮಾಡುತ್ತೆ, ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾಗೆ ಹಿಟ್ ಮಾಡುತ್ತೆ. ಅದಕ್ಕೆ ನಾವು ಜಾಸ್ತಿ ಸೈಕ್ಲೋನು ಈ ರೀಜನಲ್ಲಿ ಏನಪ್ಪ ಅಂದರೆ ಹಾರ್ಮ್ ಮಾಡೋದನ್ನು ನೋಡಿದ್ವಿ. ಈ ರೀಜನಲ್ಲಿ ಏನಪ್ಪ ಅಂದರೆ ಜಾಸ್ತಿ ಯಾವುದೋ ಒಂದು ಸೈಕ್ಲೋನ್ ಇಲ್ಲಿ ಹಿಟ್ ಆಗೈತೆ ಅಂತ ನ್ಯೂಸಲ್ಲಿ ನಾವು ಕೇಳಿ ಬರ್ತೀವಿ. ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಏನಪ್ಪ ಅಂದರೆ ಜಾಸ್ತಿ ಸೈಕ್ಲೋನಿಗೆ ಪ್ರೋನ್ ರೀಜನ್. ಫಾರ್ ಎಕ್ಸಾಂಪಲ್ ಏನಾದರೂ ಸೈಕ್ಲೋನ್ ಇಲ್ಲಿ ಒರಿಜಿನೇಟ್ ಆಯಿತು ಅಂದರೆ ಕೆಲವೊಂದು ಸತಿ ಕ್ರಾಸ್ ಮಾಡಿ ಇಲ್ಲಿ ಏನಪ್ಪ ಅಂದರೆ ಎಫೆಕ್ಟ್ ಕೊಡುತ್ತೆ. ಅದಾವಾಗ ಇಲ್ಲಿ ರೇರಿಯಸ್ಟ್ ಆಫ್ ಕೇಸಸಲ್ಲಿ ಈ ರೀಜನಲ್ಲಿ ಏನೋ ಸೈಕ್ಲೋನ್ ಹಿಟ್ ಆಗುತ್ತೆ ಅಂತ ನೋಡಿದ್ವಿ. ಅದೇ ಅರೇಬಿಯನ್ ಸಿಯಲ್ಲಿ ಏನಾದರೂ ಸೈಕ್ಲೋನ್ ಒರಿಜಿನೇಟ್ ಆಗುತ್ತೆ ಅಂತಂದರೆ ಇದೆಲ್ಲ ಎಫೆಕ್ಟ್ ಮಾಡುತ್ತೆ ಅಂದರೆ ಈ ರೀಜನಲ್ಲಿ ಯಾವುದು ಇಲ್ಲಿ ಆಫ್ರಿಕಾ ಇದೆ, ಈ ರೀಜನ್ಗೆ ಎಫೆಕ್ಟ್ ಮಾಡುತ್ತೆ. ಇವಾಗ ಈಸ್ಟ್ ಟು ವೆಸ್ಟ್ ಇರೋದ್ರಿಂದ ನಮ್ಮ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಏನಪ್ಪ ಅಂದರೆ ಮೋರ್ ಪ್ರೋನ್ ಟು ದಿ ಸೈಕ್ಲೋನ್ಸ್ ದೆನ್ ದಿ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಇದನ್ನು ನೆನಪಿಟ್ಕೊಳ್ಳಿ. ಟ್ರಾಪಿಕಲ್ ಸೈಕ್ಲೋನ್ಸ್ ಟ್ರಾವೆಲ್ ಫ್ರಮ್ ಈಸ್ಟ್ ಟು ವೆಸ್ಟ್. ದ ಟ್ರಾಪಿಕಲ್ ಸೈಕ್ಲೋನ್ ವಿಚ್ ಒರಿಜಿನೇಟ್ ಇನ್ ಅಂಡಮಾನ್ ಸಿ ಆ್ಯಂಡ್ ಬೇ ಆಫ್ ಬೆಂಗಾಲ್ ಹಿಟ್ ದಿ ಈಸ್ಟರ್ನ್ ಕೋಸ್ಟ್ ವೈಲ್ ದಿ ಟ್ರಾಪಿಕಲ್ ಸೈಕ್ಲೋನ್ಸ್ ವಿಚ್ ಒರಿಜಿನೇಟ್ ಇನ್ ಅರೇಬಿಯನ್ ಸಿ ಮೂವ್ ಟುವರ್ಡ್ ದಿ ವೆಸ್ಟರ್ನ್ ಕೋಸ್ಟ್. ಇಲ್ಲಿ ಬೇ ಆಫ್ ಬೆಂಗಾಲ್ ಒರಿಜಿನೇಟ್ ಆಗಿದ್ದು ಈಸ್ಟರ್ನ್ ಕೋಸ್ಟಿಗೆ ಹಿಟ್ ಆಗುತ್ತೆ, ಅರೇಬಿಯನ್ ಸಿಯಲ್ಲಿ ಹಿಟ್ ಆಗಿದ್ದು ಈ ಕಡೆ ಮೂವ್ ಆಗುತ್ತೆ. ಆಮೇಲೆ ರೇರೆಸ್ಟ್ ಆಫ್ ರೇರ್ ಕೇಸಸಲ್ಲಿ ಏನಾದರೂ ಕೆಳಗಡೆ ಮೂವ್ ಆಗುತ್ತೆ ಅಂದರೆ ಇದು ವೆಸ್ಟರ್ನ್ ಕೋಸ್ಟ್ಗೆ ಜಾಸ್ತಿ ಹಿಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಪಾರ್ಟ್ 5A ಅಲ್ಲಿ ಏನೇನು ನೋಡಿದ್ವಿ ಅಂತಂದರೆ ಸೈಕ್ಲೋನ್ಸ್ ಬಗ್ಗೆ ನೋಡಿದ್ವಿ. ಈ ಸೈಕ್ಲೋನ್ಸಲ್ಲಿ ಟೆಂಪರೇಟ್ ಸೈಕ್ಲೋನು, ಆಮೇಲೆ ಟ್ರಾಪಿಕಲ್ ಸೈಕ್ಲೋನು. ಈ ಟೆಂಪರೇಟ್ ಸೈಕ್ಲೋನ್ ಕಲಿಯೋಕ್ಕೆ
ಇದಕ್ಕೆ ಬೇಸಿಕ್ಸ್ ನೋಡಿದ್ವಿ. ಏನು ಬೇಸಿಕ್ಸ್ ನೋಡಿದ್ವಿ? ಏರ್ ಮಾಸ್ ಅಂದರೆ ಏನಂತ ನೋಡಿದ್ವಿ. ಆಮೇಲೆ ಫ್ರಂಟ್ಸ್ ಅಂದರೆ ಏನಂತ ನೋಡಿದ್ವಿ. ಈ ಫ್ರಂಟ್ಸಲ್ಲಿ ಟೈಪ್ಸ್ ನೋಡಿದ್ವಿ. ಕೋಲ್ಡ್ ಫ್ರಂಟು, ವಾರ್ಮ್ ಫ್ರಂಟು, ಆಕ್ಲೂಡೆಡ್ ಫ್ರಂಟು, ಆಮೇಲೆ ಸ್ಟೇಷ್ನರಿ ಫ್ರಂಟ್ ಅಂತ ನೋಡಿದ್ವಿ. ಈ ಕೋಲ್ಡ್ ಫ್ರಂಟ್ದು ಒಂದು ಎಫೆಕ್ಟ್ ನೋಡಿದ್ವಿ. ಏನಪ್ಪ ಅಂದರೆ ಟಾರ್ನೆಡೋದು ಮತ್ತು ವಾಟರ್ ಸ್ಪ್ರೌಟ್ ಅಂತ. ಇವೆರಡು ನೋಡಿದ್ದಕ್ಕೆ ನಮಗೆ ಟೆಂಪ್ರೇಟ್ ಸೈಕ್ಲೋನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು. ಆಮೇಲೆ ಈ ಟೆಂಪ್ರೇಟ್ ಸೈಕ್ಲೋನಲ್ಲಿ ಏನು ನೋಡಿದ್ವಿ? ಕೋಲ್ಡ್ ಫ್ರಂಟ್ ಪ್ರೆಸಿಪಿಟೇಷನ್ ಅಥವಾ ಕೋಲ್ಡ್ ಫ್ರಂಟ್ ಟೆಂಪ್ರೇಟ್ ಸೈಕ್ಲೋನು, ವಾರ್ಮ್ ಫ್ರಂಟ್ ಪ್ರೆಸಿಪಿಟೇಷನ್ ಅಥವಾ ವಾರ್ಮ್ ಫ್ರಂಟ್ ಟೆಂಪ್ರೇಟ್ ಸೈಕ್ಲೋನ್ನ ನೋಡಿದ್ವಿ. ಅದರ ಡಿಫ್ರೆನ್ಸಸ್ ಏನಂತ ನೋಡಿದ್ವಿ. ಹಾಗೆ ಟ್ರಾಪಿಕಲ್ ಸೈಕ್ಲೋನ್ ಬಂದಾಗ ಟ್ರಾಪಿಕಲ್ ಸೈಕ್ಲೋನ್ ಎಲ್ಲಿ ಒರಿಜಿನೇಟ್ ಆಗುತ್ತೆ, ಆಮೇಲೆ ಇದು ಯಾವುದು ವೆಸ್ಟ್ ಟು ಈಸ್ಟು ಮೂವ್ ಆಗುತ್ತೆ ಅಂತ ನೋಡಿದ್ವಿ. ಯಾವುದು ಟೆಂಪ್ರೇಟ್ ಸೈಕ್ಲೋನ್. ಇಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಬಂದಾಗ ಇದರ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರ ಸ್ಟ್ರಕ್ಚರ್ ನೋಡಿದ್ವಿ. ಈ ಸ್ಟ್ರಕ್ಚರ್ ಏನಪ್ಪ ಅಂದರೆ ಐ ನೋಡಿದ್ವಿ, ಐ ವಾಲ್ ನೋಡಿದ್ವಿ. ಆಮೇಲೆ ಇದು ಈಸ್ಟ್ ಟು ವೆಸ್ಟ್ ಮೂವ್ ಆಗೋದಂತ ನೋಡಿದ್ವಿ. ಇಷ್ಟೇನಪ್ಪ ಅಂದರೆ ಈ ಪಾರ್ಟ್ 5 ನೋಡಿದ್ವಿ. ಇವಾಗ ನೆಕ್ಸ್ಟ್ ಪಾರ್ಟ್ 5 ಏನು ನೋಡೋಣ ಅಂತಂದರೆ, ಈ ಪಾರ್ಟ್ 5 ಈ ಸೈಕ್ಲೋನ್ಸ್ಗೆ ನೇಮ್ಸ್ ಕೊಡ್ತಾರೆ, ಎಸ್ಪೆಷಲಿ ಫಾರ್ ಟೆಂಪ್ರೇಟ್ ಸೈಕ್ಲೋನ್ಸ್ಗೆ. ಇವು ನೇಮ್ಸು ಯಾವ ಥರ ಕೊಡ್ತಾರೆ, ಯಾರು ಕೊಡ್ತಾರೆ ಮತ್ತು ಇದಕ್ಕೆ ಪ್ರೊಸೀಜರ್ ಏನು ಅಂತ ನೋಡೋಣ. ಇದು ಬಿಟ್ಟು ಇದರಲ್ಲಿ ಏನು ನೋಡೋಣ ಅಂತಂದರೆ ಆ್ಯಂಟಿ ಸೈಕ್ಲೋನ್ ಬಗ್ಗೆ ನೋಡೋಣ. ಈ ಸೈಕ್ಲೋನ್ಸಲ್ಲಿ ಇಷ್ಟು ನೋಡಿದ್ವಿ. ಸೈಕ್ಲೋನಲ್ಲಿ ಟೆಂಪ್ರೇಟ್ ಸೈಕ್ಲೋನ್, ಟ್ರಾಪಿಕಲ್ ಸೈಕ್ಲೋನ್ ಬರುತ್ತೆ. ಅಂದರೆ ಈ ಆ್ಯಂಟಿ ಸೈಕ್ಲೋನ್ ಏನು, ಆ್ಯಂಟಿ ಸೈಕ್ಲೋನ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಈ ಥರ ಕಂಡೀಷನ್ಸ್ ಏನಂತ ನೋಡೋಣ. ಆಮೇಲೆ ಏನಪ್ಪ ಅಂತಂದರೆ ಟೋಟಲ್ 5A ಮತ್ತು 5B ಕಲ್ತಿದ್ರ ಮೇಲೆ ಕ್ವಶನ್ಸ್ನ ನೋಡೋಣ, ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಇದು ಪಾರ್ಟ್ 5 ಮಾಡೋಣ. ಇಷ್ಟು ನಾವು ಈ ಪಾರ್ಟ್ 5 ಕಲ್ತಿದ್ದು. ನೆಕ್ಸ್ಟ್ ಪಾರ್ಟ್ 5 ಇಷ್ಟು ನೋಡೋಣ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು.